ಜೈ ಹಿಂದ್. ನಾನು ಎಂ.ಎ. ಸೈಯದ್. ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಜನರಲ್ ಸೈನ್ಸ್ 7ನೇ ಲೆಕ್ಚರ್‌ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು 7ನೇ ಲೆಕ್ಚರ್‌ದಲ್ಲಿ ಇವತ್ತು ನಾವು ಗ್ರಂಥಿಗಳು ಅಂತಂದ್ರೆ ಗ್ಲ್ಯಾಂಡ್ಸ್‌ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಗ್ಲ್ಯಾಂಡ್ಸ್‌ಗಳಲ್ಲಿ 3 ಪ್ರಕಾರಗಳಿದಾವು. ಒಂದನೇದ್ದು ನಳಿಕಾ ಗ್ರಂಥಿ ಇದೆ, ನಿರ್ನಾಳ ಗ್ರಂಥಿ ಇದೆ, ಇನ್ನೊಂದು ಮಿಶ್ರ ಗ್ರಂಥಿ ಇದೆ. ಈ 3ಗಳನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ನೀವು ನನಗೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು. ಅದ್ರ ಜೊತೆಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಎಜುಕೇಷನ್‌ಗೆ ಸಂಬಂಧವಾಗಿರತಕ್ಕಂತಹ ಡೌಟ್ಸ್‌ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಮೊಟ್ಟ ಮೊದಲನೇದಾಗಿ ಗ್ರಂಥಿಗಳು. ಗ್ರಂಥಿಗಳು ಅಂತಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ. ಇಂಗ್ಲಿಷ್‌ನಲ್ಲಿ ಇವುಗಳಿಗೆ ನಾವು ಗ್ಲ್ಯಾಂಡ್ಸ್ ಅಂತೇಳಿ ಹೇಳ್ತೇವೆ. ಶರೀರದಲ್ಲಿರ್ತಕ್ಕಂಥ ಒಂದು ಚೀಲದ ರೂಪದಲ್ಲಿ ಇರುವಂತವುಗಳು, ಇವು ಚಿಕ್ಕದಾಗಿರ್ತಕ್ಕಂಥ ಚೀಲದ ರೂಪದಲ್ಲಿ ನಮಗೆ ಸಿಗುತ್ತವೆ ನಮ್ಮ ಶರೀರದಲ್ಲಿ. ಅವುಗಳು ಗ್ರಂಥಿಗಳು ಅಂತ ಹೇಳ್ತೇವೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೇಕಂತಂದ್ರ, ಸ್ರವಿಕೆಯ ಕಾರ್ಯವನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ನಾವೇನಂತ ಹೇಳ್ತೀವಿ? ಗ್ರಂಥಿ ಅಂತ ಹೇಳ್ತೇವೆ. ಅಂದ್ರೆ ಸ್ರವಿಕೆ ಅಂತಂದ್ರೆ ಹೋಗ್ಬೇಕು ನಮ್ಮ ಶರೀರದಿಂದ ಏನೋ ಸ್ರವಿಕೆ ಆಗ್ಬೇಕು, ಸೋರಬೇಕು ಅಂತ ಹೇಳ್ತಾರಲ್ಲ ಆ ರೀತಿ. ಈಗ ಈ ಒಂದು ಗ್ರಂಥಿಗಳಲ್ಲಿ ಏನೇನ್ ಇರ್ತೈತಿ ಅಂತಂದ್ರೆ, ಹಾರ್ಮೋನರ ಇರ್ತೈತಿ, ಇಲ್ಲಾಂತಂದ್ರೆ ಎನ್ಝೈಮರ ಇರ್ತೈತಿ. ಓಕೆ. ಈ ಗ್ರಂಥಿಗಳಲ್ಲಿ ಏನಿರ್ತೈತಿ? ಹಾರ್ಮೋನರ ಇರ್ತೈತಿ ಅಥವಾ ಎನ್ಝೈಮರ್ ಇರ್ತೈತಿ. ಇಲ್ಲ ಅಂತಂದ್ರ 2 ಕೂಡಿನೂ ಇರ್ತಾವೆ. ಈ ರೀತಿ ಇರ್ತಕ್ಕಂಥವುಗಳು ಗ್ರಂಥಿಗಳು ನಮ್ಮ ಶರೀರದಲ್ಲಿ ನಾವು ನೋಡಬಹುದು. ಇವುಗಳಲ್ಲಿ 3 ಪ್ರಕಾರದವು. ಒಂದನೇದು ನಳಿಕಾ ಗ್ರಂಥಿ ಇದೆ. ಇದಕ್ಕೆ ಎಕ್ಸೋಕ್ರೈನ್ ಅಂತ ಹೇಳ್ತೇವಿ. ಇನ್ನೊಂದು ನಿರ್ನಾಳ ಗ್ರಂಥಿ ಇದೆ. ಎಂಡೋಕ್ರೈನ್ ಅಂತ ಹೇಳ್ತೇವಿ. ಇನ್ನೊಂದು ಮಿಶ್ರ ಗ್ರಂಥಿ ಇದೆ. ಅದಕ್ಕೆ ನಾವು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಈಗ ಇಲ್ಲಿ ನಳಿಕಾ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ ಎರಡೂಗಳನ್ನ ನೋಡೋಣ. ಆಮೇಲೆ ಇದನ್ನ ಮಿಶ್ರ ಗ್ರಂಥಿಯನ್ನ ನೋಡೋಣ. ನಳಿಕಾ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಯಲ್ಲಿ ಈಗ ನೋಡ್ರಿ, ನಳಿಕಾ ಗ್ರಂಥಿಯಲ್ಲಿ ಮೊದಲನೇದಾಗಿ ನಾವು ನೋಡ್ಬೇಕಂತಂದ್ರ, ನಳಿಕಾ ಗ್ರಂಥಿದಲ್ಲಿ ಸ್ರಾವವಾಗುವಂಥದ್ದು ಯಾವುದು ಅಂತಂದ್ರೆ ಅದು ಎನ್ಝೈಮ್. ಇದಕ್ಕೆ ನಾವು ಕನ್ನಡದಲ್ಲಿ ಕಿಣ್ವ ಅಂತ ಹೇಳ್ತೇವೆ. ನಳಿಕಾ ಗ್ರಂಥಿಯಲ್ಲಿ ಎನ್ಝೈಮ್ ಸ್ರವಿಸ್ತೈತಿ. ಅದೇ ರೀತಿ ನಿರ್ನಾಳ ಗ್ರಂಥಿಯಲ್ಲಿ ಹಾರ್ಮೋನ್ಸ್‌ಗಳು ಸ್ರವಿಸ್ತವೆ. ನಿರ್ನಾಳ ಗ್ರಂಥಿಯಲ್ಲಿ ಏನು ಸ್ರವಿಸ್ತಾವೋ ಹಾರ್ಮೋನ್ಸ್‌ಗಳು ಸ್ರವಿಸ್ತವೆ. ಈಗ ನಳಿಕಾ ಗ್ರಂಥಿಯಲ್ಲಿ ಈ ನಳಿಕಾ ಗ್ರಂಥಿಗಳ ಬ್ಲಡ್‌ದ ಜೊತೆಗೆ ಯಾವುದೇ ರೀತಿ ಇರ್ತಕ್ಕಂತಹ ಸಂಬಂಧ ಹೊಂದಿರೋದಿಲ್ಲ. ಅಂತಂದ್ರೆ ಬ್ಲಡ್‌ದ ಜೊತೆಗೆ ಅವುಗಳು ಕೂಡಿಕೊಳ್ಳೋದಿಲ್ಲ. ಎನ್ಝೈಮ್‌ಗಳು ಏನಿದಾವಲ್ಲ ಇವು ಕಿಣ್ವಗಳು ಬ್ಲಡ್‌ದ ಜೊತೆಗೆ ಕೂಡಿಕೊಳ್ಳೋದಿಲ್ಲ. ಇವು ಸಪರೇಟ್ ಆಗಿನೇ ನಳಿಕಾ ಗ್ರಂಥಿಗಳು ಇರ್ತವೆ. ನಳಿಕಾ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತ ಎನ್ಝೈಮ್ ಇದು ಸಪರೇಟ್ ಆಗಿನೇ ಇರ್ತೈತಿ. ಇದು ಬ್ಲಡ್ ಜೊತೆಗೆ ಕೂಡಿಕೊಳ್ಳೋದಿಲ್ಲ. ಅದಕ್ಕ ನೋಡ್ರಿ ನಾವು ನಮ್ಮ ಕಣ್ಣೀರು ಸಹ ಬರ್ತಿರ್ತೈತಿ. ಆ ಕಣ್ಣೀರದಲ್ಲಿ ನಾವು ರಕ್ತವನ್ನ ಕೂಡಿಕೊಂಡಿರುವುದನ್ನ ನಾವು ಯಾವಾಗ್ಲೂ ಸಹ ನೋಡೋದಿಲ್ಲ. ರಕ್ತ ಕಣ್ಣೀರು ಅಂತ ಹೇಳ್ತಾರೆ ಫಿಲ್ಮ್‌ನಲ್ಲಿ. ಆದ್ರೆ ರಕ್ತ ಕಣ್ಣೀರು ಯಾವಾಗ್ಲೂ ಆಗೋದಿಲ್ಲ. ಅವ್ರು ನಮ್ಮನ್ನ ಹುಚ್ಚು ಮಾಡಾಕತ್ತಾರ. ಹೌದಲ್ಲ ಫಿಲ್ಮ್ ಇಂಡಸ್ಟ್ರಿದವ್ರು. ಅದಕ್ಕೆ ಇಲ್ಲಿ ಬ್ಲಡ್ ಇರುವಂತದ್ದು ಇದು ಯಾವಾಗ್ಲೂ ಈ ಕಿಣ್ವದ ಜೊತೆಗೆ ಟಚ್‌ದಲ್ಲಿ ಇರೋದಿಲ್ಲ. ಅದರ ಸಲುವಾಗಿ ಈಗ ನಮ್ಮ ಏನು ಕಣ್ಣೀರು ಇದೆ, ಆ ಕಣ್ಣೀರದಲ್ಲಿ ನಾವು ರಕ್ತವನ್ನು ನೋಡೋದಿಲ್ಲ. ಆ ಒಂದು ಕಣ್ಣೀರದಲ್ಲಿ ನೀರನೇ ಬರ್ತಿರುವಂತದ್ದು. ಹೌದಾ? ಆದ್ದರಿಂದ ಎನ್ಝೈಮ್ಸ್‌ಗಳಲ್ಲಿ ಯಾವಾಗಲೂ ಸಹ ರಕ್ತ ಟಚ್ ಆಗಿರುವುದಿಲ್ಲ. ಅದರ ಜೊತೆಗೆ ಈ ಒಂದು ಎನ್ಝೈಮ್‌ಗಳು ಬಿಡುಗಡೆ ಆಗ್ತವೆ, ಸ್ರವಿಸ್ತವೆ. ಇವುಗಳು ನಳಿಕೆಯ ರೂಪದಲ್ಲಿ ಸ್ರವಿಸ್ತವೆ. ಅಂತಂದ್ರೆ ನಳಿಕೆಗಳಿರ್ತಾವೆ ಇಲ್ಲಿ ಡಕ್ಟ್ಸ್‌ಗಳು ಇರ್ತಾವೆ. ಈ ಒಂದು ನಳಿಕಾ ಗ್ರಂಥಿಯಲ್ಲಿ ನಳಿಕೆಗಳು ಇರ್ತಾವೆ ಅಷ್ಟೇ. ಓಕೆ. ಇದಕ್ಕೆ ನಾವು ಇಂಗ್ಲೀಷ್‌ನಲ್ಲಿ ಡಕ್ಟ್ ಅಂತ ಹೇಳಿ ಹೇಳ್ತೇವೆ. ಡಕ್ಟ್‌ಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ, ಅವು ನಳಿಕಾ ಗ್ರಂಥಿಯಲ್ಲಿ ಕಂಡು ಬರ್ತಾವೆ. ಈಗ ಅದೇ ರೀತಿ ಈಗ ನಳಿಕಾ ಗ್ರಂಥಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಏನು ಎನ್ಝೈಮ್ಸ್‌ಗಳು ಇರ್ತಾವು, ಈ ಕಿಣ್ವಗಳು ಇರ್ತಾವು, ಅವುಗಳಿಂದ ನಾವು ಕಣ್ಣೀರು ಬರ್ತೈತಿ. ಅದ್ರ ಜೊತೆಗೆ ನಮ್ಮ ನಮ್ಮ ಶರೀರದ ಚರ್ಮದ ಮೇಲೆ ಬೆವರು ನೋಡಬಹುದು. ಅದ್ರ ಜೊತೆಗೆ ಸ್ಪರ್ಮ್ ಇದೆ, ಅದು ಸಹ ಬಿಡುಗಡೆ ಆಗುವಂಥದ್ದು. ಇವು ಎಲ್ಲವೂ ಸಹ ನಳಿಕಾ ಗ್ರಂಥಿಗಳಿಂದ ಬಿಡುಗಡೆ ಆಗುವಂತಹ ಎನ್ಝೈಮ್ಸ್‌ಗಳು. ಓಕೆ. ಇದಾದ ನಂತರ ನೆಕ್ಸ್ಟ್ ನಾವು ನೋಡುವಂಥದ್ದು 2ನೇದು ನಿರ್ನಾಳ ಗ್ರಂಥಿ ಒಂದಿದೆ. ಇದಕ್ಕೆ ನಾವು ಎಂಡೋಕ್ರೈನ್ ಅಂತ ಹೇಳಿ ಹೇಳ್ತೇವೆ. ಈ ಎಂಡೋಕ್ರೈನ್‌ದಲ್ಲಿ ಬಿಡುಗಡೆ ಆಗುವಂಥದ್ದು ಏನು? ಹಾರ್ಮೋನ್ಸ್‌ಗಳು ಬಿಡುಗಡೆ ಆಗ್ತಾವೆ ಇಲ್ಲಿ. ನಳಿಕಾ ಗ್ರಂಥಿಯಲ್ಲಿ ಎನ್ಝೈಮ್ಸ್‌ಗಳು, ನಿರ್ನಾಳ ಗ್ರಂಥಿಯಲ್ಲಿ ಹಾರ್ಮೋನ್ಸ್‌ಗಳು ಬಿಡುಗಡೆ ಆಗ್ತವೆ. ಈ ಹಾರ್ಮೋನ್ಸ್‌ಗಳು ಯಾವಾಗಲೂ ಬ್ಲಡ್‌ದ ಜೊತೆಗೇನೆ ಇರ್ತವೆ. ಬ್ಲಡ್ ಇವುಗಳ ಜೊತೆಗೆ ಕೂಡ್ಕೊಂಡಿರ್ತೈತಿ ಈ ಹಾರ್ಮೋನ್ಸ್‌ಗಳಲ್ಲಿ. ಆದ್ದರಿಂದ ಇಲ್ಲಿ ಡಕ್ಟ್ಸ್‌ಗಳು ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಡಕ್ಟ್‌ಗಳು ಅಂತಂದ್ರೆ ನಳಿಕೆಗಳು ಇಲ್ಲಿ ಸಿಗೋದಿಲ್ಲ. ಅದಕ್ಕೆ ನಾವು ಇದಕ್ಕೆ ನಿರ್ನಾಳ ಗ್ರಂಥಿ ಅಂತ ಹೇಳ್ತೇವೆ. ನಾಳಗಳು ಇಲ್ಲದೆ ಇರುವಂತವುಗಳು ನಿರ್ನಾಳ ಗ್ರಂಥಿಗಳು. ಡಕ್ಟ್ಸ್‌ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಈಗ ನೋಡ್ರಿ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆಯಾಗುವಂಥದ್ದು ಥೈರಾಕ್ಸಿನ್. ಸೊ, ಈ ಒಂದು ಥೈರಾಕ್ಸಿನ್ ಇರುವಂಥದ್ದು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ನಮ್ಮ ಬ್ಲಡ್‌ದ ಜೊತೆಗೆ ಇಲ್ಲಿ ಒಳಗೆ ಇರ್ತೈತಿ, ಗಂಟಲಿನಲ್ಲಿ ಇರ್ತೈತಿ. ಸೊ, ಅದು ನಮಗೆ ನೋಡ್ಬೇಕಂತಂದ್ರೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ನಳಿಕಾ ಗ್ರಂಥಿಯಿಂದ ಏನೇನು ಸ್ರವಿಕೆ ಆಗ್ತಾವಲ್ಲ, ಇವು ಎನ್ಝೈಮ್ಸ್‌ಗಳು ಅವುಗಳಿಂದ ಏನೇನು ಪ್ರೊಡ್ಯೂಸ್ ಆಗ್ತೈತಿ, ಏನೇನು ಬರ್ತೈತಲ್ಲ ಅದನ್ನ ನಾವು ನೋಡ್ಬಹುದು. ಕಣ್ಣೀರ್ ನೋಡ್ಬಹುದು, ಬೆವರು ನೋಡ್ಬಹುದು, ಸ್ಪರ್ಮ್ ಈ ರೀತಿ ಇರ್ತಕ್ಕಂಥವುಗಳನ್ನ ನಾವು ನೋಡ್ಬಹುದು.
ಹೌದಲ್ಲ? ಆದ್ರೆ ನಿರ್ನಾಳ ಗ್ರಂಥಿಯಿಂದ ಏನೇನ್ ಬಿಡುಗಡೆ ಆಗ್ತೈತಿ, ಅವು ಎಂಡೋಕ್ರೈನ್ಸ್‌ಗಳಾಗಿರ್ತವೆ, ಹಾರ್ಮೋನ್ಸ್‌ಗಳಾಗಿರ್ತವೆ. ಅವುಗಳು ರಕ್ತದಿಂದ ಕೂಡಿಕೊಂಡಿರ್ತವೆ. ಅವುಗಳನ್ನ ನಾವು ನೋಡ್ಲಿಕ್ಕೂನು ಆಗೋದಿಲ್ಲ. ಈಗ ನಾವು ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗಿರುವಂತಹ ಥೈರಾಕ್ಸಿನ್ ಯಾವ ರೀತಿ ಇದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ, ಆದ್ದರಿಂದ ಇಲ್ಲಿ ಇವು ರಕ್ತದ ಜೊತೆಗೆ ಕೂಡಿಕೊಂಡಿರ್ತವೆ. ಅದಕ್ಕೆ ಇವುಗಳಿಗೆ ಡಕ್ಟ್‌ಗಳು ಅವಶ್ಯಕತೆ ಇರೋದಿಲ್ಲ. ಅದರಿಂದ ಇಲ್ಲಿ ಡಕ್ಟ್‌ಗಳು ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಡಕ್ಟ್ಸ್‌ಗಳನ್ನ ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ಅಂತ ಕೇಳಿದ್ರೆ ಅದು ನಿರ್ನಾಳ ಗ್ರಂಥಿ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್‌ಗಳಲ್ಲಿ ನಾವು ನೋಡಬಹುದು. ಇಂಗ್ಲೀಷ್‌ದಲ್ಲಿಯೂ ಸಹ ನೆನಪಿಟ್ಕೋಬೇಕು. ಒಂದೊಂದ್ ಸಲ ಆಪ್ಷನ್‌ದಲ್ಲಿ ಇಂಗ್ಲೀಷ್‌ನ ಕೊಡ್ತಾರೆ ನಿಮಗೆ. ಇದಾದ ನಂತರ ನೆಕ್ಸ್ಟ್ ಇರುವಂತದ್ದು 3ನೇ ಪ್ರಕಾರದ ಗ್ರಂಥಿ ಅದು ಮಿಶ್ರ ಗ್ರಂಥಿ. ಇದಕ್ಕೆ ನಾವು ಇಂಗ್ಲೀಷ್‌ನಲ್ಲಿ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಈಗ ಮಿಶ್ರ ಗ್ರಂಥಿಯಲ್ಲಿ ಏನಿರ್ತೈತಿ, ನಳಿಕಾ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಯಲ್ಲಿ ಏನೇನ್ ಸ್ರವಿಕೆ ಆಗ್ತಿತ್ತು, ಅವು ಎರಡೂನು ಸಹ ಇಲ್ಲಿ ಮಿಕ್ಸ್ ಆಗಿ ಇರ್ತವೆ. ಅಂತಂದ್ರೆ ಮಿಶ್ರ ಗ್ರಂಥಿಗಳು ಎಂಜೈಮ್ ಮತ್ತು ಹಾರ್ಮೋನ್ ಎರಡೂಗಳನ್ನು ಸಹ ಸ್ರವಿಸ್ತವೆ. ಬಿಡುಗಡೆಯನ್ನ ಮಾಡ್ತವೆ. ಯಾವುದು? ಮಿಶ್ರಗ್ರಂಥಿಗಳು. ಅದಕ್ಕೆ ಉದಾಹರಣೆ ಇರುವಂತದ್ದು ಮೆದುಜೀರಕ ಗ್ರಂಥಿ. ಅದಕ್ಕೆ ನಾವು ಇಂಗ್ಲೀಷ್‌ನಲ್ಲಿ ಪ್ಯಾನ್‌ಕ್ರಿಯಾಸ್ ಅಂತ ಹೇಳ್ತೇವೆ. ಮೆದುಜೀರಕ ಗ್ರಂಥಿಯನ್ನ ನಾವು ಆಲ್ರೆಡಿ ಇದರಿಂದ ಬಿಡುಗಡೆ ಆಗುವಂತಹ ಎಂಜೈಮ್‌ಗಳನ್ನ 3 ನೋಡೇವಿ. ಅದ್ರ ಹಿಂದೆ ಇರ್ತಕ್ಕಂತಹ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೀವಿ. ಲೈಪೇಸ್, ಅಮೈಲೇಸ್ ಮತ್ತು ಟ್ರಿಪ್ಸಿನ್ ಅಂತೇಳಿ. ಅದ್ರ ಜೊತೆಗೆ ಇದರಿಂದ ಈ ಒಂದು ಮೆದುಜೀರಕ ಗ್ರಂಥಿಯಿಂದ ಹಾರ್ಮೋನ್ ಕೂಡ ಒಂದು ಬಿಡುಗಡೆ ಆಗ್ತತಿ. ಅದು ಯಾವುದು ಅಂತಂದ್ರೆ ಅದು ಇನ್ಸುಲಿನ್ ಅನ್ನುವಂಥದ್ದು. ಆ ಒಂದು ಸಂಕ್ಷಿಪ್ತವಾಗಿ ಈಗ ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಳಿಕಾ ಗ್ರಂಥಿಗಳನ್ನ ನೋಡೋಣ. ನಳಿಕಾ ಗ್ರಂಥಿ ಎಕ್ಸೋಕ್ರೈನ್ ಅಂತ ಹೇಳ್ತೇವೆ. ಎಕ್ಸೋಕ್ರೈನ್ ಇರುವಂತವುಗಳು ಯಾವ್ಯಾವುದು? ಈ ಗ್ರಂಥಿಗಳು ನಳಿಕೆಗಳನ್ನು ಹೊಂದಿದ್ದು, ಸ್ರವಿಸಿದ ಸ್ರವಿಕೆಯನ್ನು ನಳಿಕೆಗಳ ಮೂಲಕ ನಿರ್ದಿಷ್ಟ ಸ್ಥಳಗಳಿಗೆ ಸಾಗಿಸುತ್ತವೆ. ಪ್ರಮುಖವಾದ ನಳಿಕಾ ಗ್ರಂಥಿಗಳು ಯಾವ್ಯಾವುದು ಅಂತಂದ್ರೆ, ಒಂದನೇದ್ದು ಲಾಲಾರಸ ಗ್ರಂಥಿ ಅಂತ ನಾವು ಆಲ್ರೆಡಿ ಆಹ್, ಇದ್ರೊಳಗ ಡೈಜೆಷನ್ ಅನ್ನುವಂತಹ ಒಂದು ಚಾಪ್ಟರ್‌ದಲ್ಲಿ ಇದನ್ನ ನಾವು ನೋಡೇವಿ. ಡಿಟೇಲ್ ಆಗಿ ಲಾಲಾರಸ ಗ್ರಂಥಿ ಯಾವ ರೀತಿ ಬಿಡುಗಡೆ ಆಗ್ತತ್ತೆ, ಬಾಯಿಯಲ್ಲಿ ಎಷ್ಟು ಪ್ರಕಾರದ ಆಹ್, ಇವು ಇವು ಎನ್ಸೈಮ್ಸ್‌ಗಳು ಬಿಡುಗಡೆ ಆಗ್ತವೆ. ಅವು ಎಲ್ಲವೂ ಸಹ ನಾವು ಅಲ್ಲಿ ಆ ಒಂದು ಚಾಪ್ಟರ್‌ದಲ್ಲಿ ನೋಡೇವಿ. ಅದು ಸಹ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಇದು ಬಾಯಿಯ ಅಂಗಳದಲ್ಲಿ ಕಂಡು ಬರ್ತೈತಿ. ಇದು ಲಾಲಾರಸ ಗ್ರಂಥಿ ಅಂತೇಳಿ. ಇವುಗಳ ಸಂಖ್ಯೆ 3. ಸೊ 3 ಯಾವ್ಯಾವ್ದು ಅಂತೇಳಿ ನಾನು ನಿಮಗೆ ಹೇಳೀನಿ. ಈ ಗ್ರಂಥಿಗಳಿಂದ ಸ್ರವಿಕೆಯಾಗುವ ವಸ್ತು ಲಾಲಾರಸ ಅಥವಾ ಸಲೈವಾ ಅಂತೇಳಿ ಹೇಳ್ತೇವೆ. ಈ ಲಾಲಾರಸದಲ್ಲಿ ಅಮೈಲೇಸ್ ಅನ್ನುವಂತಹ ಕಿಣ್ವ ಅಂತಂದ್ರೆ ಎನ್ಝೈಮ್ ಇರ್ತೈತಿ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತೈತಿ ಅಂತೇಳಿ ನಾವು ಜೀರ್ಣಕ್ರಿಯೆ ಅದ್ರೊಳಗೆ ನಾವು ನೋಡೇವಿ. ನೆಕ್ಸ್ಟ್ ಆಗಿರ್ತಕ್ಕಂಥದ್ದು ನಳಿಕಾ ಗ್ರಂಥಿ ಆಗಿರ್ತಕ್ಕಂಥದ್ದು ಅದು ಪಿತ್ತ ಜನಕಾಂಗ. ಓಕೆ. ಪಿತ್ತ ಜನಕಾಂಗಕ್ಕೆ ನಾವು ಇಂಗ್ಲಿಷ್‌ನಲ್ಲಿ ಲಿವರ್ ಅಂತ ಹೇಳ್ತೀವಿ. ಈಗ ಈ ಲಿವರ್ ಆಗಿರ್ತಕ್ಕಂಥದ್ದು 2 ಜೀವಕೋಶಗಳಿಂದ ಆಗೈತಿ. ಒಂದನೇದ್ದು ಹೆಪಾಟಿಕ್ ಅನ್ನುವಂತಹ ಒಂದು ಜೀವಕೋಶ ಇದೆ. ಇನ್ನೊಂದು ಕೂಫರ್ ಅನ್ನುವಂತಹ ಜೀವಕೋಶದಿಂದ ಆಗಿರುವಂತದ್ದು ಈ ಒಂದು ಲಿವರ್. ಓಕೆ. ಆಮೇಲೆ ಈ ಲಿವರ್ ಇರುವಂತದ್ದು ನಮ್ಮ ದೇಹದ ರೈಟ್ ಸೈಡ್‌ದಲ್ಲಿ ಬರ್ತೈತೆ. ಓಕೆ. ಬಲಭಾಗದಲ್ಲಿ ಇದು ಬರುವಂತದ್ದು. ಪಿತ್ತ ಜನಕಾಂಗವು ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಆಗಿರುವಂತದ್ದು ಇದು. ಇದು ಪಿತ್ತ ಜನಕಾಂಗ ಕತ್ತರಿಸಿದರೂ ಬೆಳೆಯುವಂತಹ ಅಂಗವಾಗಿರುವಂತದ್ದು. ಪಿತ್ತ ಜನಕಾಂಗವು ಬೈಲ್ ರಸವನ್ನು ಸ್ರವಿಸುತ್ತದೆ. ಈ ಬೈಲ್ ರಸ ಕೊಬ್ಬನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಈಗ ನೋಡ್ರಿ ಇಲ್ಲಿ ಹೇಳಿದ್ರು ಪಿತ್ತ ಜನಕಾಂಗ ಕತ್ತರಿಸಿದರೂ ಬೆಳವಣಿಗೆ ಆಗುತ್ತದೆ ಅಂತ ಹೇಳಿ. ಯಾಕಂತ ಹೇಳಿ ಇದ್ರ ಹಿಂದಿನ ಒಂದು ವಿಡಿಯೋದಲ್ಲಿ ನಾ ಆಗಲೇ ನಿಮ್ಗೆ ಹೇಳೀನಿ. ಏನಪ್ಪಾ ಅಂತಂದ್ರೆ ಲಿವರ್‌ದಲ್ಲಿ ಸೆಲ್ ಡಿವಿಷನ್ ಅನ್ನುವಂಥದ್ದು ಏನು ಇರ್ತದೆ ಬಹಳ ಬೇಗ ಬೇಗ ಆಗುವಂಥದ್ದು ಇಲ್ಲಿ. ಹೌದಾ? ಕೋಶ ವಿಭಜನೆ ಬಹಳ ಬೇಗ ಬೇಗ ಬಹಳ ಫಾಸ್ಟ್ ಆಗಿ ಆಗುವಂತಹ ಪ್ರಕ್ರಿಯೆ ಎಲ್ಲಿ ನಡಿತೈತಿ ಅದು ಪಿತ್ತಜನಕಾಂಗದಲ್ಲಿ ನಡಿತೈತಿ. ಅದರಿಂದ ಇಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರ ಇದು ಬಹಳ ಬೇಗನೆ ಏನಾಗ್ತೈತಿ ಕವರ್ ಮಾಡ್ಕೋತೈತಿ. ಓಕೆ. ಕತ್ತರಿಸಿದ್ರು ಸಹ ಇದು ಏನಾಗ್ತೈತಿ ಬೆಳವಣಿಗೆಯನ್ನು ಹೊಂದುವಂತ ಒಂದು ಭಾಗ ಆಗಿದೆ ಇದು ಪಿತ್ತಜನಕಾಂಗ. ಇದಾದ ನಂತರ ಪಿತ್ತಜನಕಾಂಗದಲ್ಲಿ 3 ಪಿತ್ತಜನಕಾಂಗದಲ್ಲಿ ಮಾತ್ರ ಉತ್ಪತ್ತಿಯಾಗುವಂತದ್ದು ಯಾವುದು? ಈ ಬೈಲ್ ಅನ್ನುವಂಥದ್ದು ರಸ. ಯಕೃತ್ತನ್ನು ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿ ಕರಿತೇವೆ. ಈಗ ನೋಡ್ರಿ ಇಲ್ಲಿ. ಈ ನಮ್ಮ ಪಿತ್ತಜನಕಾಂಗ ಮತ್ತೆ ಏನೇನು ನಿರ್ಮಿಸ್ತಾ ಇರುವಂತದ್ದು? ಅದು ನಿರ್ಮಿಸುವಂತದ್ದು ಫೈಬ್ರಿನೋಜೆನ್ ಅನ್ನುವಂಥದ್ದು. ಆಮೇಲೆ ಅದ್ರ ಜೊತೆಗೆ ಪ್ರೊಥ್ರೊಂಬಿನ್ ಅನ್ನುವಂಥದ್ದು ಸಹ ಈ ಎರಡೂಗಳು ಕೂಡಿ ರಕ್ತ ಸ್ರಾವವನ್ನ ನಿಲ್ಲಿಸುವುದರಲ್ಲಿ ಇವು ಏನಪ್ಪಾ ಅಂತಂದ್ರ ಬಹಳ ಸಹಾಯಕವಾಗಿವೆ. ಇವೇನ್ ಫೈಬ್ರಿನೋಜೆನ್ ಮತ್ತು ಪ್ರೊಥ್ರೊಂಬಿನ್ ಅನ್ನುವಂಥದ್ದು ನಿರ್ಮಾಣ ಮಾಡುವಂಥದ್ದು ಯಾವುದು ಅಂತಂದ್ರೆ ಅದು ಪಿತ್ತಜನಕಾಂಗ. ಈ ಎರಡೂಗಳ ಕಾರ್ಯ ಏನಿದೆ ನಮ್ಮ ರಕ್ತಸ್ರಾವ ಆಗ್ಬಾರ್ದು. ನಮ್ಮ ರಕ್ತ ಹಾಗೆ ಸೋರಿ ಹೋಗ್ಬಾರ್ದು. ಈಗ ನಮ್ಮ ಕೈಗೆ ಏನಾದ್ರು ಗಾಯ ಆಯ್ತು, ಕಟ್ ಆಯ್ತು ಅಂತಂದ್ರೆ ಚರ್ಮ ಮೇಲಿಂದು ಅದ್ರೊಳಗಿರುವಂತಹ
ನಳಿಕೆಗಳು ಕಟ್ ಆದ್ವು ಅಂತಂದ್ರೆ, ಅವು ಅದರಲ್ಲಿರುವಂತಹ ರಕ್ತಸ್ರವಿಕೆ ಹಾಗೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಫೈಬ್ರಿನೋಜೆನ್ ಮತ್ತು ಪ್ರೋಥ್ರೋಂಬಿನ್ ಅನ್ನುವಂತಹ 2ಗಳು ಕೂಡಿಕೊಂಡು ರಕ್ತಸ್ರಾವವನ್ನ ನಿಲ್ಲಿಸ್ತವೆ. ಈಗ ನೋಡಿ ರಕ್ತಸ್ರಾವ ನಿಲ್ಲಿಸೋದು ಅಂತಂದ್ರೆ, ಇದು ನಮ್ಮ ಶರೀರದಲ್ಲಿಯೂ ಸಹ ಎಲ್ಲಿ ಬೇಕಾದ್ರಲ್ಲೂ ಸಹ ನಿಲ್ಲಿಸಬಹುದು. ಶರೀರದ ಹೊರಗೆ ಹೋಗುವಂತ ರಕ್ತ, ಆಮೇಲೆ ಶರೀರದ ಒಳಗೆ ಹರಿಯುವಂತ ರಕ್ತ ಇದು ನಿಲ್ಲಿಸುವಂತ ಕೆಲಸ ಮಾಡ್ತೈತಿ. ಆದರೆ ಶರೀರದ ಒಳಗೆ ಈ ಒಂದು ರಕ್ತ ಹರಿಲಿಲ್ಲ ಅಂತಂದ್ರೆ ಏನಾಗ್ತತಿ? ನಾವು ಸಾಯ್ತೀವಿ. ರಕ್ತ ಹರಿಬೇಕು ನಮ್ದು. ಹೌದಾ? ರಕ್ತ ಓಡಾಡ್ಬೇಕು ನಮ್ಮ ಶರೀರದಲ್ಲಿ. ಸೊ, ಆ ರೀತಿ ಈ ಫೈಬ್ರಿನೋಜೆನ್ ಮತ್ತು ಪ್ರೋಥ್ರೋಂಬಿನ್ ಇವುಗಳ ಕೆಲಸ ರಕ್ತಸ್ರಾವನ ನಿಲ್ಲಿಸೋದು ಅಷ್ಟೇ. ಆದರೆ ದೇಹದ ಒಳಗೆ ಆ ರಕ್ತಸ್ರಾವವನ್ನು ರಕ್ತ ಹೆಪ್ಪುಗಟ್ಟುವುದನ್ನ ನಿಲ್ಲಿಸಬಾರದು. ಓಕೆ. ನಮ್ಮ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟುವುದು ಆಗಬಾರದು ಅಂತೇಳಿ ಇನ್ನೊಂದು ಏನಿದೆ ನಿರ್ಮಾಣ ಮಾಡ್ತೈತಿ ಪಿತ್ತಜನಕಾಂಗ. ಅದು ಯಾವುದು ಅಂತಂದ್ರೆ ಹೆಪರಿನ್. ಹೆಪರಿನ್ ಅನ್ನುವಂಥದ್ದು ಏನ್ ಮಾಡ್ತೈತಿ, ಇದು ನಮ್ಮ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟಬಾರದು ಅನ್ನೋದು ಇದನ್ನು ತಡೆಗಟ್ಟುತೈತಿ. ಅಂತಂದ್ರೆ ಫೈಬ್ರಿನೋಜೆನ್ ಮತ್ತು ಪ್ರೋಥ್ರೋಂಬಿನ್ ಇವು 2ಗಳನ್ನ ತಡೆಗಟ್ಟುತೈತಿ ಇದು ಹೆಪರಿನ್ ಅನ್ನುವಂಥದ್ದು. ಓಕೆ. ಇದಾದ ನಂತರ ಇನ್ನೊಂದಿದೆ ಆಲ್ಬುಮಿನ್ ಅಂತೇಳಿ. ಸೊ, ಇದು ಸಹ ನಾವು ಡಿಸ್ಕಷನ್ ಆಲ್ರೆಡಿ ಮಾಡೇವಿ ಇದ್ರ ಬಗ್ಗೆ. ಸೊ, ಇವು ಎಲ್ಲವೂ ಸಹ ನಿರ್ಮಾಣ ಅಥವಾ ಉತ್ಪತ್ತಿ ಮಾಡುವಂಥದ್ದು ಯಾವುದು ಅಂತಂದ್ರೆ ಅದು ಪಿತ್ತಜನಕಾಂಗ ಲಿವರ್. ಇನ್ನೂ ಕೆಲವೊಂದಿಷ್ಟು ಇಲ್ಲಿ ಪಿತ್ತಜನಕಾಂಗದ ಬಗ್ಗೆ ಇದೆ. ಬಿಲಿರುಬಿನ್ ಅನ್ನುವಂಥದ್ದು ಸಹ ಇದು ನಿರ್ಮಾಣ ಮಾಡ್ತೈತಿ, ಉತ್ಪತ್ತಿ ಮಾಡ್ತೈತಿ. ಇದು ಏನ್ ಮಾಡ್ತೈತಿ ಅಂತಂದ್ರೆ ಇದು ಒಂದು ತರಹದ ಯೆಲ್ಲೋ ಕಲರ್‌ದ ಅಂತಂದ್ರೆ ಹಳದಿ ಕಲರ್‌ದ ಒಂದು ಪಿಗ್ಮೆಂಟ್ ಆಗಿದೆ. ಪಿಗ್ಮೆಂಟ್ ಅಂತಂದ್ರೆ ಏನು? ವರ್ಣದ್ರವ್ಯ. ಓಕೆ. ವರ್ಣದ್ರವ್ಯ ಆಗಿರುವಂಥದ್ದು ಒಂದು ಕಲರ್ ಆಗಿದೆ. ಓಕೆ. ಒಂದು ಕಲರ್ ಆಗಿರುವಂಥದ್ದು ಇದು ಬಿಲಿರುಬಿನ್ ಯೆಲ್ಲೋ ಕಲರ್‌ದು. ಇದು ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮ ಲ್ಯಾಟ್ರಿನ್‌ವನ್ನ ಯೆಲ್ಲೋ ಕಲರ್‌ವಾಗಿ ಮಾಡೋದರಲ್ಲಿ ಇದು ಸಹಾಯಕ ಮಾಡ್ತೈತಿ. ಅದರ ಜೊತೆಗೆ ಅತಿ ಹೆಚ್ಚು ಈ ಒಂದು ಬಿಲಿರುಬಿನ್ ಉತ್ಪಾದನೆ ಆತಂದ್ರೆ ನಮ್ಮ ದೇಹದ ಎಲ್ಲಾ ಅಂಗಗಳು, ಎಲ್ಲಾ ನಮ್ಮ ದೇಹ ಏನಾಗ್ಬಿಡ್ತೈತಿ? ಹಳದಿ ಆಗ್ತೈತಿ. ಆವಾಗ ಈ ನಮ್ಮ ದೇಹ ಹಳದಿ ಆತಂದ್ರೆ ಕಣ್ಣುಗಳು ಸಹ ಹಳದಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆವಾಗ ನಮಗೆ ಒಂದು ಕಾಯಿಲೆ ಬರ್ತೈತೆ. ಅದು ಯಾವುದು ಅಂತಂದ್ರೆ ಹಳದಿ ಕಾಮಾಲೆ ಅಂತ ಹೇಳ್ತೇವೆ. ಅದಕ್ಕೆ ಜಾಂಡೀಸ್ ಅಂತೇಳಿ ಹೇಳ್ತೇವೆ. ಓಕೆ. ಜಾಂಡೀಸ್‌ದಲ್ಲಿಯೂ ಸಹ ಹೆಪಟೈಟಿಸ್ ಎ ಅಂತ ಹೇಳಿ ಹೇಳ್ತೀವಿ ಜಾಂಡೀಸ್‌ಗೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತೇಳಿ. ಸೊ, ಇವು ಡೇಂಜರ್ ಆಗಿ ಆಕ್ಕೊಂತ ಹೋಗ್ತಾವೆ ಈ ರೀತಿ ಇರ್ತಕ್ಕಂತಹ ಕಾಯಿಲೆಗಳು. ಹೆಪಟೈಟಿಸ್ ಎ ಒಂದ್ ಸ್ವಲ್ಪ ಕಡಿಮೆ ಡೇಂಜರ್. ಅದಕ್ಕಿಂತಲೂ ಡೇಂಜರ್, ಎಲ್ಲರ್ಕಿಂತ ಡೇಂಜರ್ ಹೆಪಟೈಟಿಸ್ ಸಿ. ಇದ್ರೆ ಬಂತಂದ್ರೆ ಮನುಷ್ಯ ಸಾಯ್ತಾನೆ. ನೆಕ್ಸ್ಟ್ ಬಿಲಿರುಬಿನ್ ಕೂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಬಿಲಿವರ್ಡಿಂಗ್ ಅನ್ನುವಂಥದ್ದನ್ನು ಸಹ ಇದು ನಿರ್ಮಾಣ ಮಾಡ್ತೈತಿ ನಮ್ಮ ಲಿವರ್. ಓಕೆ. ಬಿಲಿವರ್ಡಿಂಗ್ ಅನ್ನುವಂಥದ್ದನ್ನು ನಿರ್ಮಾಣ ಮಾಡ್ತೈತಿ. ಇದು ಏನ್ ಕೆಲಸ ಮಾಡ್ತೈತಿ ಅಂದ್ರ ಬಿಲಿವರ್ಡಿಂಗ್ ಅನ್ನುವಂಥದ್ದು ಇದು ಪಿತ್ತ ರಸ ಏನಿರ್ತೈತಲ್ಲ, ಆ ಪಿತ್ತ ರಸಕ್ಕೆ ಹಸಿರು ಬಣ್ಣವನ್ನ ನೀಡುವ ಕೆಲಸ ಮಾಡ್ತೈತಿ ಬಿಲಿವರ್ಡಿಂಗ್. ಓಕೆ. ಸೊ, ಇದಾದ ನಂತರ ಮತ್ತೆ ಏನೇನು ಕೆಲಸ ಮಾಡ್ತೈತಿ ಲಿವರ್ ಇರುವಂತದ್ದು ಅಮೋನಿಯಾವನ್ನ ಯೂರಿಯಾ ಅಂತೇಳಿ ಪರಿವರ್ತನೆ ಮಾಡ್ತೈತಿ. ಸೊ, ನಾವ್ ಇದನ್ನ ವಿಸರ್ಜನಾಂಗ ವ್ಯೂಹದಲ್ಲಿ ನೋಡೇವಿ. ಅಮೋನಿಯಾ ರೆಡಿ ಆಗ್ತಿರ್ತೈತಿ. ಅದನ್ನ ಯೂರಿಯಾ ಯಾವ ರೀತಿ ಕನ್ವರ್ಟ್ ಮಾಡ್ತೈತಿ ಅಂತೇಳಿ. Okay, ಇದು ಮಾಡುವಂತದ್ದು ಯಾವುದು? ಲಿವರ್. ಅದರ ಜೊತೆಗೆ ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಆಗಿ ತಯಾರಿಸುವಂತದ್ದು ಯಾವ್ದು ಮಾಡ್ತೈತಿ? ಲಿವರ್. ಸೊ, ಅದಕ್ಕೆ ಲಿವರ್ ಡ್ಯಾಮೇಜ್ ಆದಾಗ ಗ್ಲೂಕೋಸ್ ಹೆಚ್ಚಾಗುವಂತದ್ದು ನಮ್ಗೆ ಚಾನ್ಸಸ್ ಇರ್ತೈತಿ. ಓಕೆ. ಇದು ನಮ್ಮ ಲಿವರ್ ಡ್ಯಾಮೇಜ್ ಆತಂದ್ರೆ ಗ್ಲೂಕೋಸ್ ಹೆಚ್ಚಾಗ್ತದೆ. ಯಾಕೆ ಹೆಚ್ಚಾಗ್ತೈತಿ ಶರೀರದಲ್ಲಿ ಗ್ಲೂಕೋಸ್ ಅಂತಂದ್ರೆ, ಅವಾಗ ಗ್ಲೂಕೋಸ್ ಇರುವಂತದ್ದು ಗ್ಲೈಕೋಜನ್‌ಗೆ ಪರಿವರ್ತನೆ ಮಾಡೋದು ಲಿವರೇ ಇರ್ಲಿಲ್ಲ ಅಂತಂದ್ರೆ, ಆಟೋಮ್ಯಾಟಿಕ್ಲಿ ಇದು ಗ್ಲೈಕೋಜನ್ ಅಂತೂ ರೆಡಿ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಗ್ಲೂಕೋಸ್‌ನೇ ಸ್ಟೋರ್ ಆಕ್ಕೊಂತ ಹೋಗ್ತೈತಿ. ಆದ್ದರಿಂದ ನಮ್ಮ ಶರೀರದಲ್ಲಿ ಲಿವರ್ ಡ್ಯಾಮೇಜ್ ಆದಾಗ ಗ್ಲೂಕೋಸ್ ಹೆಚ್ಚಾಗುವಂತದ್ದು ನಮ್ಮ ಶರೀರದಲ್ಲಿ. ಇದಾದ ನಂತರ ಕಾರ್ಬೋಹೈಡ್ರೇಟ್ ಇದ್ದದ್ದು ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತೈತಿ. ಫ್ಯಾಟ್ ಆಗಿರುವಂತದ್ದು ಕೊಲೆಸ್ಟ್ರಾಲ್ ಆಗಿ ನೆಕ್ಸ್ಟ್ ಪರಿವರ್ತನೆ ಆಗ್ತೈತಿ. ಕೊಲೆಸ್ಟ್ರಾಲ್ ನಮ್ಮ ಶರೀರದಲ್ಲಿ ಹೆಚ್ಚಾಯ್ತಂದ್ರೆ ಅವಾಗ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರ್ತೈತಿ. ಇದು ನಮ್ಮ ರಕ್ತನಾಳಗಳನ್ನ ಬ್ಲಾಕ್ ಮಾಡುವಂತದ್ದು ಇದು ಕೊಲೆಸ್ಟ್ರಾಲ್. ಅತಿ ಹೆಚ್ಚು ನಾವು ಕೊಲೆಸ್ಟ್ರಾಲ್ ಇರುವುದನ್ನು ಎಲ್ಲಿ ಕಂಡು ಬರ್ತೈತೆ ಅಂತಂದ್ರ ನಮ್ಮ ಲಿವರ್‌ದಲ್ಲಿ ನಾವು ಕಾಣಬಹುದು. ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರ್ತೈತಿ ಅಲ್ಲಿ. ಈಗ ವಿಷ ಮತ್ತು ಮದ್ಯಪಾನದಿಂದ ಇದು ನಷ್ಟವಾಗ್ತೈತಿ ಅಂತಂದ್ರ ನಮ್ಮ ಲಿವರ್ ಏನಾಗ್ತೈತಿ ಹೇಳ್ರಿ? ನಷ್ಟ ಆಗುವಂತದ್ದು ಚಾನ್ಸಸ್ ಇರ್ತೈತಿ. ವಿಷವನ್ನು ಸೇವಿಸಿದಾಗ ಸಾಯ್ತೇವಲ್ಲ ಅದು ಫಸ್ಟ್ ಅಟ್ಯಾಕ್ ಮಾಡುವಂತದ್ದು ಲಿವರ್‌ಗೆ. ಅದಾದ್ಮೇಲೆ ಮದ್ಯಪಾನ ಮಾಡ್ತೇವಿ. ಅದು ಸಹ ಅಟ್ಯಾಕ್ ಮಾಡುವಂಥದ್ದು ಲಿವರ್‌ಗೆನೆ. ಯಾಕೆ ಲಿವರ್‌ಗೆ ಅಟ್ಯಾಕ್ ಮಾಡ್ತೈತಿ ಇದು? ವಿಷ ಕುಡ್ದ ತಕ್ಷಣ ಅಲ್ಲಿ ವಿಷ ಅಲ್ಲಿ ಹೋಗಿ ಅಲ್ಲಿ ಅಟ್ಯಾಕ್ ಮಾಡ್ತೈತಿ ಲಿವರ್‌ಗೆ ಅಂತಂದ್ರೆ, ಈಗ ನೋಡ್ರಿ ಈಗ ಯಾರಾದ್ರೂ ಒಬ್ರು ವಿಷ ಸೇವಿಸಿ ಸತ್ರು ಅಂತಂದ್ರೆ, ಪೊಲೀಸರು ಅಥವಾ ಈ ಫಾರೆನ್ಸಿಕ್ ಲ್ಯಾಬ್ ಏನಿರ್ತೈತಿ ಅಲ್ಲಿ ಚೆಕ್ ಮಾಡುವಂಥದ್ದು ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಲಿವರ್‌ವನ್ನ ಚೆಕ್ ಮಾಡ್ತಾರೆ.
ಸೊ ಆ ಲಿವರ್‌ದಲ್ಲಿ ಇರುವಂತಹ ಈಗ ನಾನು ನಿಮಗೆ ಸ್ಟಾರ್ಟಿಂಗನ ಹೇಳಿದೆ. ಲಿವರ್ ಇರುವಂತದ್ದು 2 ಕೋಶಗಳಿಂದ ಆಗಿದೆ ಅಂತ ಹೇಳಿ. ಒಂದನೇದ್ದು ಹೆಪಟಿಕ್ ಒಂದನೇದ್ದು ಹೆಪಟಿಕ್ ಮತ್ತು ಇನ್ನೊಂದು ಯಾವ್ದು ಹೇಳಿದೆ ನಾನು ಕೂಫರ್ ಸೆಲ್. ಕೂಫರ್ ಜೀವಕೋಶಗಳಿಂದ ಆಗಿರ್ತಕ್ಕಂಥದ್ದು ನಮ್ಮ ಲಿವರ್. ಈಗ ನೋಡ್ರಿ ಇಲ್ಲಿ ಹೆಪಟೈಟಿಸ್ ಈ ಕೋಶಗಳು ನಾಶ ಆದವು ಅಂತಂದ್ರೆ ಹೆಪಟೈಟಿಸ್ ಅನ್ನುವಂಥದ್ದು ಒಂದು ನಮಗೆ ರೋಗ ಬರ್ತೈತಿ. ಇದಾದ ನಂತರ ಕೂಫರ್ ಸೆಲ್‌ಗಳು ಡ್ಯಾಮೇಜ್ ಆದವು ಅಂತಂದ್ರ ಕುಫರ್ ಸೆಲ್‌ಗಳು ಯಾವ ರೀತಿ ಡ್ಯಾಮೇಜ್ ಆಗ್ತಾವ ಅಂತಂದ್ರ, ಇಲ್ಲಿದೆ ನೋಡ್ರಿ. ಕುಫರ್ ಸೆಲ್ ಏನ್ ಮಾಡ್ತೈತೆ ಅಂತಂದ್ರ, ನಾವ್ ಏನೇನು ಆಹಾರ ಸೇವಿಸ್ತೀವಲ್ಲ, ಅದರಲ್ಲಿ ವಿಷ ಇತ್ತು ಅಥವಾ ಮದ್ಯಪಾನ ಇತ್ತು ಅಂತಂದ್ರೆ, ಡೈರೆಕ್ಟ್ ಆಗಿ ಇಲ್ಲಿ ಇರ್ತಕ್ಕಂತಹ ಕುಫರ್ ಸೆಲ್ಸ್‌ಗಳು ಅವನ್ನು ಸಹ ಸೇವಿಸಿ ಬಿಡ್ತಾವೆ. ಅವು ಸಹ ಒಳಗೆ ತೆಗೆದುಕೊಳ್ತಾವೆ. ಆಮೇಲೆ ಅವುಗಳನ್ನ ತಿಂತಾವೆ. ಕುಫರ್ ಸೆಲ್ಸ್‌ಗಳು. ಸೊ, ಈ ರೀತಿ ಮಾಡಿ ಅಲ್ಲಿರ್ತಕ್ಕಂತಹ ಕುಫರ್ ಸೆಲ್‌ಗಳು ಏನಾಗ್ತಾವೆ, ಸಾಯ್ತಾವೆ. ಅವುಗಳು ಡ್ಯಾಮೇಜ್ ಆಗ್ತಾವೆ. ಅಲ್ಲಿ ಪೂರ್ತಿ ಸತ್ತು ಹೋಗ್ಬಿಡ್ತಾವೆ ಅವು ಕುಫರ್ ಸೆಲ್‌ಗಳು. ಈ ರೀತಿ ನೋಡ್ರಿ ನಾವು ಮದ್ಯಪಾನವನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಅದರಲ್ಲಿಯೂ ಸಹ ವಿಷನೇ ಇರ್ತೈತಿ. ಆಹ್, ನಿಧಾನವಾಗಿ ತಗೋತಿರುವಂಥದ್ದು ಮದ್ಯಪಾನ. ಈಗ ನಾವು ಒಂದ್ಸಲ ಮದ್ಯಪಾನವನ್ನ ಸೇವಿಸಿದೀವಿ ಅಂತಂದ್ರ, ಸೊ ಆ ಟೈಮ್‌ದಲ್ಲಿ ಏನಾಗ್ತೈತಿ, ಅಲ್ಲಿ ನಮ್ಮ ಲಿವರ್‌ದಲ್ಲಿರುವಂಥ ಕೂಪರ್ ಸೆಲ್‌ಗಳು ಮದ್ಯಪಾನ ಅವು ಸಹ ಸೇವನೆ ಮಾಡ್ತವೆ. ಸೊ ಆ ಟೈಮ್‌ದಲ್ಲಿ ಏನಾಗ್ತೈತಿ, ನಮಗೆ ಒಂದ್ ಸ್ವಲ್ಪ ಚಕ್ರ ಬಂದಂಗ ಆಗುವುದು, ಅಥವಾ ನಶೆ ಇರದಂಗ ಆಗುವುದು. ಸೊ ಆ ಟೈಮ್‌ದಲ್ಲಿ ಆಗ್ತೈತೆ. ಆಮೇಲೆ ಕೂಫರ್ ಸೆಲ್‌ಗಳು ಮತ್ತೇನಪ್ಪಾ ಅಂತಂದ್ರೆ ಬಹಳ ಬೇಗನೆ ಏನಾಗ್ತವೆ, ರೀಪ್ರೊಡ್ಯೂಸ್ ಆಗ್ಬಿಡ್ತಾವೆ. ಓಕೆ. ರೀಪ್ರೊಡ್ಯೂಸ್ ಆಗ್ಬಿಡ್ತಾವೆ ಅಂತಂದ್ರೆ ಅಲ್ಲಿ ಏನಾಗ್ತೈತಿ, ಸೆಲ್ ಡಿವಿಷನ್ ಬಹಳ ಬೇಗ ಆಗ್ತೈತಿ ಅಂತ ನಾನು ನಿಮಗೆ ಹೇಳಿದೆಲ್ಲ. ಸೊ ಅವಾಗ ಮತ್ತ್ ಬಹಳ ಬೇಗನೆ ಸೆಲ್ ಡಿವಿಷನ್ ಆಗ್ಬಿಡ್ತೈತಿ. ಆಮೇಲೆ ಮತ್ತ್ ನಮ್ಮ ನಶೆ ಇಳಿದು ಬಿಡ್ತೈತಿ. ಸೊ ಈ ರೀತಿ ಇರ್ತಕ್ಕಂಥದ್ದು ಅಲ್ಲಿ ಒಂದು ಚಕ್ರ ನಡೀತಾ ಇರುವಂಥದ್ದು. ಆದರೆ ಬಹಳ ಅತಿ ಹೆಚ್ಚಾಗಿ ನಾವು ಮದ್ಯಪಾನವನ್ನ ಮಾಡಿದ್ವಿ ಅಂತಂದ್ರೆ, ಸೊ ಕೂಪರ್ ಸೆಲ್‌ಗಳು ಎಷ್ಟು ತಡ್ಕೋಬೇಕವು. ತಡ್ಕೋತಾವೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತಾವೆ. ಆಮೇಲೆ ನಮ್ಮ ಲಿವರ್ ಕೂಡ ಡ್ಯಾಮೇಜ್ ಆಗ್ಬಿಡ್ತೈತಿ. ಆಮೇಲೆ ಸ್ವಲ್ಪ ವಿಷದ ವಿಷಯದಲ್ಲಿ ನಾವು ಬಂದಾಗ, ಸ್ವಲ್ಪ ವಿಷವನ್ನ ನಾವು ಸೇವಿಸಿದ್ವಿ ಅಂತಂದ್ರೆ ಅವು ಕಂಟ್ರೋಲ್ ಮಾಡ್ಕೋತಾವೆ. ಕುಫರ್ ಕೋಶಗಳು. ಸತ್ತು ಮತ್ತೆ ಏನಪ್ಪಾ ಅಂತಂದ್ರೆ ರೀಪ್ರೊಡ್ಯೂಸ್ ಆಗ್ತವೆ. ಆದ್ರೆ ಬಹಳಷ್ಟು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ವಿಷವನ್ನ ಸೇವಿಸಿದ್ವಿ ಅಂತಂದ್ರೆ ಅವು ಸಹ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ. ಮನುಷ್ಯ ಸಾಯ್ತಾನೆ. ಈಗ ನೆಕ್ಸ್ಟ್ ಈ ಲಿವರ್ ಇರ್ತಕ್ಕಂಥದ್ದು ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾತ್ರ ನಿರ್ವಹಿಸ್ತೈತಿ. ಏನಂತಂದ್ರೆ, ಈಗ ಭ್ರೂಣ ಇರ್ತೈತಲ್ಲ, ಅದಕ್ಕೆ ನಾವು ಎಂಬ್ರಾಯ್ ಅಂತ ಹೇಳ್ತೀವಿ. ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ದಿವಸದವರೆಗೆ ಆ ಒಂದು ಮಗು ಇರ್ತೈತಿ. ಅದಕ್ಕೆ ಮಗು ಅನ್ನೋದಿಲ್ಲ ನಾವು. ಆ ಒಂದು ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಮಗುವಿಗೆ ನಾವು ಭ್ರೂಣ ಅಂತ ಹೇಳ್ತೇವೆ. ಎಂಬ್ರಾಯ್ ಅಂತ ಹೇಳ್ತೇವೆ. ಯಾವಾಗ ಹೊಟ್ಟೆಯಿಂದ ಹೊರಗೆ ಬರ್ತೈತಿ, ಅವಾಗ ಅದು ಮಗು. ಓಕೆ. ಅದರ ಒಳಗೆ 9 ತಿಂಗಳು ಏನಿರ್ತೈತಲ್ಲ, ಅದು 9 ತಿಂಗಳವರೆಗೂನು ಸಹ ಅದಕ್ಕೆ ಭ್ರೂಣನ ಅಂತ ಹೇಳ್ತೇವೆ. ಅದು ರೆಡಿ ಆಗಿದ್ರುನು ಸಹ ಅದಕ್ಕೆ ಭ್ರೂಣನ ಅಂತ ಹೇಳ್ತೇವೆ. ಅದಕ್ಕೆ ಇಂಗ್ಲೀಷ್‌ನಲ್ಲಿ ನಾವು ಎಂಬ್ರಾಯ್ ಅಂತ ಹೇಳ್ತೇವೆ. ಈಗ ನೋಡ್ರಿ ನಮ್ಮಲ್ಲಿ ರಕ್ತವನ್ನ ಉತ್ಪಾದಿಸುವಂತದ್ದು ಯಾವುದು ಅಂತಂದ್ರೆ, ಅದು ನಮ್ಮ ಅಸ್ಥಿಮಜ್ಜೆ ಅನ್ನೋದು ನಿಮಗೆ ಗೊತ್ತಿರುವಂತದ್ದು. ಬೋನ್ ಮ್ಯಾರೋ ಅಂತ ಹೇಳಿ ಹೇಳ್ತೇವೆ. ಇದು ನಮ್ಮ ದೇಹದಲ್ಲಿ ರಕ್ತವನ್ನ ಉತ್ಪಾದಿಸುವಂತದ್ದು ಸ್ಥಳ. ಓಕೆ. ಆದರೆ ಸಣ್ಣ ಮಗುವಿನಲ್ಲಿ ರಕ್ತ ಉತ್ಪಾದಿಸೋದ್ರ ರಕ್ತ ಉತ್ಪಾದನೆ ಎಲ್ಲಿ ಆಗ್ತೈತಿ? ಈ ಭ್ರೂಣದಲ್ಲಿ ಎಲ್ಲಿ ರಕ್ತ ಉತ್ಪಾದನೆ ಆಗ್ತೈತಿ ಅಂತಂದ್ರ, ಇದು ರಕ್ತ ಉತ್ಪಾದನೆ ಆಗೋದು, ಆರ್-ಬಿ-ಸಿ ಉತ್ಪಾದನೆ ಆಗೋದು ಲಿವರ್‌ದಲ್ಲಿ, ಯಕೃತದಲ್ಲಿ. ಅದ್ರ ಒಳಗೂನು ಸಹ ಮತ್ತೆ ಡೀಪ್ ಆಗಿ ಎಕ್ಸಾಮ್‌ದಲ್ಲಿ ಕೇಳಿದ್ರ ಅಂತಂದ್ರ, ಅದು ಲಿವರ್‌ದಲ್ಲಿರುವಂತಹ ಮೆಸೋಡರ್ಮ್ ಭಾಗದಲ್ಲಿ ರಕ್ತ ಉತ್ಪಾದನೆ ಆಗ್ತೈತಿ ಭ್ರೂಣದಲ್ಲಿ. ಈಗ ಭ್ರೂಣದಲ್ಲಿ ಯಾಕೆ ಲಿವರ್‌ದಲ್ಲಿ ಉತ್ಪಾದನೆ ಆಗ್ತೈತಿ ಅಂತಂದ್ರ, ತಾಯಿ ಹೊಟ್ಟೆಯಲ್ಲಿ ಇರುವಂತಹ ಒಂದು ಭ್ರೂಣ, ಅದರಲ್ಲಿರ್ತಕ್ಕಂತಹ ಮೂಳೆಗಳು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಬಹಳ ಏನಪ್ಪಾ ಅಂತಂದ್ರೆ ಕಾರ್ಟಿಲೇಜ್ ಒಂದ್ ತರದ ಇರುವಂತ ಒಂದು ಮಾಂಸದ ಮುದ್ದೆ ಇರ್ತೈತದು. ಮಾಂಸದ ಮುದ್ದೆ ಬಹಳಷ್ಟು ಅದರ ಬೋನ್ಸ್‌ಗಳು ಹಾರ್ಡ್ ಆಗಿ ಇರೋದಿಲ್ಲ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅಸ್ಥಿಮಜ್ಜೆಯನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ ನಮಗೆ. ಆ ಒಂದು ಕಾರಣದಿಂದ ಅಲ್ಲಿ ರಕ್ತ ಉತ್ಪಾದನೆ ಆಗೋದಿಲ್ಲ ಆ ಭ್ರೂಣದಲ್ಲಿ. ಆದರೆ ಅಲ್ಲಿ ಲಿವರ್ ಇರುವಂತದ್ದು, ಲಿವರ್‌ದಲ್ಲಿ ಮೆಸೋಡರ್ಮ್ ಇರುವಂತದ್ದು ಏನ್ ಮಾಡ್ತೈತಿ, ಭ್ರೂಣದಲ್ಲಿದ್ದಾಗ ಅದಕ್ಕೆ ರಕ್ತವನ್ನು ಉತ್ಪಾದನೆ ಮಾಡುವುದರಲ್ಲಿ ಸಹಾಯಕ ಮಾಡುವಂತದ್ದು. ಇದಿಷ್ಟು ಎಲ್ಲ ಲಿವರ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ನಾವು ಗ್ರಂಥಿಗೆ ಬರೋಣ. ಒಂದು ನಳಿಕಾ ಗ್ರಂಥಿ ಆಗಿರ್ತಕ್ಕಂಥದ್ದು, ಅದು ಜಠರ ರಸ ಗ್ರಂಥಿ ಅಂತ. ಇದನ್ನು ಸಹ ನಾವು ಹಿಂದಿನ ಒಂದು ಟಾಪಿಕ್‌ದಲ್ಲಿ ಡಿಸ್ಕಷನ್ ಮಾಡೀವಿ. ಈ ಗಳಿಂದ ಜಠರ ರಸ ಅನ್ನುವಂಥದ್ದು ಸ್ರವಿಕೆ ಆಗ್ತೈತಿ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಈ ಜಠರ ರಸವು ಪೆಪ್ ಪೆಪ್ ಪೆಪ್ಸಿನ್ ಮತ್ತು ರೆನಿನ್ ಅನ್ನುವಂತಹ ಎನ್ಝೈಮ್ಸ್‌ಗಳು ಏನ್ ಮಾಡ್ತಾವೆ, ಬಿಡುಗಡೆ ಮಾಡ್ತವೆ. ಓಕೆ. ಈ ಒಂದು ಗ್ರಂಥಿಯಿಂದ ಜಠರ ರಸ ಗ್ರಂಥಿ ಐತಿ. ಇದು ಜಠರ ರಸ
ಸ್ರವಿಸ್ತವೆ. ಈ ಜಠರ ರಸದಲ್ಲಿ ಇರುವಂತಹದ್ದು ಯಾವ್ಯಾವುದು? ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳು, ಎಂಜೈಮ್‌ಗಳು ಕಂಡುಬರ್ತಾವೆ ನಮಗೆ. ಅದರ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತೇಳಿ ನಾನು ನಿಮ್ಗೆ ಇದನ್ನೆಲ್ಲವೂ ಸಹ ಡೀಟೇಲ್ ಆಗಿ ಚಿತ್ರದ ಮುಖಾಂತರ ಹೇಳಿದ್ದೆ. ಈಗ ನೋಡ್ರಿಲ್ಲಿ ಈ ಒಂದು ಜಠರ ರಸ ಗ್ರಂಥಿಗೆ ನಾವು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಇವು ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳು ಸರಿಯಾಗಿ ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಜಠರದಲ್ಲಿ ಅವಾಗ ಏನಾಗ್ತೈತಿ ನಾವು ಎಷ್ಟು ತಿಂದಿರ್ತೇವಲ್ಲ, ಏನೇನು ಆಹಾರವನ್ನು ಸೇವಿಸಿರ್ತೇವಿ ಅದು ಸರಿಯಾಗಿ ಪಚನ ಆಗೋದಿಲ್ಲ. ಈ ಒಂದು ಇವುಗಳಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಬಹುದು, ಆಮೇಲೆ ರೆನಿನ್ ಆಗಿರಬಹುದು, ಪೆಪ್ಸಿನ್ ಆಗಿರಬಹುದು, ಇವುಗಳ ಮುಖಾಂತರ ಅಲ್ಲಿರ್ತಕ್ಕಂತಹ ಆಹಾರ ಏನಾಗ್ತೈತಿ ಪಚನ ಆಗುವಂಥದ್ದು. ಅದು ಸರಿಯಾಗಿ ಪಚನ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತೈತಿ ಹೇಳ್ರಿ, ನಮಗೆ ಹೊಟ್ಟೆ ಕೆಡೋದಾಗಿರ್ಬಹುದು, ಅಥವಾ ನಮಗೆ ಒಂಥರ ಡಕ್ಕಾರಿ ಬರ್ತಾವೆ ನೋಡ್ರಿ. ಡಕ್ಕಾರಿ ಅಂತಂದ್ರೆ ಓ ಅಂತ ಈ ರೀತಿ ಮಾಡ್ತೇವಿ, ಅಥವಾ ಏನೋ ಒಳಗಿನಿಂದ ಒಂದು ಗ್ಯಾಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಬಾಯಿ ಮುಖಾಂತರ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಗ್ಯಾಸ್ಟ್ರಿಕ್ ಅಂತೇಳಿ ಹೇಳ್ತೇವೆ. ಓಕೆ. ನೆಕ್ಸ್ಟ್ ಇರುವಂತದ್ದು ಇನ್ನೊಂದು ಗ್ರಂಥಿ ಕರುಳಿನ ಗ್ರಂಥಿ ಅಂತ ಇದೆ. ಈ ಗ್ರಂಥಿಗಳಿಂದ ಆ ಕರುಳಿನ ರಸ ಸ್ರವಿಕೆಯಾಗುತ್ತದೆ. ಈ ಕರುಳಿನ ರಸದಲ್ಲಿ ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್, ಪೆಪ್ಟೈಡೇಸ್, ಲಿಪೇಸ್ ಕಿಣ್ವಗಳು ಕಂಡುಬರ್ತವೆ. ಇವು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡ್ತವೆ. ಇವು ಕರುಳಿನಲ್ಲಿ ನಾವು ನೋಡೇವಿ. ಇದು ಸಹ ಆಲ್ರೆಡಿ ಡಿಸ್ಕಷನ್ ಆಗಿರುವಂಥದ್ದು. ಈಗ ನೆಕ್ಸ್ಟ್ ಇರುವಂಥದ್ದು ಬೆವರು ಗ್ರಂಥಿ ಇದೆ. ಇದಕ್ಕೆ ನಾವು ಸ್ವೆಟ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದರಲ್ಲಿ ಲೈಸೋಜೈಮ್ ಅನ್ನುವಂತಹ ಒಂದು ಕಿಣ್ವ ಇರ್ತೈತಿ. ಲೈಸೋಜೈಮ್ ಅನ್ನುವಂಥ ಒಂದು ಎಂಜೈಮ್ ಇರ್ತೈತಿ. ಈ ಗ್ರಂಥಿಗಳು ಬೆವರನ್ನು ಸ್ರವಿಕೆ ಮಾಡ್ತವೆ. ಇದರಿಂದ ದೇಹದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ನೀರು, ಲವಣಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡ್ತೈತಿ. ಓಕೆ. ಬೆವರು ಗ್ರಂಥಿ ಸ್ವೆಟ್ ಗ್ಲ್ಯಾಂಡ್‌ದಿಂದ ಏನಾಗ್ತೈತಿ, ಲೈಸೋಜೈಮ್ ಅನ್ನುವಂತಹ ಕಿಣ್ವ ಬಿಡುಗಡೆ ಆಗ್ತೈತಿ. ಈ ಒಂದು ಲೈಸೋಜೈಮ್ ಅನ್ನುವಂಥ ಕಿಣ್ವ ಬಿಡುಗಡೆ ಆತಂದ್ರ ನಮ್ಮ ದೇಹಕ್ಕೆ ಏನಾಗ್ತೈತಿ ಹೇಳ್ರಿ, ನಮ್ಮ ದೇಹದಲ್ಲಿರುವಂತಹ ನೀರು, ಲವಣಗಳು ಮತ್ತು ತ್ಯಾಜ್ಯ ವಸ್ತುಗಳು ಬೆವರಿನ ಮುಖಾಂತರ ಹೊರಗೆ ಬಂದ್ಬಿಡ್ತಾವೆ. ಈ ಒಂದು ಲೈಸೋಜೈಮ್ ಕಿಣ್ವ ಬಿಡುಗಡೆ ಆದಾಗ. ಇದಾದ ನಂತರ ನೆಕ್ಸ್ಟ್ ಅಶ್ರು ಗ್ರಂಥಿ ಅಂತ ಹೇಳಿದೆ. ಇದು ಕಣ್ಣೀರನ್ನು ಸ್ರವಿಕೆ ಮಾಡುವಂತಹ ಒಂದು ಅಶ್ರು ಗ್ರಂಥಿ ಇರುವಂತದ್ದು. ಕಣ್ಣೀರು ಕಣ್ಣುಗುಡ್ಡೆಯನ್ನು ತೇವದಿಂದ ಇರುವಂತೆ ನೋಡಿಕೊಳ್ಳುತ್ತದೆ. ಅದ್ರ ಜೊತೆಗೆ ಲಾಲಾರಸ ಮತ್ತು ಕಣ್ಣೀರಿನಲ್ಲಿ ಲೈಸೋಜೋಮ್ ಎಂಬ ಕಿಣ್ವ ಇದ್ದು ಇದು ಬ್ಯಾಕ್ಟೀರಿಯಾಗಳನ್ನು ಕೂಡ ನಾಶ ಮಾಡುವಂತಹ ಕೆಲಸ ಮಾಡ್ತೈತಿ. ನೋಡ್ರಿ, ಲಾಲಾರಸ ಮತ್ತು ಕಣ್ಣೀರಿನಲ್ಲಿ ಲೈಸೋಜೋಮ್ ಅನ್ನುವಂತಹ ಒಂದು ಎಂಜೈಮ್ ಕೂಡ ಇರ್ತೈತಿ. ಸೊ ಆ ಒಂದು ಕಣ್ಣೀರಿನಲ್ಲಿರುವಂತಹ ಲೈಸೋಜೋಮ್ ಏನ್ ಕೆಲಸ ಮಾಡ್ತೈತಿ, ಯಾವುದಾದರೂ ಬ್ಯಾಕ್ಟೀರಿಯಾಗಳು ನಮಗೆ ಅಟ್ಯಾಕ್ ಮಾಡಿದ್ವು ಅಂತಂದ್ರ ಆ ಬ್ಯಾಕ್ಟೀರಿಯಾಗಳನ್ನ ಏನ್ ಮಾಡ್ತೈತಿ, ಸಾಯಿಸುವಂತಹ ಕೆಲಸ ಮಾಡುವಂತದ್ದು ಲೈಸೋಜೋಮ್. ಇದಾದ ನಂತರ ಈ ಒಂದು ಅಶ್ರು ಗ್ರಂಥಿಗಳಲ್ಲಿನೂ ಸಹ 2 ಗ್ರಂಥಿಗಳು ಬರ್ತವೆ. 2 ಗ್ರಂಥಿಗಳಿದಾವು. ಒಂದನೇದ್ದು ಈ ಒಂದು ನಮ್ಮ ಕಣ್ಣು ಏನಿದೆ, ಈ ಕಣ್ಣಿನ ಮೇಲೆ ಒಂದು ಗ್ರಂಥಿ ಇರ್ತೈತಿ. ಅದಕ್ಕೆ ನಾವು ಲೆಕ್ರಾಯಿಮಲ್ ಅಂತ ಹೇಳಿ ಹೇಳ್ತೇವಿ. ಏನಂತ ಹೇಳ್ತೇವಿ? ಲೆಕ್ರಾಯಿಮಲ್ ಅಂತ ಹೇಳಿ ಹೇಳ್ತೇವಿ. ಓಕೆ. ಇದು ಏನ್ ಮಾಡ್ತೈತಿ ಅಂತಂದ್ರ, ಈ ಕಣ್ಣೀರು ಇರುವಂತದ್ದು ತರ್ತೈತಿ. ಆಮೇಲೆ ಈ ಕಣ್ಣೀರಿನಲ್ಲಿ ಇರುವಂತಹ ಲೈಸೋಜೋಮ್ ಕೂಡ ಇರುವಂತದ್ದು ಎಲ್ಲಿ? ಅಲ್ಲಿ ಲೆಕ್ರಾಯಿಮಲ್ ದಲ್ಲಿ ಇರುವಂತಹದ್ದು. ಆ ಲೆಕ್ರಾಯಿಮಲ್ ಗ್ರಂಥಿ ಬಿಡುಗಡೆ ಮಾಡ್ತೈತಿ. ಇದರ ಜೊತೆಗೆ ಇದ್ರ ಕೆಳಗೆ ಇರುವಂತದ್ದು ಇದೇ ನಮ್ಮ ಕಣ್ಣಿನ ಕೆಳಗಿನ ಭಾಗ ಇದೆ. ಅಲ್ಲೂ ಸಹ ಒಂದು ಗ್ರಂಥಿ ಇರ್ತೈತಿ. ಅದು ಯಾವುದು ಅಂತಂದ್ರೆ ಮೊಬೇಮಿಯನ್ ಅಂತ ಹೇಳಿ. ಓಕೆ. ಇಲ್ಲಿ ಮೇಲೆ ಇರುವಂತದ್ದು ಲೆಕ್ರಾಯಿಮಲ್, ಕೆಳಗಿರುವಂತದ್ದು ಮೊಬೇಮಿಯನ್. ಈ ಮೊಬೇಮಿಯನ್ ಏನ್ ಮಾಡ್ತೈತಿ ಅಂತಂದ್ರೆ, ಇದು ಆಯಿಲ್ ಉತ್ಪಾದನೆ ಮಾಡುವಂತದ್ದು, ಎಣ್ಣೆ ಉತ್ಪಾದನೆ ಮಾಡ್ತೈತಿ. ಇದು ಎಣ್ಣೆ ಅಂತಂದ್ರೆ ಈಗ ನೋಡ್ರಿ, ಮೂಗಿನ ಮೇಲೆ ನಾವು ಮಲಗಿ ನಾವು ಯಾವಾಗ ಏಳ್ತೇವಿ ಅವಾಗ ನಮಗೆ ಮೂಗಿನ ಮೇಲೆ ಒಂದು, ಈಗ ನೋಡ್ರಿ, ನಾವು ಮಲಗಿ ಎದ್ದಾಗ ಮೂಗಿನ ಮೇಲೆ ಅಲ್ಲ, ಕಣ್ಣಿನ ಒಳಗೇನೆ ಕಣ್ಣಿನ ಒಳಗೆ ಏನಪ್ಪಾ ಅಂತಂದ್ರ ಒಂದು ರಾಡಿ ತರ ಬರ್ತೈತಿ ನೋಡ್ರಿ. ಅದನ್ನ ನಾವು ಬೆರಳಿನಿಂದ ತೆಗಿತಿರ್ತೇವಿ. ಸೊ ಬೆರಳನ್ನ ಹಾಕಿ ಇಲ್ಲಿ ಸೈಡಿಗೆ ಬಂದು, ಈ ಒಂದು ಸೈಡಿಗೆ ಬಂದು ಇಲ್ಲಿ ಏನಪ್ಪಾ ಅಂತಂದ್ರ ಒಂದ್ ಸ್ವಲ್ಪ ರಾಡಿ ತರ ಕುಂತಿರ್ತೈತಿ. ಸೊ ಇದನ್ನ ಏನಪ್ಪಾ ಅಂತಂದ್ರ ಉತ್ಪಾದನೆ ಮಾಡೋದರಲ್ಲಿ ಏನಾಗ್ತೈತಿ, ಇದು ಸಹಾಯಕ ಮಾಡ್ತೈತಿ. ಯಾವ ರೀತಿ ಸಹಾಯಕ ಮಾಡ್ತೈತಿ ಅಂತಂದ್ರ, ಈಗ ಆಯಿಲ್ ಇರ್ತೈತಿ. ಓಕೆ. ಆಯಿಲ್ ಪ್ರೊಡ್ಯೂಸ್ ಮಾಡುವಂತದ್ದು ಯಾವ ಒಂದು ಗ್ರಂಥಿ? ಮೊಬೇಮಿಯನ್ ಗ್ರಂಥಿ. ಅದು ಕೆಳಗಿರ್ತೈತಿ ಇಲ್ಲಿ. ಸೊ ಈ ಮೊಬೇಮಿಯನ್ ಅನ್ನುವಂತಹ ಗ್ರಂಥಿ ಅದು ಆಯಿಲ್ ಪ್ರೊಡ್ಯೂಸ್ ಮಾಡಿತು ಅಂತಂದ್ರೆ ನಮ್ಮ ಕಣ್ಣಿನ ಕಣ್ಣಿನಲ್ಲಿ ಅಥವಾ ಕಣ್ಣಿನ ಹೊರಗಡೆ ಈ ಒಂದು ಸೈಡ್‌ದಲ್ಲಿ ಬಹಳಷ್ಟು ಮಣ್ಣಿನ ಕಣಗಳು, ಸೂಕ್ಷ್ಮ ಕಣಗಳು ಬಂದು ಏನಾಗಿರ್ತವೆ, ಸೇರಿರ್ತವೆ.
ಅವುಗಳು ಒಂದು ಆಯಿಲ್ ಜೊತೆಗೆ ಮಿಕ್ಸ್ ಆಗಿ ಏನಪ್ಪಾ ಅಂತಂದ್ರೆ ಗಟ್ಟಿ ಆಗ್ತವೆ. ರಾತ್ರಿಯ ವೇಳೆಯಲ್ಲಿ ಗಟ್ಟಿಯಾಗಿ ಈ ಸೈಡ್‌ದಲ್ಲಿ ಬಂದು ಈ ರೀತಿ ಕೂಡ್ತವೆ. ಆಮೇಲೆ ನಮ್ಮ ಇವೇನ್ ರೆಪ್ಪೆಗಳ ಕೂದಲುಗಳದಾವ ಅವುಗಳ ಮೇಲೂ ಸಹ ಏನಾಗ್ತೈತಿ ಹೋಗಿ ಅಂಟ್ಕೋತವೆ. ಆಮೇಲೆ ನಾವು ಅವುಗಳನ್ನ ತೆಗಿತೀವಿ. ಸೊ, ಈ ಒಂದು ಪ್ರೊಸೆಸ್ ಆಗ್ಲಿಕ್ಕೆ ಅದು ಮೊಬೇಮಿಯನ್ ಅನ್ನುವಂತಹ ಒಂದು ಗ್ರಂಥಿ ಸಹಾಯಕವಾಗ್ತದೆ. ಟೋಟಲ್ ಆಗಿ 2 ಗ್ರಂಥಿಗಳಿರ್ತಾವೆ. ಮೇಲೆ ಇರುವಂತದ್ದು ಲೆಕ್ರೈಮಲ್ ಮತ್ತು ಕೆಳಗಿರುವಂತದ್ದು ಮೊಬೇಮಿಯನ್. ನೆಕ್ಸ್ಟ್ ಈ ಕಣ್ಣಿನಲ್ಲಿ ಇದೇನು ಕಣ್ಣಿದೆಯಲ್ಲ, ಓಕೆ. ಈಗ ಈ ಕಣ್ಣಿನಲ್ಲಿ ಇಲ್ಲಿ ಸೈಡ್‌ಗೆ ನಾವು ಒಂದು ಮಾಂಸದ ಒಂದು ಪದರವನ್ನ ನೋಡಕ್ ಸಿಗ್ತೈತೆ ನಮಗೆ ನಮ್ಮ ಕಣ್ಣಿನಲ್ಲಿ. ಹೌದಾ? ಈ ಮಾಂಸದ ಪದರಕ್ಕೆ ನಾವೇನಂತ ಹೇಳ್ತೇವಿ? ಪಂಕ್ಟಮ್ ಅಂತೇಳಿ ಹೇಳ್ತೇವಿ. ಏನಂತ ಹೇಳ್ತೇವಿ? ಪಂಕ್ಟಮ್ ಅಂತ ಹೇಳ್ತೇವಿ. ಇದು ಏನ್ ಮಾಡ್ತೈತಿ ಕೆಲ್ಸ ಅಂತಂದ್ರ, ನಮ್ಮ ಕಣ್ಣಿನಲ್ಲಿರುವಂತಹ ಕಣ್ಣೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಕೆಲಸ ಮಾಡ್ತೈತಿ ಪಂಕ್ಟಮ್. ಈ ಒಂದು ಮಾಂಸಖಂಡದ ಒಂದು ಭಾಗ, ಪದರು. ಅದ್ರ ಜೊತೆಗೆ ನಾವು ಅಳುವಾಗನು ಸಹ ಏನ್ ಮಾಡ್ತೈತಿ, ಈ ಒಂದು ಪಂಕ್ಟಮ್ ಇರುವಂತದ್ದು ಇಲ್ಲಿ ಏನ್ ನಾವು ಅಳ್ತಿರ್ತೇವಲ್ಲ, ಕಣ್ಣೀರಿನಿಂದ ಕಣ್ಣೀರ್ ಬರ್ತಿರ್ತಾವೆ. ಆಮೇಲೆ ಅದರಲ್ಲಿ ಸ್ವಲ್ಪ ನೀರು ಏನ್ ಮಾಡ್ತೈತಿ, ಮೂಗಿಗೂನು ಸಹ ಏನ್ ಮಾಡ್ತೈತಿ, ಟ್ರಾನ್ಸ್‌ಫರ್ ಮಾಡ್ತೈತಿ ಅದು. ಯಾವುದು ಇದು? ಪಂಕ್ಟಮ್. ಮೂಗಿಗೂ ಸಹ ಅದು ಟ್ರಾನ್ಸ್‌ಫರ್ ಮಾಡುವಂತಹ ಕೆಲಸ ಮಾಡ್ತೈತಿ. ಸೊ, ಇದು ಎಲ್ಲ ಏನು ಅಶ್ರು ಗ್ರಂಥಿಯ ಬಗ್ಗೆ. ಇದ್ರ ಜೊತೆಗೆ ಇನ್ನೊಂದು ಗ್ರಂಥಿ ಇದೆ. ಅದಕ್ಕೆ ನಾವು ಸೆರೆಮನ್ ಗ್ಲ್ಯಾಂಡ್ ಅಂತನು ಹೇಳ್ತೇವೆ. ಸೆರೆಮನ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದು ಎಲ್ಲಿ ಕಂಡು ಬರ್ತೈತಿ? ಇದು ಕಿವಿಯಲ್ಲಿ ಕಂಡು ಬರ್ತೈತಿ. ಕಿವಿಯಲ್ಲಿ ಮೇನು ತಯಾರಿಸುವುದರಲ್ಲಿ ಇದು ಸಹಾಯ ಮಾಡ್ತೈತಿ. ಅಂತಂದ್ರೆ ನಾವು ಕಿವಿಯಲ್ಲಿ ಗಲೀಜ್ ಕುಂತಿರ್ತೈತಿ ನೋಡ್ರಿ, ಅದನ್ನ ನಾವು ಬೊಟ್ಟಲ್ಲಿ ಬೆರಳಿನಿಂದ ಅಥವಾ ಕಡ್ಡಿಯಿಂದ ಅಥವಾ ಅವು ಸ್ಟಿಕ್ಸ್‌ಗಳು ಬರ್ತಾವೆ ಅವು. ಹತ್ತಿಯಿಂದ ಸುತ್ತಿರ್ತಕ್ಕಂಥ ವೈಟ್ ಸ್ಟಿಕ್ಸ್‌ಗಳು ಬರ್ತಾವೆ ಈ ರೀತಿ. ಸೊ, ಆ ಸ್ಟಿಕ್ಸ್‌ಗಳನ್ನ ಹಾಕೊಂಡು ನಾವೇನ್ ಮಾಡ್ತೀವಿ, ನಮ್ಮ ಕಿವಿಯಲ್ಲಿರುವಂತಹ ಮೇಣವನ್ನ ಅದನ್ನ ತೆಗಿತೇವಿ. ಸೊ, ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕಲ್ಲ, ಅದನ್ನ ತಯಾರಿಸಲಿಕ್ಕೆ ಒಂದು ಗ್ಲ್ಯಾಂಡ್ ಇದೆ. ಅದಕ್ಕೂ ಒಂದು ಗ್ರಂಥಿ ಇದೆ. ಅದಕ್ಕೆ ಏನಂತ ಹೇಳ್ತೇವೆ ನಾವು? ಸೆರುಮೆನ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೆರುಮೆನ್ ಗ್ಲ್ಯಾಂಡ್. ಈಗ ನೆಕ್ಸ್ಟ್ ಇರುವಂತದ್ದು ಸೆಬಕಸ್ ಗ್ರಂಥಿ ಅಂತ ಹೇಳು ಇದೆ. ಇದು ಮೂಗಿನ ಮೇಲೆ ಇರುವಂತಹ ಒಂದು ಗ್ರಂಥಿ. ಸೆಬಕಸ್ ಗ್ರಂಥಿ. ಇದು ಏನ್ ಮಾಡ್ತೈತೆ ಅಂತಂದ್ರ, ಸೀಬಮ್ ಸಿವಮ್ ಅನ್ನುವಂಥದ್ದು ನಿರ್ಮಾಣ ಮಾಡೋದರಲ್ಲಿ ಇದು ಸಹಾಯಕ ಮಾಡ್ತೈತಿ. ಸಿವಮ್ ಅನ್ನುವಂಥದ್ದು ಒಂದು ಹ್ಮ್, ಪದಾರ್ಥ ಇರುವಂಥದ್ದು. ಜಿಗುಟಾಗಿರುವಂಥ ಒಂದು ಪದಾರ್ಥ ಸೀಬಮ್ ಅನ್ನುವಂಥದ್ದು. ಚರ್ಮವನ್ನು ಸಾಫ್ಟ್ ಆಗಿ ಇಡಲು ಇದು ಸಹಾಯವಾಗಿರುವಂಥದ್ದು. ಅದ್ರ ಜೊತೆಗೆ ನಮಗೆ ನೋಡ್ರಿ ಆಯಿಲಿ ಫೇಸ್ ಆಗಿದೆ ಅಂತ ಹೇಳ್ತೇವಲ್ಲ ನಾವು. ಅದು ಆಯಿಲಿ ಫೇಸ್ ಯಾಕೆ ಆಗಿರ್ತೈತೆ ಅಂತಂದ್ರೆ, ನಮ್ಮ ಚರ್ಮ ಸಾಫ್ಟ್ ಆಗಿರ್ಲಿಕ್ಕೆ. ಅಲ್ಲಿರ್ತಕ್ಕಂತಹ ಸಿಬಕಸ್ ಅನ್ನುವಂತಹ ಗ್ರಂಥಿ ಅದು ಏನ್ ಮಾಡ್ತೈತಿ, ಒಂದು ಸೀಬಮನ್ನ ಏನ್ ಮಾಡ್ತೈತಿ, ಬಿಡುಗಡೆ ಮಾಡುವಂಥದ್ದು. ಸೀಬಮ್ ಅನ್ನುವಂಥ ಒಂದು ಎನ್ಝೈಮ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಈ ಒಂದು ಎನ್ಝೈಮ್ ಏನಿದೆ ಸೀಬಮ್ ಅನ್ನುವಂಥದ್ದು, ಈ ಸೀಬಮನ್ನ ನಾವು ಹೆಚ್ಚಾಗಿ ಪಕ್ಷಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾಗಿ ನೋಡ್ತೇವೆ. ಅದಕ್ಕೆ ನೋಡ್ರಿ, ಪಕ್ಷಿಗಳು ಮಳೆಯಲ್ಲಿ ತೋಯಿಸಿದ್ರೂ ಕೂಡ ಅವುಗಳು ನೆನೆಯುವುದಿಲ್ಲ. ಯಾಕಂತಂದ್ರೆ ಅವುಗಳ ಮೇಲೆ ಸೀಬಮ್ ಬಹಳಷ್ಟು ನಿರ್ಮಾಣ ಆಗ್ತಿರುವಂಥದ್ದು. ಅಲ್ಲಿ ಹೆಚ್ಚಾಗಿ ಸೀಬಕಸ್ ಅನ್ನುವಂಥ ಗ್ರಂಥಿ ಹೆಚ್ಚಾಗಿ ಸೀಬಮ್ ಅನ್ನುವಂಥದ್ದು ಎನ್ಝೈಮನ್ನ ಬಿಡುಗಡೆ ಮಾಡ್ತೈತಿ. ಅದಕ್ಕೆ ನಾವೀಗ ನೋಡ್ರಿ, ಹಸು ಆಗಿರಬಹುದು, ಎಮ್ಮೆ ಆಗಿರಬಹುದು, ಅವುಗಳ ಮೇಲೆ ನಾವು ಕೈಯನ್ನ ಆಡಿಸಿದಾಗ ಅವುಗಳು ಬಹಳ ಸಾಫ್ಟ್ ಇರ್ತಾವೆ. ಆಮೇಲೆ ಆಯಿಲಿ ಆಯಿಲಿ ಇರ್ತೈತಿ ಅದು. ಸೊ, ಆದ ಕಾರಣದಿಂದ ಅವುಗಳಲ್ಲಿ ನಾವು ಇದನ್ನ ಹೆಚ್ಚು ನೋಡ್ತೇವೆ. ಈಗ ನೋಡ್ರಿ, ಬಹಳಷ್ಟು ಹೆಣ್ಮಕ್ಳು ಏನ್ ಮಾಡ್ತಾರ ಅಂತಂದ್ರೆ, ಆಯಿಲಿ ಫೇಸ್ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ತಮ್ಮ ಫೇಸ್‌ಗೆ ಏನ್ ಮಾಡ್ತಾರೆ, ಆಹ್, ಆಯಿಲ್ ಬಂತು ಅಂತಂದ್ರೆ, ಸೊ, ಅದು ಆಯಿಲ್ ನ್ಯಾಚುರಲಿ ಸಿಬಕಸ್ ಅನ್ನುವಂಥ ಗ್ರಂಥಿ ಬಿಡುಗಡೆ ಮಾಡ್ತೈತಿ. ಸಿಬಮ್ ಅನ್ನುವಂಥದ್ದು ಎನ್ಝೈಮ್ ಬಿಡುಗಡೆ ಆತಂದ್ರೆ ನಮ್ಮ ಶರೀರದ ಮೂಗಿನ ಮೇಲೆ ಆಗಿರ್ಬಹುದು, ಆಮೇಲೆ ಕೆನ್ನೆಗಳ ಮೇಲೆ ಆಯಿಲನ್ನು ನಾವು ನೋಡ್ತೇವೆ. ಈಗ ಹೆಣ್ಮಕ್ಳು ಆಗಿರ್ಬಹುದು, ಬೇರೆ ಬೇರೆ ವ್ಯಕ್ತಿಗಳು, ಗಂಡ್ಮಕ್ಳು ಆಗಿರ್ಬಹುದು, ಅವ್ರು ಏನ್ ಮಾಡ್ತಾರಂತಂದ್ರ, ಆಯಿಲಿ ಫೇಸ್ ಇದೆ ಅಂತೇಳಿ ಬಹಳಷ್ಟು ಯಾವ್ಯಾವುದೇ ತರಹದ ಏನ್ ಮಾಡ್ತಾರೆ, ಕ್ರೀಮ್‌ಗಳನ್ನ ಹಚ್ಕೋತಾರೆ. ಸೊ, ನೀವು ಮೇಲೆ ಕ್ರೀಮ್ ಹಚ್ಕೋತೀರ, ಆದ್ರೆ ಒಳಗೆ ಅಲ್ಲಿ ಸೀಬಮ್ ಗ್ರಂಥಿ ಇರುವಂಥದ್ದು, ಸೀಬಮ್ ಅನ್ನುವಂಥದ್ದು ಪ್ರೊಡ್ಯೂಸ್ ಮಾಡೇ ಮಾಡ್ತಾ ಇರುವಂಥದ್ದದು. ಓಕೆ. ಆಮೇಲೆ ಬಹಳಷ್ಟು ದಿನ ನೀವು ಇದೇ ರೀತಿ ಮಾಡಿದ್ರ ಅಂತಂದ್ರ, ಅಲ್ಲಿ ಏನಪ್ಪಾ ಅಂತಂದ್ರ ಪಿಂಪಲ್ಸ್‌ಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತಾವೆ. ಏನ್ ಬರ್ತಾವೆ ನಮಗೆ? ಪಿಂಪಲ್ಸ್‌ಗಳು ಬರ್ತಾವೆ. ಸೊ, ಇದೇ ಒಂದು ಕಾರಣ. ನ್ಯಾಚುರಲ್ ಆಗಿರ್ಬೇಕು. ನಾವು ಯಾವುದೇ ರೀತಿ ಇರ್ತಕ್ಕಂತಹ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್‌ಗಳನ್ನ ಯೂಸ್ ಮಾಡಬಾರ್ದು. ಇದಾದ ನಂತರ ಮ್ಯೂಕಸ್ ಗ್ರಂಥಿ ಕೂಡ ಒಂದು ಇದೆ ನಮ್ಮಲ್ಲಿ. ಇದು ಏನ್ ಮಾಡ್ತೈತಿ ಅಂತಂದ್ರ, ಅಂಟಾಗಿರುವಂತಹ ಪದಾರ್ಥವನ್ನ ನಿರ್ಮಾಣ ಮಾಡ್ತೈತಿ. ಆಮೇಲೆ ಇದ್ರ ಜೊತೆಗೆ ಆಹಾರ ನುಂಗಲು ಇದು ಸಹಾಯ ಮಾಡ್ತೈತಿ ಮ್ಯೂಕಸ್ ಗ್ರಂಥಿ. ಆಹಾರ ನುಂಗಲು. ಅದ್ರ ಜೊತೆಗೆ ದೊಡ್ಡ ಕರುಳಿನಲ್ಲಿ ಮಲಾಶಯದಲ್ಲಿ ನಿರ್ಮಾಣ ಆಗುವಂಥದ್ದು. ನಿರ್ಮಾಣ ಆಗಲು ಮಲಾಶಯ ನಿರ್ಮಾಣ ನು ಮಲ ಮಲ ನಿರ್ಮಾಣ ಆಗಲು ಸಹ ಈ ಮ್ಯೂಕಸ್ ಗ್ರಂಥಿ ಏನ್ ಮಾಡ್ತೈತಿ, ಸಹಾಯಕ ಆಗಿರ್ತೈತಿ. ಸೊ, 3 ಕಡೆ ಇದು ಸಹಾಯಕವಾಗಿರುವಂಥದ್ದು. ಅಂಟಾಗಿರುವಂತಹ ಪದಾರ್ಥವನ್ನು ನಿರ್ಮಾಣ ಮಾಡ್ತೈತಿ. ಅದ್ರ ಜೊತೆಗೆ ಆಹಾರ ನುಂಗಲು ಮತ್ತು ದೊಡ್ಡ ಕರುಳಿನಲ್ಲಿ ಮಲಾಶಯದಲ್ಲಿ ಇದು
ನಿರ್ಮಾಣಕ್ಕೆ ಸಹಾಯ ಮಾಡುವಂಥದ್ದು ಮ್ಯೂಕಸ್ ಗ್ರಂಥಿ. ಇದಾದ ನಂತರ ಈಗ ನಾವು ನಳಿಕಾ ಗ್ರಂಥಿಗಳನ್ನ ಈಗ ನಾವು ನೋಡಿದ್ವಿ. ಈಗ ನೆಕ್ಸ್ಟ್‌ದಾಗಿ ನಾವು ನೋಡುವಂಥದ್ದು ನಿರ್ನಾಳ ಗ್ರಂಥಿಗಳು. ಇವುಗಳಿಗೆ ನಾವು ಇಂಗ್ಲಿಷ್‌ನಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಗ್ರಂಥಿಗಳು ಏನ್ ಪ್ರೊಡ್ಯೂಸ್ ಮಾಡ್ತವೆ, ಏನ್ ಉತ್ಪಾದನೆ ಮಾಡ್ತವೆ, ಏನ್ ಸ್ರಾವಿಕೆ ಮಾಡ್ತವೆ, ಇವುಗಳು ಮಾಡುವಂಥದ್ದು ಹಾರ್ಮೋನ್ಸ್‌ಗಳನ್ನ ಇವು ಏನ್ ಮಾಡ್ತವೆ, ಹಾರ್ಮೋನ್ಸ್‌ಗಳನ್ನ ಏನ್ ಮಾಡ್ತವೆ, ಸ್ರವಿಕೆ ಮಾಡ್ತವೆ. ಓಕೆ. ಎಕ್ಸೋಕ್ರೈನ್ ಏನ್ ಮಾಡ್ತವೆ ಅಂತ ಹೇಳಿದೆ ನಾನು ನಿಮಗೆ. ಎಕ್ಸೋಕ್ರೈನ್ ಇರುವಂತವುಗಳು ಇವು ಏನ್ ಸ್ರವಿಕೆ ಮಾಡ್ತವೆ? ಎನ್ಝೈಮ್ ಎನ್ಝೈಮ್‌ಗಳನ್ನ ಸ್ರವಿಕೆ ಮಾಡ್ತವೆ, ಕಿಣ್ವಗಳನ್ನ ಸ್ರವಿಕೆ ಮಾಡ್ತವೆ. ಆದರೆ ನಿರ್ನಾಳ ಗ್ರಂಥಿಗಳು ಇವು ಎಂಡೋಕ್ರೈನ್ಸ್‌ಗಳು ಇವು ಹಾರ್ಮೋನ್‌ಗಳ ಸ್ರವಿಕೆಯನ್ನ ಮಾಡ್ತವೆ. ಈ ಗ್ರಂಥಿಗಳು ಹೆಸರೇ ಸೂಚಿಸುವಂತೆ ನಾಳವನ್ನು ಹೊಂದಿರುವುದಿಲ್ಲ. ನಾವು ಸ್ಟಾರ್ಟಿಂಗ್ ನೋಡಿದ್ವಿ. ಇವುಗಳಿಂದ ಸ್ರವಿಕೆಯಾಗುವಂತಹ ರಾಸಾಯನಿಕ ವಸ್ತು ರಕ್ತದಲ್ಲಿ ವಿಲೀನವಾಗಿ ನೋಡ್ರಿ, ರಕ್ತದಲ್ಲಿ ವಿಲೀನವಾಗಿ ಇಡೀ ದೇಹದ ಮೇಲೆ ಪ್ರಭಾವ ಬೀರುವಂತವುಗಳು ಇವು ನಿರ್ನಾಳ ಗ್ರಂಥಿಯಿಂದ ಬಿಡುಗಡೆ ಆಗುವಂತಹ ಹಾರ್ಮೋನ್ಸ್‌ಗಳು. ಈ ಗ್ರಂಥಿಗಳಿಂದ ಸ್ರವಿಕೆಯಾಗುವಂತಹ ರಾಸಾಯನಿಕವನ್ನು ನಾವು ಹಾರ್ಮೋನ್ ಅಂತ ಹೇಳ್ತೇವೆ. ಇಲ್ಲಿ ಡಕ್ಟ್ಸ್‌ಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ನಳಿಕೆಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಆಮೇಲೆ ರಕ್ತದಿಂದ ಇವು ಕೂಡಿಕೊಂಡಿರುತ್ತವೆ. ಹಾರ್ಮೋನ್‌ಗಳು ನಮ್ಮ ದೇಹದ ರಾಸಾಯನಿಕ ಸಂದೇಶಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಅದರಲ್ಲಿ ಒಂದನೇದ್ದು ನಾವು ನೋಡುವುದಾದರೆ ಪಿಟ್ಯೂಟರಿ ಗ್ರಂಥಿಯನ್ನ ನೋಡೋಣ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರಂಥಿ. ಇದು ಒಂದು ನಿರ್ನಾಳ ಗ್ರಂಥಿ ಆಗಿರ್ತಕ್ಕಂಥದ್ದು. ಈ ಗ್ರಂಥಿ ನಮ್ಮ ಮೆದುಳಿನ ಹೈಪೋಥಾಲಮಸ್‌ಗೆ ಅಂಟಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಈಗ ನೋಡ್ರಿ, ಪಿಟ್ಯೂಟರಿ ಗ್ರಂಥಿ ಇದು ನಮ್ಮ ದೇಹದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಮೇಲೆ ಮಾಸ್ಟರ್ ಗ್ಲ್ಯಾಂಡ್ ಅಂತನು ಇದಕ್ಕೆ ನಾವು ಕರಿತೇವಿ. ಓಕೆ. ಈಗ ಆದ ನಂತರ ಆಮೇಲೆ ಇದು ಹೈಪೋಥಾಲಮಸ್ ಎಲ್ಲಿದೆ? ಇದು ಬ್ರೈನ್‌ದಲ್ಲಿ ಇರುವಂಥದ್ದು. ಹೈಪೋಥಾಲಮಸ್‌ಗೆ ಯಾರು ಕಂಟ್ರೋಲ್ ಮಾಡ್ತಾರೆ? ಬ್ರೈನ್ ಕಂಟ್ರೋಲ್ ಮಾಡ್ತಾರೆ. ಪಿಟ್ಯೂಟರಿ ಗ್ರಂಥಿಗೆ ಕಂಟ್ರೋಲ್ ಮಾಡುವಂಥದ್ದು ಹೈಪೋಥಾಲಮಸ್. ಹೈಪೋಥಾಲಮಸ್‌ಗೆ ಕಂಟ್ರೋಲ್ ಮಾಡುವಂಥದ್ದು ಬ್ರೈನ್. ಇದು ಅತಿ ಚಿಕ್ಕ ಅಂತಂದ್ರೆ 0.5 ಟು 0.6 ಗ್ರಾಮ ತೂಕವನ್ನು ಹೊಂದಿರುವಂಥದ್ದು ಇದು ಪಿಟ್ಯೂಟರಿ ಗ್ರಂಥಿ. ಇದು ಬಹುತೇಕ ನಿರ್ನಾಳ ಗ್ರಂಥಿಗಳನ್ನ ನಿಯಂತ್ರಿಸುತ್ತದೆ. ಬಹುತೇಕ ಅಂತಂದ್ರೆ ಬಹಳಷ್ಟು ಗ್ರಂಥಿಗಳನ್ನ ಇದು ಏನ್ ಮಾಡ್ತೈತಿ? ನಿಯಂತ್ರಣವನ್ನು ಮಾಡ್ತೈತಿ. ಒಂದೇ ಒಂದು ಗ್ರಂಥಿ ಇದೆ. ಅದು ಏನಪ್ಪಾ ಆ ಗ್ರಂಥಿಯನ್ನ ಅದು ನಿಯಂತ್ರಣ ಮಾಡೋದಿಲ್ಲ. ಅದು ಮುಂದೆ ಚರ್ಚೆ ಮಾಡೋಣ. ಹೀಗಾಗಿ ಇದನ್ನು ಗ್ರಂಥಿಗಳ ರಾಜ ಅಂತೇಳಿ ಹೇಳ್ತೇವೆ ನಾವು. ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಯಾಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೇವಿ? ಎಲ್ಲಾ ಗ್ರಂಥಿಗಳನ್ನ ಇದು ನಿಯಂತ್ರಣ ಮಾಡುವಂಥದ್ದು. ಅಥವಾ ಅಂತಃಸ್ರಾವಕ ವಾದ್ಯ ಮೇಳದ ನಿರ್ವಾಹಕ ಅಂತ ಹೇಳಿ ಹೇಳ್ತೀವಿ. ಓಕೆ. ಆಮೇಲೆ ನೆಕ್ಸ್ಟ್ ಆಮ್, ಈ ಒಂದು ಏನ್ ಪಿಟ್ಯೂಟರಿ ಗ್ರಂಥಿ ಇದೆ ಇದು ನರ್ವಸ್ ಹಾರ್ಮೋನ್‌ಗಳನ್ನ ಬಿಡುಗಡೆ ಮಾಡುವಂಥದ್ದು. ನರ್ವಸ್ ಹಾರ್ಮೋನ್‌ಗಳನ್ನ ಬಿಡುಗಡೆ ಮಾಡ್ತೈತಿ. ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿಗಳನ್ನು ಪ್ರಮುಖವಾಗಿ 3 ಹಾಲೆಗಳಾಗಿ ವಿಂಗಡಿಸ್ತವೆ. ಸೊ, ಅದರಲ್ಲಿ ಮುಂಭಾಗದ ಹಾಲೆ, ಮಧ್ಯದ ಹಾಲೆ, ಹಿಂಭಾಗದ ಹಾಗೆ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದರಿಂದ ಪಿಟ್ಯೂಟರಿ ಗ್ರಂಥಿಗೆ ಸಂಬಂಧವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಗ್ರಂಥಿಗಳಿದಾವು. ಅವುಗಳನ್ನ ನಾವು ನೋಡೋಣ. ಪಿಟ್ಯೂಟರಿ ಗ್ರಂಥಿಯು ಬಿಡುಗಡೆಗೊಳಿಸುವಂತಹ ಹಾರ್ಮೋನ್‌ಗಳು ಮುಂಭಾಗದ ಹಾಲೆಯಿಂದ ಬಿಡುಗಡೆ ಮಾಡುವ ಹಾರ್ಮೋನ್. ಇದು ಪ್ರಮುಖವಾಗಿ 6 ಹಾರ್ಮೋನ್‌ಗಳನ್ನ ಬಿಡುಗಡೆ ಮಾಡ್ತೈತಿ. ಪಿಟ್ಯೂಟರಿ ಗ್ರಂಥಿಯ ಮುಂಭಾಗದಿಂದ 6 ಹಾರ್ಮೋನ್‌ಗಳು ಬಿಡುಗಡೆ ಆಗ್ತವೆ. ಅದರಲ್ಲಿ ಒಂದನೇದ್ದು ಬೆಳವಣಿಗೆಯ ಹಾರ್ಮೋನ್ ಅಂತೇಳಿ ಹೇಳ್ತೇವೆ. ಇದಕ್ಕೆ ನಾವು ಎಸ್‌ಟಿಎಚ್ ಹಾರ್ಮೋನ್ ಅಂತ ಹೇಳಿ ಹೇಳ್ತೇವೆ. ಈ ಹಾರ್ಮೋನ್ ಮಾನವನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಇದು ಸಹಾಯವಾಗುವಂಥದ್ದು. ಇದು ಮುಖ್ಯವಾಗಿ ಅಂಗಾಂಶ ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ವ್ಯಕ್ತಿ ದೈಹಿಕವಾಗಿ ಬೆಳೆಯುವಂತೆ ಮಾಡುತ್ತದೆ. ಅದ್ರ ಜೊತೆಗೆ ಹೀಗಾಗಿ ಇದನ್ನು ನಾವು ಬೆಳವಣಿಗೆಯ ಹಾರ್ಮೋನ್ ಅಂತ ಹೇಳಿ ಹೇಳ್ತೀವಿ. ಈ ಎಕ್ಸಾಮ್‌ನಲ್ಲಿ ಕೇಳ್ತಾರೆ. ಬೆಳವಣಿಗೆ ಹಾರ್ಮೋನ್ ನಾವು ಯಾವುದಕ್ಕೆ ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ ಅದು ಎಸ್‌ಟಿಎಚ್ ಅಂತೇಳಿ ಹೇಳಬೇಕು. ಓಕೆ. ಈಗ ಇದಾದ ನಂತರ ಇಲ್ಲಿ ನೋಡ್ರಿ ಬಹಳಷ್ಟು ಈಗ ಚಿಕ್ಕ ಮಕ್ಕಳು ಆಗಿರಬಹುದು, ದೊಡ್ಡವರಾಗಿರಬಹುದು. ಈ ರೀತಿ ಇರ್ತಕ್ಕಂತಹ ಎಸ್‌ಟಿಎಚ್ ಹಾರ್ಮೋನ್ ಅವರಲ್ಲಿ ಸರಿಯಾಗಿ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಅವ್ರೇನಾಗ್ತಾರೆ, ದೈಹಿಕವಾಗಿ ಸರಿಯಾಗಿ ಬೆಳವಣಿಗೆಯನ್ನ ಹೊಂದೋದಿಲ್ಲ. ಆಮೇಲೆ ಬಹಳ ಇದು ಕಡಿಮೆ ಆದ್ರೂನು ಡೇಂಜರ್, ಹೆಚ್ಚಾದ್ರೂನು ಡೇಂಜರ್. ಹೆಚ್ಚಾಯ್ತು ಅಂತಂದ್ರೆ ದೈತ್ಯಾಕಾರವಾಗಿರ್ತಕ್ಕಂಥ ದೇಹವನ್ನ ಹೊಂದುತ್ತಾರೆ. ಆಮೇಲೆ ಕಡಿಮೆ ಆಯ್ತು ಅಂತಂದ್ರೆ ಕುಬ್ಜವಾಗಿ ಆಗ್ತಾರೆ ಅವರು. ಆದ್ದರಿಂದ ಇದು ಸಮತೋಲನವಾಗಿ ಈ ಒಂದು ಎಸ್‌ಟಿಎಚ್ ಅನ್ನುವಂಥ ಹಾರ್ಮೋನ್ ನಮ್ಮಲ್ಲಿ ಬಿಡುಗಡೆ ಆಗಬೇಕು. ಈಗ ಇದಾದ ನಂತರ ಇದರ ರೋಗಗಳನ್ನ ಆಮೇಲೆ ನೋಡೋಣ. ಈಗ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಒಂದು ಹಾರ್ಮೋನ್ ಬಿಡುಗಡೆ ಆಗ್ತತಿ. ಇದಕ್ಕೆ ನಾವು ಎಲ್‌ಟಿಎಚ್ ಅಂತ ಹೇಳಿ ಹೇಳ್ತೇವೆ. ಎಲ್-ಟಿ-ಎಚ್ ಇದಕ್ಕೆ ಲು ಲ್ಯೂಟಿಯೋಟ್ರಾಫಿಕ್ ಹಾರ್ಮೋನ್ ಅಥವಾ
ಪ್ರೊಲ್ಯಾಕ್ಟಿನ್ ಅಂತ ಹೇಳಿ ಹೇಳ್ತೇವೆ. ಪ್ರೊಲ್ಯಾಕ್ಟಿನ್. ಓಕೆ. ಇದಕ್ಕೆ ನಾವು ಇನ್ನೊಂದು ಹೆಸರ ಇದೆ. ಪ್ರೊಲ್ಯಾಕ್ಟಿನ್ ಅಂತ ಹೇಳಿ ಕರಿತೇವಿ. ಇದು ಮಹಿಳೆಯರಲ್ಲಿ ಹಾಲಿನ ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ತನಗಳ ವರ್ಧನೆ, ಸ್ತನಗಳೇನಿರ್ತಾವೋ ಅವುಗಳು ದೊಡ್ಡ ಆಗಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಪ್ರೊಲ್ಯಾಕ್ಟಿನ್ ಅನ್ನುವಂಥದ್ದು ಹಾರ್ಮೋನ್. ಆಮೇಲೆ ಆ ಸ್ತನಗಳಲ್ಲಿ ಹಾಲಿನ ಉತ್ಪಾದನೆ ಕೂಡ ಮಾಡುವಂಥದ್ದು ಮಹಿಳೆಯರಲ್ಲಿ ಹಾಲು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಕೂಡ ಯಾವ್ದು ಮಾಡ್ತೈತಿ? ಈ ಒಂದು ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ನೋಡ್ರಿ ಪ್ರಾಣಿಗಳಿರ್ತಾವಲ್ಲ, ಪ್ರಾಣಿಗಳಲ್ಲಿ ಸರಳವಾಗಿ ಹಾಲು ಬರ್ಬೇಕಂತಂದ್ರ, ಪ್ರಾಣಿಗಳಲ್ಲಿ ಯಾವ ಒಂದು ಹಾರ್ಮೋನ್ ಇರ್ತೈತಿ ಅಂತಂದ್ರ, ಆಕ್ಸಿಟೋಸಿನ್ ಅನ್ನುವಂಥ ಒಂದು ಹಾರ್ಮೋನ್ ಇರ್ತೈತಿ. ಅದು ಬಿಡುಗಡೆ ಆಗ್ತೈತಿ. ಬಹಳ ಸರಳವಾಗಿ ಹಾಲು ಬರ್ಬೇಕು. ಈಗ ನೋಡ್ರಿ, ಈಗ ಚಿಕ್ಕ ಮಕ್ಕಳು ಆಗಿರಬಹುದು, ಅದ್ರ ಜೊತೆಗೆ ಈಗ ಚಿಕ್ಕ ಪ್ರಾಣಿಗಳು ಜನನ ಆಗಿರ್ತಕ್ಕಂಥ ಒಂದು ಸ್ಮಾಲ್ ಬೇಬಿ ಇತ್ತು ಅಂತಂದ್ರೆ, ಅದು ಪ್ರಾಣಿ ಇತ್ತಂದ್ರೆ, ಆ ಆ ಒಂದು ಪ್ರಾಣಿಗೆ, ಚಿಕ್ಕ ಪ್ರಾಣಿಗೆ ಹಾಲು ಸರಿಯಾಗಿ ಕುಡಿಲಿಕ್ಕೆ ಬರೋದಿಲ್ಲ. ಅಷ್ಟು ಶಕ್ತಿ ಅದಕ್ಕೆ ಇರೋದಿಲ್ಲ. ಸೊ, ಆ ಟೈಮ್‌ದಲ್ಲಿ ಏನಪ್ಪಾ ಅಂತಂದ್ರೆ, ಆ ಒಂದು ಪ್ರಾಣಿಗೆ ಏನಂತಂದ್ರೆ ಒಂದು ಇಂಜೆಕ್ಷನ್ ಕೂಡ ಮಾಡ್ತಾರೆ. ಸೊ, ಹಾಲು ಸರಿಯಾಗಿ ಕೆಳಗೆ ಬರಲಿ ಅಂತೇಳಿ, ಸರಿಯಾಗಿ ಸರಳವಾಗಿ ಹಾಲು ಬರಲಿ ಅಂತೇಳಿ, ಆಕ್ಸಿಟೋಸಿನ್ ಅನ್ನುವಂಥ ಒಂದು ಇಂಜೆಕ್ಷನ್ ಕೂಡ ಮಾಡ್ತಾರೆ. ಸೊ, ಪ್ರಾಣಿಗಳಲ್ಲಿ ಆ ಸ್ತನಗಳಿಗೆ ಮಾಡ್ತಾರೆ. ಹಾಲು ಸರಳವಾಗಿ ನೋಡ್ರಿ ಸರಳವಾಗಿ ಕೆಳಗೆ ಇಳಿದು ಬರಲಿ ಅಂತೇಳಿ ಯಾಕೆ ಮಾಡ್ತಾರಂತಂದ್ರೆ, ಯಾವಾಗಲೂ ಪ್ರಾಣಿಗಳು ತನ್ನ ಮಗುವಿಗೆ ಆ ಹಾಲು ಕುಡಿಸ್ಲಿಕ್ಕೆ ಏನಪ್ಪಾ ಅಂತಂದ್ರ, ಸ್ತನಗಳಲ್ಲಿ ಹಾಲನ್ನ ಇಟ್ಕೊಂಡಿರ್ತೈತಿ. ಅದನ್ನ ಸರಳವಾಗಿ ಅಷ್ಟು ಸರಳವಾಗಿ ಬಿಡೋದಿಲ್ಲ ಅದನ್ನ. ಸರಳವಾಗಿ ಆ ಹಾಲನ್ನ ಆ, ಕ ಸ ಹಾಲನ್ನ ಕರೀಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಹಾಲು ಸರಳವಾಗಿ ಕೆಳಗೆ ಬರೋದರ ಒಂದು ಸಲುವಾಗಿ ಒಂದು ಇಂಜೆಕ್ಷನ್ ಮಾಡ್ತಾರೆ ಸ್ತನಗಳಿಗೆ ಆಕ್ಸಿಟೋಸಿನ್ ಅನ್ನುವಂಥದ್ದು. ಸೊ, ಇದರಿಂದ ಆರಾಮಾಗಿ ಈಸಿಯಾಗಿ ಪ್ರಾಣಿಗಳಿಂದ ಹಾಲುಗಳನ್ನ ನಾವು ತೆಗೆಯಬಹುದಾಗಿದೆ. ಈಗ ಇದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಇನ್ನೊಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಸ್ಟಿಮ್ಯುಲೇಟಿವ್ ಹಾರ್ಮೋನ್ ಅಂತ ಹೇಳ್ತೇವೆ. TSH. TSH ಅನ್ನುವಂಥದ್ದು ಒಂದು ಹಾರ್ಮೋನ್ ಇದೆ. ಇದು ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಉತ್ಪಾದಿಸುವಂತೆ ಪ್ರಚೋದನೆ ಮಾಡ್ತೈತಿ. ಥೈರಾಯ್ಡ್ ಗ್ರಂಥಿ ಏನು ಉತ್ಪಾದನೆ ಮಾಡ್ತೈತಿ? ಅದು ಥೈರಾಕ್ಸಿನ್ ಅನ್ನುವುದು ಉತ್ಪಾದನೆ ಮಾಡುವಂಥದ್ದು, ಉತ್ಪಾದಿಸುವಂಥದ್ದು. ಈಗ ಥೈರಾಯ್ಡ್ ಗ್ರಂಥಿ ಈ ಥೈರಾಕ್ಸಿನ್ ಉತ್ಪತ್ತಿ ಮಾಡ್ಬೇಕಂತಂದ್ರೆ ಅದಕ್ಕೂ ಒಂದು ಹಾರ್ಮೋನ್ ಇದೆ. ಅದು ಯಾವ್ದು ಅಂತಂದ್ರೆ TSH ಅಂತ ಹೇಳ್ತೇವೆ. ಈ TSH ಬಿಡುಗಡೆ ಆತು ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಇರುವಂಥದ್ದು ಥೈರಾಕ್ಸಿನ್ ಉತ್ಪಾದನೆಯನ್ನ ಮಾಡ್ತೈತಿ. ಈಗ ನೋಡ್ರಿ, ಥೈರಾಕ್ಸಿನ್ ಕಡಿಮೆ ಆದಾಗ ಏನಾಗ್ತೈತಿ? ಥೈರಾಕ್ಸಿನ್ ನಮ್ಮ ಶರೀರದಲ್ಲಿ ಕಡಿಮೆ ಆದಾಗ ಅವಾಗ TSH ಏನ್ ಮಾಡ್ತೈತಿ ಅಂತಂದ್ರ, ಇದೇನ್ ಥೈರಾಯ್ಡ್ ಸ್ಟಿಮ್ಯುಲೇಟಿವ್ ಹಾರ್ಮೋನ್ ಏನಿದೆ TSH, ಅದು ಹೆಚ್ಚು ಉತ್ಪಾದನೆಗೆ ಸಹಾಯ ಮಾಡ್ತೈತಿ. ಈ ಒಂದು ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಗೆ. ಓಕೆ. ಇದಾದ ನಂತರ ನೆಕ್ಸ್ಟ್ ಇರುವಂತದ್ದು ವ್ಯಾಸೋಪ್ರೆಸನ್. ವ್ಯಾಸೋಪ್ರೆಸನ್ ಅನ್ನುವಂಥದ್ದು ಇನ್ನೊಂದು ಹಾರ್ಮೋನ್ ಇದೆ. ಇದು ಮೂತ್ರದ ಸಾಂದ್ರತೆಯನ್ನ ನಿಯಂತ್ರಣವನ್ನ ಮಾಡ್ತೈತಿ. ಅಂತಂದ್ರೆ ಮೂತ್ರದ ಸಾಂದ್ರತೆ ಅಂತಂದ್ರೆ ನಮ್ಮ ಮೂತ್ರ ಏನಿರ್ತೈತಿ ಅದು ಗಟ್ಟಿ ಅಥವಾ ತಿಳು, ಈ ರೀತಿ ಅದನ್ನು ಸರಿಯಾಗಿ ಇರ್ತಕ್ಕಂತಹ ಕಂಟ್ರೋಲ್ ಮಾಡುವಂತ ಒಂದು ಹಾರ್ಮೋನ್ ಇದೆ. ಅದು ಯಾವುದು? ವ್ಯಾಸೋಪ್ರೆಸರ್. ಈಗ ನೋಡ್ರಿ, ನಮ್ಮ ಮೂತ್ರದ ಸಾಂದ್ರತೆ ಹೆಚ್ಚು ಆಯ್ತು ಅಂತಂದ್ರೆ ಅವಾಗ ನಮಗ ಮೂತ್ರ ಉರಿ ಆಗ್ತತಿ. ನಾವು ಮೂತ್ರವನ್ನು ಮಾಡುವಾಗ ಉರಿವನ್ನ ನಾವು ಕಾಣ್ತೇವಿ. ಓಕೆ. ಸೊ, ಅದಕ್ಕ ಇಲ್ಲಿ ಇರ್ತಕ್ಕಂಥ ಅವಾಗೇನಾಗಿರ್ತೈತಿ, ನಮ್ಮ ಮೂತ್ರದ ಸಾಂದ್ರತೆ ಹೆಚ್ಚಾಗಿರ್ತೈತಿ. ಮೂತ್ರದ ಸಾಂದ್ರತೆ ಹೆಚ್ಚು ಯಾಕಾಗ್ತೈತಿ? ವ್ಯಾಸೋಪ್ರೆಸನ್ ಹಾರ್ಮೋನದ ಕಡಿಮೆಯ ಕಾರಣದಿಂದ. ವ್ಯಾಸೋಪ್ರೆಸನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಕಡಿಮೆ ಉತ್ಪಾದನೆ ಆಯ್ತು ಅಂತಂದ್ರೆ ಅವಾಗೇನಾಗ್ತೈತಿ, ನಮ್ಮ ಮೂತ್ರದ ಸಾಂದ್ರತೆ ಹೆಚ್ಚಾಗ್ತೈತಿ. ಮೂತ್ರದ ಉರಿಯನ್ನ ನಾವು ಕಾಣ್ತೇವಿ. ನೆಕ್ಸ್ಟ್ ಇರುವಂತದ್ದು ಇನ್ನೊಂದು ಹಾರ್ಮೋನ್ ಅಡ್ರಿನೋ ಕ್ವಾರ್ಟಕೋಟ್ರೋಪಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ACTH. ಇದು ಅಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸ್ ಭಾಗವು ಹಾರ್ಮೋನ್ ಅನ್ನು ಸ್ರವಿಸುವಂತೆ ಏನ್ ಮಾಡ್ತೈತಿ? ಸಹಾಯಕ ಮಾಡ್ತೈತಿ. ಅದರ ಜೊತೆಗೆ ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆ. FSH ಅಂತೇಳಿ. ಇದು ಸ್ತ್ರೀಯರಲ್ಲಿ ಪ್ರತಿ ತಿಂಗಳು ಅಂಡಾಣುಗಳ ಬಿಡುಗಡೆಯಾಗಲು ಮತ್ತು ಪುರುಷರಲ್ಲಿ ವೀರ್ಯಗಳ ಉತ್ಪತ್ತಿಯಲ್ಲಿ ಇದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ವಹಿಸ್ತೈತಿ. FSH ಅಂತೇಳಿ ಹೇಳ್ತೇವಿ. ನೆಕ್ಸ್ಟ್ ಆಗಿರ್ತಕ್ಕಂಥದ್ದು ಆ 6ನೇದ್ದು ಲುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೇವೆ. LH ಅಂತೇಳಿ. ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಪ್ರೊಜೆಸ್ಟೆರಾನ್ ತಯಾರಿಕೆ ಮತ್ತು ಗಂಡು ಮಕ್ಕಳ ವೃಷಣದಿಂದ ಟೆಸ್ಟೋಸ್ಟೆರಾನ್ ತಯಾರಿಕೆಯಲ್ಲಿ ಸಹಾಯ ಮಾಡುವಂಥದ್ದು ಇದು ಲುಟಿನೈಸಿನ್ ಹಾರ್ಮೋನ್ ಅಂತೇಳಿ ಹೇಳ್ತೇವೆ.
ನೆಕ್ಸ್ಟ್ ಈಗ ಇಲ್ಲಿ ಕೆಲವೊಂದಿಷ್ಟು ಇಲ್ಲಿ ರೋಗಗಳನ್ನ ನಾವು ಬಿಟ್ಟಿದ್ವಿ. ಈಗ ನೋಡ್ರಿ ರೋಗಗಳು ಕುಬ್ಜತೆ, ಡ್ವಾರ್ಫಿಸಮ್ ಅಂತೇಳಿ ನಾವು ನೋಡಿದ್ವಿ. ಆಗಲೇ ಅದನ್ನ ಹೇಳಿದೆ ನಾನು ಡಿಸ್ಕಷನ್ ಮಾಡೀನಿ. ಪ್ರಾಯಕ್ಕೆ ಮುಂಚಿತವಾಗಿ ಎಸ್-ಟಿ-ಎಚ್ ಹಾರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ಸ್ರವಿಕೆಯಾದರೆ ವ್ಯಕ್ತಿಯ ಬೆಳವಣಿಗೆ ಕುಂಠಿತ ಆಗ್ತೈತೆ ಅಂತ ಹೇಳಿದೆ. ಇಂತಹ ಸ್ಥಿತಿಗೆ ನಾವು ಕುಬ್ಜತೆ ಅಂತ ಹೇಳ್ತೇವಿ. ಆಮೇಲೆ ದೈತ್ಯತೆ ಅಂತ ಹೇಳನು ಹೇಳಿ. ಸೊ ಗಿಗಾಂಟಿಸಮ್ ಅಂತ ಹೇಳ್ತೀವಿ. ಪ್ರಾಯಕ್ಕೆ ಮುಂಚಿತವಾಗಿ ಎಸ್-ಟಿ-ಎಚ್ ಹಾರ್ಮೋನ್ ಹೆಚ್ಚಿಗಿನ ಪ್ರಮಾಣದಲ್ಲಿ ಸ್ರವಿಕೆ ಆತಂದ್ರ ಆ ವ್ಯಕ್ತಿಯ ಗಾತ್ರ ಹೆಚ್ಚಾಗ್ತತಿ. ದೈತ್ಯಾಕಾರವಾಗಿ ಬೆಳಿತಾನೆ. ಅದಕ್ಕೆ ನಾವು ದೈತ್ಯತೆ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಅಕ್ರೋಮೆಗಾಲಿ ಅಂತ ಹೇಳಿದೆ. ಪ್ರೌಢರಲ್ಲಿ ಎಸ್-ಟಿ-ಎಚ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಕೆಯಾದರೆ ಮುಖದ ಮೂಳೆ, ದವಡೆ ದವಡೆಯ ಮೂಳೆ, ಮೂಗಿನ ಮೂಳೆ ಮುಂದೆ ಚಾಚಿಕೊಳ್ಳುತ್ತವೆ. ಇಂತಹ ಸ್ಥಿತಿಗೆ ನಾವು ಅಕ್ರೋಮೆಗಾಲಿ ಅಂತೇಳಿ ಹೇಳ್ತೇವೆ. ಓಕೆ. ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಏನ್ ಮುಖದ ಮೂಳೆಗಳಿದಾವು, ಅದ್ರ ಜೊತೆಗೆ ದವಡೆಯ ಮೂಳೆ ಮತ್ತು ಮೂಗಿನ ಮೂಳೆಗಳು ಮುಂದೆ ಚಾಚ್ಕೊಂಡ್ಬಿಡ್ತಾವೆ, ಮುಂದೆ ಬಂದ್ಬಿಡ್ತಾವೆ. ಸೊ ಆ ಒಂದು ಸ್ಥಿತಿಗೆ ಏನಂತ ಹೇಳ್ತೇವೆ ನಾವು ಅಕ್ರೋಮೆಗಾಲಿ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿಯ ಮಧ್ಯದ ಹಾಲಿಯಿಂದ ಬಿಡುಗಡೆ ಆಗುವಂತಹ ಹಾರ್ಮೋನ್ಸ್‌ಗಳಿದಾವು. ಅದ್ರೊಳಗೆ ಒಂದನೇದ್ದು ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೇವೆ. ಎಂ-ಎಸ್-ಎಚ್ ಅಂತ. ಇದು ಚರ್ಮ ಮತ್ತು ರೋಮದ ಬಣ್ಣ ಮೆಲನಿನ್ ಉತ್ಪತ್ತಿಯನ್ನು ನಿಯಂತ್ರಣವನ್ನು ಮಾಡ್ತೈತಿ. ಇದರ ಕೊರತೆಯಿಂದ ಚರ್ಮ ಬಿಳುಚಿಕೊಳ್ಳುವಂಥದ್ದು ಆಗ್ತತಿ. ಪಿಟ್ಯೂಟರಿ ಗ್ರಂಥಿಯ ಹಿಂಭಾಗದ ಹಾಲಿಂದ ಯಾವುದೇ ರೀತಿ ಇರ್ತಕ್ಕಂಥ ಹಾರ್ಮೋನ್‌ಗಳು ಬಿಡುಗಡೆ ಆಗೋದಿಲ್ಲ. ಪಿಟ್ಯೂಟರಿ ಗ್ರಂಥಿಯ ಹಿಂಭಾಗದ ಹಾಲಿಯಿಂದ ಯಾವುದೇ ಹಾರ್ಮೋನ್ ಬಿಡುಗಡೆ ಆಗುವುದಿಲ್ಲ. ಆದರೆ ಹೈಪೋಥಾಲಮಸ್‌ನಲ್ಲಿ ಉತ್ಪತ್ತಿಯಾದ 2 ಹಾರ್ಮೋನ್‌ಗಳು ಪಿಟ್ಯೂಟರಿ ಗ್ರಂಥಿಯ ಹಿಂಭಾಗದ ಹಾಲೆಯಿಂದ ಸ್ರವಿಕೆಯಾಗ್ತವೆ. ಒಂದನೇದು ಯಾವುದು ಅಂತಂದ್ರೆ ವ್ಯಾಸೋಫೋಸಿನ್ ಮತ್ತು ಅಥವಾ ಆಂಟಿಡೈಯೂರೆಟಿಕ್ ಹಾರ್ಮೋನ್ ಅಂತ ಹೇಳ್ತೇವೆ. ಇದು ಮೂತ್ರಪಿಂಡದ ನೆಫ್ರಾನ್‌ಗಳಿಂದ ನೀರಿನ ಮರುಹೀರಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ಮೂತ್ರದ ಉತ್ಪಾದನೆಯ ಮೇಲೆ ನಿಯಂತ್ರಣ ಹೊಂದಿದೆ ಹಾಗೂ ದೇಹದಲ್ಲಿ ನೀರಿನ ಸಮತೋಲನ ಕಾಪಾಡಲು ಸಹಾಯಕವಾಗ್ತವೆ. ಅದರ ಜೊತೆಗೆ ಈ ಒಂದು ಹಾರ್ಮೋನಿನ ಕೊರತೆಯಿಂದ ಡಯಾಬಿಟಿಸ್ ಇನ್ಸಿಪಿಡಸ್ ಅಥವಾ ವಾಟರ್ ಡೈಯೂರೆಸಿಸ್ ಅನ್ನುವಂತಹ ರೋಗ ಉಂಟಾಗ್ತೈತಿ ಈ ಒಂದು ಹಾರ್ಮೋನ್‌ದಿಂದ. ಇದಾದ ನಂತರ ಆಕ್ಸಿಟೋಸಿನ್ ಅನ್ನುವಂಥದ್ದು ಒಂದು ಬಿಡುಗಡೆ ಆಗ್ತತಿ. ಇದು ಹೆರಿಗೆ ಸಂದರ್ಭದಲ್ಲಿ ಗರ್ಭಕೋಶದ ಸ್ನಾಯುಗಳ ಸಂಕೋಚನೆಯನ್ನು ಪ್ರಚೋದಿಸಿ ಮಗುವಿನ ಜನನಕ್ಕೆ ದಾರಿಯನ್ನ ಮಾಡಿಕೊಡುವಂಥದ್ದು. ಆದ್ದರಿಂದ ಇದನ್ನು ನಾವು ಹೆರಿಗೆ ಹಾರ್ಮೋನ್ ಅಂತ ಹೇಳ್ತೀವಿ. ಆಕ್ಸಿಟೋಸಿನ್ ಅನ್ನುವಂಥದ್ದು. ಅದ್ರ ಜೊತೆಗೆ ನೆಕ್ಸ್ಟ್ ಪೀನಿಯಲ್ ಗ್ರಂಥಿ ಕೂಡ ಇರುವಂಥದ್ದು. ಪೀನಿಯಲ್ ಗ್ರಂಥಿ ಏನ್ ಮಾಡ್ತೈತಿ ಇದು 2 ಹಾರ್ಮೋನ್‌ಗಳನ್ನ ಬಿಡುಗಡೆ ಮಾಡ್ತೈತಿ. ಒಂದನೇದ್ದು ಮೆಲಟೋನಿನ್ ಅನ್ನುವಂಥದ್ದು, ಇನ್ನೊಂದು ಸೆರೋಟೋನಿನ್ ಅನ್ನುವಂಥದ್ದು. ಮೆಲಟೋನಿನ್ ಮತ್ತು ಸೆರೋಟೋನಿನ್. ಮೆಲಟೋನಿನ್ ಏನ್ ಮಾಡ್ತೈತಿ ಇದು ಈ ಒಂದು ಗ್ರಂಥಿಯು ಮೆದುಳಿನಲ್ಲಿ ಕಂಡುಬರುವಂತಹ ಮಾನವನ ದೇಹದ ಅತಿ ಚಿಕ್ಕದಾಗಿರ್ತಕ್ಕಂತಹ ಗ್ರಂಥಿ ಅಂತ ಹೇಳ್ತೀವಿ. ಸೊ ಆಗಲೇ ನಾವು ಪಿಟ್ಯೂಟರಿ ಗ್ರಂಥಿ ಅಂತ ನೋಡಿದ್ವಿ. ಸೊ ಆದರೂ ಸಹ ಅದಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥದ್ದು ಪೀನಿಯಲ್ ಗ್ರಂಥಿ ಇದೆ. ಆದ್ರೂ ಸಹ ಎಕ್ಸಾಮ್‌ದಲ್ಲಿ ಕೇಳಿದ್ರಂತಂದ್ರೆ ಪಿಟ್ಯೂಟರಿ ಗ್ರಂಥಿನ ಅದಕ್ಕೆ ಆಪ್ಷನ್ಸ್‌ಗಳು ಇರ್ತವೆ. ಒಂದ್ ವೇಳೆ ಆಪ್ಷನ್ಸಲ್ಲಿ ಪೀನಿಯಲ್ ಇತ್ತಂದ್ರೆ ಅದನ್ನ ಬರಿಬೇಕು. ಆಲ್ಮೋಸ್ಟ್ ಈಗ ಎಲ್ಲಾ ಎಕ್ಸಾಮ್ಸ್‌ದಲ್ಲಿ ಪಿಟ್ಯೂಟರಿ ಗ್ರಂಥಿ ಅಂತೇಳಿ ಇರ್ತೈತಿ. ಮೆಲಟೋನಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗ್ತೈತಿ. ಈ ಮೆಲಟೋನಿನ್ ಹಾರ್ಮೋನ್ ಏನ್ ಮಾಡ್ತೈತಿ ಅಂದ್ರ ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಒಂದನೇದು ಗ್ರಂಥಿ ಆಗಿರ್ತಕ್ಕಂಥದ್ದು ಮೆಲಟೋನಿನ್ ಅನ್ನುವಂತಹ ಗ್ರಂಥಿ ಅಲ್ಲ ಅದು ಪೀನಿಯಲ್ ಗ್ರಂಥಿಯಲ್ಲಿ 2 ಹಾರ್ಮೋನ್‌ಗಳು ಬಿಡುಗಡೆ ಆಗ್ತವೆ. ಅದರಲ್ಲಿ ಒಂದನೇದು ಮೆಲಟೋನಿನ್. ಇದು ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮ ಚರ್ಮ ರಾತ್ರಿಯ ವೇಳೆ ನಾವು ಏನು ಮಲ್ಕೋತೀವಲ್ಲ ಆ ಟೈಮ್‌ದಲ್ಲಿ ನಮ್ಮ ಚರ್ಮವನ್ನ ಏನ್ ಮಾಡ್ತೈತಿ ಇದು ಕಪ್ಪು ಮಾಡುವಂಥದ್ದು ಕೆಲಸ ಮಾಡ್ತೈತಿ. ಕಪ್ಪು ಅಂತಂದ್ರೆ ಬ್ಲಾಕ್ ಮಾಡ್ತೈತಿ ನಮ್ಮ ಚರ್ಮವನ್ನ ನಾವು ಮಲಗಿರುವಂತಹ ಸಮಯದಲ್ಲಿ. ಅದರ ಸಲುವಾಗಿ ಮೆಲಟೋನಿನ್. ಮೆಲನಿನ್‌ದಿಂದ ಚರ್ಮ ಕಪ್ಪಾಗ್ತೈತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಚರ್ಮದ ಒಂದು ಟಾಪಿಕ್‌ದಲ್ಲಿ. ಸೊ ಮೆಲಟೋನಿನ್ ಮಾಡುವಂಥದ್ದು ನಮ್ಮ ಚರ್ಮವನ್ನ ಕಪ್ಪಾಗಿ ಮಾಡ್ತೈತಿ ರಾತ್ರಿ ವೇಳೆ ನಾವು ಮಲಗಿರುವಂತಹ ಸಂದರ್ಭದಲ್ಲಿ. ಇದಾದ ನಂತರ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗ್ತೈತಿ ಅದು ಸೆರೋಟೋನಿನ್ ಅಂತ ಹೇಳ್ತೇವೆ. ಈ ಸೆರೋಟೋನಿನ್ ಏನ್ ಮಾಡ್ತೈತಿ ಅಂತಂದ್ರ ಇದು ನಾವು ಮಲಗಲಿಕ್ಕೆ ನಮಗೆ ಸಹಾಯ ಮಾಡ್ತೈತಿ. ನಿದ್ದೆ ಬರೋದ್ರ ಸಲುವಾಗಿ ನಮಗೆ ಸಹಾಯಕ ಮಾಡುವಂಥದ್ದು ಯಾವುದು ಸೆರೋಟೋನಿನ್ ಆಗಿರುವಂಥದ್ದು. ಈಗ ನಮ್ಮ ಕಣ್ಣಿನ ಮೇಲೆ ಯಾವಾಗಿನವರೆಗೆ ಬೆಳಕಿರ್ತೈತೆ ಅವಾಗಿನವರೆಗೆ ಅದು ಸೆರೋಟೋನಿನ್ ಅನ್ನುವಂತಹ ಹಾರ್ಮೋನ್ ಬಿಡುಗಡೆ ಆಗೋದಿಲ್ಲ. ಬೆಳಕು ಇರಲಿಲ್ಲ ಪೂರ್ತಿ ಕತ್ತಲು ಇತ್ತಂತಂದ್ರೆ ಅವಾಗ ಏನಾಗ್ತೈತಿ ಸೆರೋಟೋನಿನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆಯಾಗಿ ನಾವು ನಿದ್ದೆಗೆ ಜಾರ್ತೀವಿ. ಆಮೇಲೆ ಯಾವಾಗ ನಮ್ಮ ಕಣ್ಣಿನ ಮೇಲೆ ಬಹಳಷ್ಟು
ಬೆಳಕು ಬೀಳ್ತೈತಿ. ಬಹಳಷ್ಟು ಬೆಳಕು ಬಿತ್ತು ಅಂತಂದ್ರ ಅವಾಗ ಏನಾಗ್ತೈತಿ ಸೆರೋಟೋನಿನ್ ಅನ್ನುವಂಥದ್ದು ಸ್ರವಿಕೆ ಆಗೋದನ್ನ ನಿಲ್ಲಿಸ್ತೈತಿ. ಅವಾಗ ನಾವು ಎಚ್ಚರ ಆಗ್ತೇವಿ. ಸೊ ಈ ರೀತಿ ಸೆರೋಟೋನಿನ್ ಅನ್ನುವಂತಹ ಒಂದು ಹಾರ್ಮೋನ್ ಕೆಲಸ ಮಾಡ್ತೈತಿ. ಈಗ ನೋಡ್ರಿ ಸೆರೋಟೋನಿನ್ ಅನ್ನುವಂಥದ್ದು ಇದು ಚಿಕ್ಕ ಮಕ್ಕಳಲ್ಲಿ ಬಹಳಷ್ಟು ಏನಿರ್ತೈತಿ ಇದು ಆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಪೀನಿಯಲ್ ಗ್ರಂಥಿ ಇರುವಂಥದ್ದು ಬಹಳ ಆಕ್ಟಿವ್ ಆಗಿರ್ತೈತಿ. ಯಾಕಂತಂದ್ರ ಪೀನಿಯಲ್ ಗ್ರಂಥಿಯಲ್ಲಿ ಸೆರೋಟೋನಿನ್ ಅನ್ನುವಂಥ ಒಂದು ಹಾರ್ಮೋನ್ ಕೂಡ ಬಿಡುಗಡೆ ಆಗ್ತೈತಿ. ಚಿಕ್ಕ ಮಕ್ಕಳಲ್ಲಿ ಯಾಕಿದು ಬಹಳ ಆಕ್ಟಿವ್ ಆಗಿರ್ತೈತಿ ಅಂತಂದ್ರ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ನಾವು ಪೀನಿಯಲ್ ಗ್ರಂಥಿಗೆ ನಾವು ಬಯೋಲಾಜಿಕಲ್ ಗ್ಲ್ಯಾಂಡ್ ಅಂತ ಹೇಳನು ಹೇಳ್ತೀವಿ. ಅದ್ರ ಜೊತೆಗೆ ಥರ್ಡ್ ಐ ಅಂತ ಹೇಳನು ಹೇಳ್ತೀವಿ. ಥರ್ಡ್ ಐ ಅಂತೇಳಿ ಮೂರನೇ ಕಣ್ಣು ಯಾಕೆ ಅಂತ ಹೇಳ್ತೀವಿ ಪೀನಿಯಲ್ ಗ್ರಂಥಿಗೆ ನಮ್ಮ 2 ಕಣ್ಣುಗಳ ನಡುವೆ ಈ ಗ್ರಂಥಿಯನ್ನ ನಮ್ಮ ತಲೆಯಲ್ಲಿ ನಾವು ನಮ್ಮ ಒಂದು ಶರೀರದಲ್ಲಿ ಇದನ್ನ ನಾವು ಪಡ್ಕೋಬಹುದು. 2 ಕಣ್ಣುಗಳ ನಡುವೆ ಈ ಒಂದು ಗ್ರಂಥಿ ಇರೋದರಿಂದ ಇದಕ್ಕೆ ಥರ್ಡ್ ಐ ಮೂರನೇ ಕಣ್ಣು ಅಂತ ಹೇಳಿ ಹೇಳ್ತಾರೆ ಈ ಪೀನಿಯಲ್ ಗ್ರಂಥಿಗೆ. ಆಮೇಲೆ ನೆಕ್ಸ್ಟ್ ಇದಿಷ್ಟೆಲ್ಲ ಪೀನಿಯಲ್ ಗ್ರಂಥಿ ಬಗ್ಗೆ. ನೆಕ್ಸ್ಟ್ ಇದು ಆದ್ಮೇಲೆ ಥೈರಾಯ್ಡ್ ಗ್ರಂಥಿ ಅಂತ ಹೇಳಿ ಒಂದಿದೆ. ಈ ಗ್ರಂಥಿಯು ನಮ್ಮ ಕುತ್ತಿಗೆಯ ಭಾಗದಲ್ಲಿ ಕಂಡುಬರುವಂತದ್ದು ಬಟ್ಟೆ ಆಕಾರದ ಗ್ರಂಥಿ ಆಗಿರುತ್ತದೆ. ಆಮೇಲೆ ಈ ಗ್ರಂಥಿಯಿಂದ ಸ್ರವಿಕೆಯಾಗುವ ಪ್ರಮುಖ ಹಾರ್ಮೋನ್ ಅಂತಂದ್ರೆ ಅದು ಥೈರಾಕ್ಸಿನ್ ಅಥವಾ ಟೆಟ್ರಾಹೈಡ್ರೋಥೈರೋಸಿನ್ ಅಂತೇನು ಹೇಳ್ತೇವೆ. ಈ ಒಂದು ಥೈರಾಕ್ಸಿನ್ ಇರುವಂತದ್ದು ಬಿಪಿಯನ್ನ ಕಂಟ್ರೋಲ್ ಮಾಡ್ತೈತಿ, ಬ್ಲಡ್ ಪ್ರೆಷರ್‌ವನ್ನ. ಅದ್ರ ಜೊತೆಗೆ ಥೈರಾಕ್ಸಿನ್ ಅನ್ನುವಂಥದ್ದು ಆಗಬೇಕು ಅಂತಂದ್ರೆ ಥೈರಾಕ್ಸಿನ್ ಅನ್ನುವಂಥದ್ದು ಏನಿದು ಹಾರ್ಮೋನ್ ಇದೆ ಥೈ ಥೈರಾಕ್ಸಿನ್ ಅನ್ನುವಂಥದ್ದು ಏನಿದು ಹಾರ್ಮೋನ್ ಇದೆ, ಇದು ಪ್ರೊಡ್ಯೂಸ್ ಆಗಬೇಕು, ತಯಾರಾಗಬೇಕು ಅಂತಂದ್ರೆ ಇದಕ್ಕೆ ಅಯೋಡಿನ್ ಬೇಕು. ಆಮೇಲೆ ಇನ್ನೊಂದು ಏನ್ ಬೇಕಾಗ್ತೈತಿ ಥೈರೋಸಿನ್ ಅನ್ನುವಂಥದ್ದು. ಈ 2ಗಳು ಕೂಡಿ ಏನಾಗ್ತೈತಿ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ರೆಡಿ ಆಗ್ತೈತಿ. ಆಮೇಲೆ ಅಂತರಸ್ರಾವಿ ಗ್ರಂಥಿಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಒಂದು ಗ್ರಂಥಿ ಯಾವುದು ಅಂತಂದ್ರೆ ಅದು ಥೈರಾಯ್ಡ್ ಗ್ರಂಥಿ. ಅದ್ರ ಜೊತೆಗೆ ಬಹಿರ್ಸ್ರಾವಿ ಗ್ರಂಥಿಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಗ್ರಂಥಿ ಯಾವುದು ಅದು ಲಿವರ್. ಈ ಹಾರ್ಮೋನ್ ಮುಖ್ಯವಾಗಿ ವ್ಯಕ್ತಿಯ ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡಿ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವುದರಲ್ಲಿ ಇದು ಸಹಾಯಕವಾಗಿರುವಂಥದ್ದು. ಅದರ ಜೊತೆಗೆ ಹೀಗಾಗಿ ಈ ಹಾರ್ಮೋನನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಈ ಒಂದು ಹಾರ್ಮೋನ್‌ಗೆ ಥೈರಾಕ್ಸಿನ್ ಹಾರ್ಮೋನ್‌ಗೆ ಏನಂತ ಕರಿತೀವಿ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಥೈರಾಕ್ಸಿನ್ ಹಾರ್ಮೋನ್‌ಗೆ. ಥೈರಾಕ್ಸಿನ್ ಕೊರತೆಯಿಂದ ಬರುವಂತಹ ರೋಗ ಒಂದನೇದ್ದು ಕ್ರಿಟಿನಿಸಮ್ ಅಂತ ಹೇಳಿ ಒಂದು ರೋಗ ಬರ್ತೈತಿ. ಮಕ್ಕಳಲ್ಲಿ ಥೈರಾಕ್ಸಿನ್ ಕೊರತೆಯಿಂದ ಕ್ರಿಟಿನಿಸಮ್ ಅನ್ನುವಂಥ ರೋಗ ಬರ್ತೈತಿ. ಈ ರೋಗ ಬಂದರೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಕುಂಠಿತ ಆಗ್ತೈತಿ. ಮಕ್ಕಳು ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಹಂಗ ಹುಚ್ಚರಂಗ ಕುಂಡ್ರೋದು, ಸರಿಯಾಗಿ ಯಾರ ಜೊತೆ ಮಾತನಾಡೋದಿಲ್ಲ. ಸೊ ಇದು ಯಾವುದರ ಒಂದು ಪ್ರಾಬ್ಲಮ್‌ದಿಂದ ಕ್ರಿಟಿನಿಸಮ್‌ದ ಪ್ರಾಬ್ಲಮ್‌ದಿಂದ ಈ ಒಂದು ರೋಗ ಬರ್ತೈತಿ. ಥೈರಾಕ್ಸಿನ್ ಅನ್ನುವಂಥದ್ದು ಕೊರತೆ ಆದರೆ, ಥೈರಾಕ್ಸಿನ್ ಹಾರ್ಮೋನ್ ಕೊರತೆ ಆದ್ರೆ ನಮ್ಮ ದೇಹದಲ್ಲಿ. ಇದಾದ ನಂತರ ಮಿಕ್ಸಿಡಿಯಾ ಅಂತ ಹೇಳಿ ಇದೆ. ಈ ಮಿಕ್ಸಿಡಿಯಾ ಒಂದು ರೋಗ ಬಂತು ಅಂತಂದ್ರೆ ವ್ಯಕ್ತಿಯ ಬಹಳ ದೇಹ ದೇಹ ಏನಾಗ್ತೈತಿ ದಪ್ಪ ಆಗ್ತೈತಿ, ಬಹಳ ಮೋಟು ಆಗ್ತಾನೆ. ಅದರ ಜೊತೆಗೆ ಪ್ರೌಢರಲ್ಲಿ ಥೈರಾಕ್ಸಿನ್ ಕೊರತೆಯಿಂದ ಮಿಕ್ಸಿಡಿಯಾ ಕೂಡ ರೋಗ ಬರುವಂಥದ್ದು. ಈ ರೋಗ ಬಂದ ವ್ಯಕ್ತಿಯ ದೇಹದ ಚಯಾಪಚಯ ಕ್ರಿಯೆಯ ವೇಗ ಕ್ಷೀಣಿಸುವುದರಿಂದ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆಗೊಂಡು ವ್ಯಕ್ತಿ ಕೋಮಾ ಸ್ಥಿತಿಗೂ ಕೂಡ ಹೋಗ್ಬೋದು. ಈಗ ಇಲ್ಲಿ ಇನ್ನೊಂದಿದೆ ಕೋಮಾ ಸ್ಥಿತಿಗೆ ಹೋಗೋದು ಅಂತಂದ್ರೆ ಏನು, ನಮ್ಮ ದೇಹದಲ್ಲಿರುವಂತಹ ಹಾರ್ಟ್ ಮತ್ತು ಬ್ರೈನ್ ಇವು ಎರಡರಲ್ಲಿ ಯಾವುದಾದರೂ ಒಂದು ಕೆಲಸ ಮಾಡುವುದನ್ನ ನಿಲ್ಲಿಸಿತ್ತು ಅಂತಂದ್ರೆ ಆ ಒಂದು ಸ್ಟೇಜ್‌ಗೆ ನಾವೇನಂತ ಹೇಳ್ತೇವಿ ಕೋಮಾ ಅಂತ ಹೇಳ್ತೇವಿ. ಈ ಹಾರ್ಟ್ ಅಥವಾ ಬ್ರೈನ್ ಎರಡರಲ್ಲಿ ಒಂದು ಕೆಲಸ ಮಾಡುವುದನ್ನ ನಿಲ್ಲಿಸಬೇಕು. 2 ಅಲ್ಲ 2 ನಿಂತು ಅಂತಂದ್ರೆ ಸಾಯ್ತಾರೆ ಮನುಷ್ಯ. 2ರಲ್ಲಿ ಒಂದು ಯಾವುದಾದ್ರೂ ಕೆಲಸ ಮಾಡುವುದನ್ನ ನಿಲ್ಲಿಸಿ ಒಂದು ಸ್ಟಾರ್ಟ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಕೋಮಾ ಸ್ಥಿತಿ ಅಂತೇಳಿ ಹೇಳ್ತೇವೆ. ಸೊ ಈ ರೀತಿ ಕೋಮಾ ಸ್ಥಿತಿ ಬರುವಂಥದ್ದು ಮಿಕ್ಸಿಡಿಯಾ ಒಂದು ಕಾರಣನೂ ಆಗಬಹುದು. ನೆಕ್ಸ್ಟ್ ಹಾರ್ಷಿಮೋಟೋಸ್ ರೋಗ ಅಂತ ಹೇಳಿ ಒಂದಿದೆ. ಇದೊಂದು ರೋಗ ನಿರೋಧಕ ಶಕ್ತಿಯ ವಿರುದ್ಧ ನಮ್ಮ ದೇಹ ಸ್ವಯಂ ಪ್ರೇರಿತವಾಗಿ ಹೋರಾಡುವುದರಿಂದ ಬರುತ್ತದೆ. ಆಮೇಲೆ ಇದರಿಂದ ಥೈರಾಕ್ಸಿನ್ ಪ್ರಮಾಣ ಕೂಡ ಕ್ಷೀಣಿತವಾಗ್ತೈತಿ. ಸರಳ ಗಳಗಂಟ ಅಂತ ಹೇಳ್ತೀವಿ, ಗೈಟರ್ ಅಂತ ಹೇಳ್ತೀವಿ. ಇದು ಸಹ ಆಗುವಂಥದ್ದು ಯಾವುದರಿಂದ ಥೈರಾಯ್ಡ್ ಗ್ರಂಥಿಯ ಒಂದು ಗ್ರಂಥಿಯಿಂದ ಆಗುವುದು ಥೈರಾಕ್ಸಿನ್ ಕಡಿಮೆಯಿಂದ. ಥೈರಾಯ್ಡ್ ಗ್ರಂಥಿಯಲ್ಲಿ ಥೈರಾಕ್ಸಿನ್ ಉತ್ಪತ್ತಿಯಾಗಬೇಕಾದರೆ ಅಯೋಡಿನ್ ಅವಶ್ಯಕವಾಗಿರುವಂಥದ್ದು ನಾನು ನಿಮಗೆ ಹೇಳಿದೆ. ಥೈರಾಕ್ಸಿನ್ ಆಗಬೇಕಂತಂದ್ರೆ ಅಯೋಡಿನನ್ನು ಕೂಡ ಬೇಕು. ಇನ್ನೊಂದು ಏನಂತ ಹೇಳಿದೆ ನಾನು ನಿಮಗೆ ಥೈರೋಸಿನ್ ಕೂಡ ಬೇಕಾಗಿರುವಂಥದ್ದು. ಥೈರೋಸಿನ್ ಮತ್ತು ಅಯೋಡಿನ್ ಕೂಡಿದ ನಂತರ ಥೈರಾಕ್ಸಿನ್ ಆಗ್ತೈತಿ. ಇದಾದ ನಂತರ
ಅಯೋಡಿನ್ ಅವಶ್ಯಕತೆ ಆಗಿರುವಂಥದ್ದು ಒಂದು ವೇಳೆ ಸೂಕ್ತ ಪ್ರಮಾಣದ ಅಯೋಡಿನ್ ದೊರೆಯದಿದ್ದರೆ ಥೈರಾಕ್ಸಿನ್ ಉತ್ಪತ್ತಿ ಕ್ಷೀಣಿಸ್ತೈತಿ. ಓಕೆ. ಅದ್ರ ಜೊತೆಗೆ ಆಮ್, ಥೈರಾಯ್ಡ್ ಗ್ರಂಥಿಯು ಉಬ್ಬುತ್ತದೆ ಅಂತಂದ್ರೆ ಇಲ್ಲಿ ಗಂಟಲಿನಲ್ಲಿ ದಪ್ಪ ಆಗ್ತೈತಿ ನೋಡ್ರಿ ಇಲ್ಲಿ. ಉಬ್ಬು ಉಬ್ಬು ಉಬ್ಬಿದ ಹಾಗೆ ಕಾಣ್ತೈತಿ ನಮಗೆ. ಸೊ, ಆ ರೀತಿ ಅವು ಥೈರಾಯ್ಡ್ ಗ್ರಂಥಿಗಳು ಉಬ್ಬುತ್ತವೆ. ಇಂತಹ ಸ್ಥಿತಿಗೆ ನಾವು ಸರಳ ಗಳಗಂಟ ಅಥವಾ ಗೈಟರ್ ಅಂತ ಹೇಳ್ತೇವೆ. ಇಂಪಾರ್ಟೆಂಟ್ ಇರುವಂಥದ್ದು ಬಹಳಷ್ಟು ಎಕ್ಸಾಮ್‌ದಲ್ಲಿ ಬಹಳಷ್ಟು ಸಲ ಕೇಳ್ಯಾರ ಇದನ್ನ. ಏನಂತೇಳಿ? ಸರಳ ಗಳಗಂಟ ಅಥವಾ ಗಾಯ್ಟರ್ ಯಾವ ಒಂದು ಗ್ರಂಥಿಗೆ ಸಂಬಂಧವಾಗಿದೆ? ಅದು ಥೈರಾಯ್ಡ್ ಗ್ರಂಥಿಗೆ. ಆಮೇಲೆ ಯಾವುದರ ಕೊರತೆಯಿಂದ ಇದು ಬರ್ತೈತಿ? ಇದು ಥೈರಾಕ್ಸಿನ್ ಒಂದು ಹಾರ್ಮೋನದ ಒಂದು ಕೊರತೆಯಿಂದ ಬರುವಂಥದ್ದು ಅಂತೇಳಿ. ಈ ರೀತಿ ಬಹಳಷ್ಟು ಕ್ವೆಷನ್ಸ್‌ಗಳು ಇದರಲ್ಲಿ ಬರ್ತವೆ. ಇದಾದ ನಂತರ ಥೈರಾಯ್ಡ್ ಗ್ರಂಥಿ ಅಂತ ಹೇಳಿ ಒಂದಿದೆ. ಈ ಗ್ರಂಥಿಯು ಥೈರಾಯ್ಡ್ ಗ್ರಂಥಿಯ ಒಳಗೆ ಕಂಡುಬರುವ ಗ್ರಂಥಿಯಾಗಿದ್ದು, ಇದು ಥೈರಾಯ್ಡ್ ಗ್ರಂಥಿ ಏನಿದೆ ಅದರ ಒಳಗಡೆ ಕಂಡುಬರುವಂಥದ್ದು ಇದು ಪ್ಯಾರಾಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು. ಒಳಗಡೆ ಅಂತ ಪೂರ್ತಿ ಒಳಗಡೆ ಅಲ್ಲ, ಥೈರಾಯ್ಡ್ ಗ್ರಂಥಿ ಏನಿದೆ ಅದರ ಪಕ್ಕದಲ್ಲಿ ಅದರ ಹಿಂದಿನ ಸೈಡಿನ ಇರುವಂಥದ್ದು ಇದು ಒಂದು ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅನ್ನುವಂಥದ್ದು. ಪ್ಯಾರಾಥ್ ಹಾರ್ಮೋನ್ ಅನ್ನುವಂಥದ್ದು ಹಾರ್ಮೋನ್ ಬಿಡುಗಡೆ ಇದು ಮಾಡ್ತೈತಿ. ಈ ಹಾರ್ಮೋನ್ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಣ ಮಾಡ್ತೈತಿ. ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಫಾಸ್ಫರಸ್ ಇದರದ ಪ್ರಮಾಣವನ್ನು ಸಹ ನಿಯಂತ್ರಣ ಮಾಡ್ತೈತಿ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿ ಇರುವಂಥದ್ದು. ಈ ಹಾರ್ಮೋನ್ ಡಿ ವಿಟಮಿನ್ ತಯಾರಿಕೆಯಲ್ಲೂ ಸಹ ಸಹಾಯ ಮಾಡುವಂಥದ್ದು ಪ್ಯಾರಾಥೈರಾಯ್ಡ್ ಗ್ರಂಥಿ. ಇದಾದ ನಂತರ ನೋಡ್ರಿ, ನಿಮಗೊಂದು ಹೇಳಿದೆ ನಾನು ಪಿಟ್ಯೂಟರಿ ಗ್ರಂಥಿಗೆ ಎಲ್ಲ ಗ್ರಂಥಿಗಳ ಮಾಸ್ಟರ್ ಅಂತೇಳಿ ಹೇಳ್ತಾರೆ ಅಂತ ಹೇಳಿದೆ. ಯಾಕಂತಂದ್ರೆ ಎಲ್ಲ ಗ್ರಂಥಿಗಳನ್ನ ನಿಯಂತ್ರಿಸುತ್ತೆ ಅಂತ ಹೇಳಿ ಹೇಳಿದ್ದೆ. ಆದ್ರೆ ಪಿಟ್ಯೂಟರಿ ಗ್ರಂಥಿಯು ಒಂದು ಗ್ರಂಥಿಯನ್ನ ಕಂಟ್ರೋಲ್ ಮಾಡೋದಿಲ್ಲ. ಅದು ಯಾವುದು ಅಂತಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನ ಅದು ಕಂಟ್ರೋಲ್ ಮಾಡೋದಿಲ್ಲ. ನೆಕ್ಸ್ಟ್ ಥೈಮಸ್ ಗ್ರಂಥಿ ಅಂತ ಹೇಳಿದೆ. ಈ ಗ್ರಂಥಿಯು ಕೇವಲ ಮಕ್ಕಳಲ್ಲಿ ಮಾತ್ರ ಕಾಣ್ತೈತಿ. ಇದು 15 ವರ್ಷದವರೆಗೆ ಮಾತ್ರ ಕೆಲಸ ಮಾಡ್ತೈತಿ. ಮಗುವಿನಿಂದ ಸಣ್ಣ ಮಕ್ಕಳಿನಿಂದ ಹಿಡಿದು 15 ವರ್ಷದವರೆಗೆ ಮಾತ್ರ ಇದು ಥೈಮಸ್ ಗ್ರಂಥಿ ಕೆಲಸ ಮಾಡ್ತೈತೆ. ಆಮೇಲೆ ಕೆಲಸ ಮಾಡೋದಿಲ್ಲ. ಸೊ, ಆದ್ದರಿಂದ ಆಮೇಲೆ ಇದು ಎಲ್ಲಿರ್ತೈತಿ? ಇದು ಎದೆಗೂಡಿನಲ್ಲಿ ಇರುವಂತದ್ದು ಒಂದು ಗ್ರಂಥಿಯಾಗಿದೆ. ಎಕ್ಸಾಮ್‌ದಲ್ಲಿ ಕೇಳಿದ್ರು ಒಂದು ಏನಪ್ಪಾ ಅಂತಂದ್ರೆ ಥೈಮಸ್ ಗ್ರಂಥಿ ಎಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ಕೇಳಿದ್ರು. ಇದು ಎದೆಗೂಡಿನಲ್ಲಿ ಕಂಡುಬರುತ್ತದೆ. ಎದೆಗೂಡಿನ ಮೇಲ್ಭಾಗದಲ್ಲಿ ಕಂಡುಬರ್ತೈತಿ ಇದು. ಈ ಗ್ರಂಥಿಯಿಂದ ಥೈಮಿನ್ ಎನ್ನುವ ಹಾರ್ಮೋನ್ ಬಿಡುಗಡೆ ಆಗ್ತೈತಿ. ಈ ಹಾರ್ಮೋನ್ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸುವಂಥದ್ದು. ಅದರ ಜೊತೆಗೆ ಪ್ರೋಟೀನ್ ಲಿಂಫೋಸೈಟ್ಸ್ ಅನ್ನುವಂಥದ್ದು ಉತ್ಪಾದನೆಯನ್ನ ಮಾಡ್ತೈತಿ ಥೈಮಸ್ ಗ್ರಂಥಿ. ಆಮೇಲೆ ನೋಡ್ರಿ, ಅದಕ್ಕೆ ನೋಡ್ರಿ ಚಿಕ್ಕ ಮಕ್ಕಳು ಏನಪ್ಪಾ ಅಂತಂದ್ರೆ ಬಹಳಷ್ಟು ಊಟ ಮಾಡೋದಿಲ್ಲ. ಆಮೇಲೆ ಯಾಕಂತಂದ್ರೆ ಆಲ್ಮೋಸ್ಟ್ ಅವರಲ್ಲಿ ಇರ್ತಕ್ಕಂಥ ಥೈಮಸ್ ಗ್ರಂಥಿ ಏನ್ ಮಾಡ್ತಿರ್ತೈತಿ? ಥೈಮಿನ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪಾದನೆ ಮಾಡ್ತೈತಿ. ಅದರಿಂದ ಪ್ರೋಟೀನ್ ಮತ್ತು ಲಿಂಫೋಸೈಟ್ ಅನ್ನುವಂಥದ್ದು ಉತ್ಪಾದನೆ ಆಗ್ತಿರ್ತೈತಿ ಅವರಲ್ಲಿ. ಪ್ರೋಟೀನ್ ಅಂತ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ 15 ವರ್ಷದವರೆಗೆ. ಆಮೇಲೆ ಲಿಂಫೋಸೈಟ್ ಅನ್ನುವಂಥದ್ದು ಇದು ರೋಗ ನಿರೋಧಕ ಏನಪ್ಪಾ ಅಂತಂದ್ರೆ ಶಕ್ತಿಯನ್ನು ಒದಗಿಸ್ತೈತಿ ಲಿಂಫೋಸೈಟ್ ಅನ್ನುವಂಥದ್ದು. ಆಮೇಲೆ ಈಗ ನೋಡ್ರಿ, ನಮ್ಮ 15 ವರ್ಷ ಆದ್ಮೇಲೆ ನಾವು ಬಹಳಷ್ಟು ಏನಪ್ಪಾ ಅಂತಂದ್ರೆ ನಮಗೆ ಆರೋಗ್ಯ ಸರಿ ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನಮ್ಮ ಈ ಥೈಮಸ್ ಗ್ರಂಥಿ ಇರುವಂಥದ್ದು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಿರ್ತೈತಿ. ಯಾಕಂತಂದ್ರೆ 15 ವರ್ಷದವರೆಗೆ ಮಾತ್ರ ಇದು ಕೆಲಸ ಮಾಡ್ತೈತಿ. ಆದ್ದರಿಂದ ಪ್ರೋಟೀನ್ ಕೂಡ ನಮಗೆ ಬಹಳ ಬೇಕು. ನಾವು ಬಹಳಷ್ಟು ಊಟ ಮಾಡಬೇಕಾಗ್ತೈತಿ. ಆಮೇಲೆ ಸೈಟ್ ಅನ್ನುವಂಥದ್ದು ಇದು ಸಹ ರೋಗ ನಿರೋಧಕನು ಸಹ ಕಡಿಮೆ ಆಗುವುದರಿಂದ ನಮ್ಮ ಆರೋಗ್ಯ ಸರಿ ಇರೋದಿಲ್ಲ. ಮಕ್ಕಳಲ್ಲಿ ಬಹಳ ಆರೋಗ್ಯಕರವಾಗಿರ್ತಾರೆ. ಊಟನೂ ಕಡಿಮೆ ಮಾಡ್ತಾರೆ. ಬಹಳಷ್ಟು ಚುರುಕಾಗಿನೂ ಇರ್ತಾರೆ ಈ ಒಂದು ಹಾರ್ಮೋನದ ಕಾರಣದಿಂದ. ಇದಾದ ನಂತರ ಅಡ್ರಿನಲ್ ಗ್ರಂಥಿ ಹೊಂದಿದೆ. ಈ ಗ್ರಂಥಿಯು ಕಿಡ್ನಿಗಳ ಮೇಲ್ಭಾಗದಲ್ಲಿ ತ್ರಿಕೋನಾಕಾರದಲ್ಲಿ ನಾವು ನೋಡಬಹುದು. ಈ ಗ್ರಂಥಿಯನ್ನು ಸುಪ್ರಾರಿನಲ್ ಗ್ರಂಥಿ ಅಂತೇಳಿ ಕರಿತೀವಿ. ಅಡ್ರಿನಲ್ ಗ್ರಂಥಿಯನ್ನು ನಾವು ಕಾರ್ಟೆಕ್ಸ್ ಮತ್ತು ಮೆಡುಲಾ ಎಂಬ 2 ಭಾಗಗಳಿಂದ ವಿಂಗಡಣೆಯನ್ನ ಮಾಡ್ತೀವಿ. ಅಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸ್ ಭಾಗದಿಂದ ಪ್ರಮುಖವಾದ 3 ಹಾರ್ಮೋನ್‌ಗಳು ಬಿಡುಗಡೆ ಆಗ್ತವೆ. ಒಂದನೇದ್ದು ಕಾರ್ಟಿಕಾಯಿಡ್ ಗ್ಲುಕೋಕಾರ್ಟಿಕಾಯ್ಡ್ ಅಂತ ಹೇಳಿ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್‌ಗಳ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತೈತಿ. ಅದ್ರ ಜೊತೆಗೆ ಈ ಹಾರ್ಮೋನ್ ಕೊರತೆಯಿಂದ ಅಡಿಸನ್ ರೋಗ ಬರುತ್ತದೆ. ಓಕೆ. ಈ ಹಾರ್ಮೋನ್ ಕೊರತೆಯಿಂದ ಗ್ಲುಕೋಕಾರ್ಟಿಕಾಯ್ಡ್ ಅನ್ನುವಂತಹ ಒಂದು ಹಾರ್ಮೋನ್ ಕೊರತೆಯಿಂದ ಅಡಿಸನ್ ರೋಗ ಬರುವಂತದ್ದು ಚಾನ್ಸಸ್ ಇದೆ. ಹಾರ್ಮೋನ್ ಹೆಚ್ಚಾಗಿ ಸ್ರವಿಕೆಯಾದರೆ ಕುಸ್ಸಿಂಗ್ ಅನ್ನುವಂತಹ ರೋಗ ಬರ್ತೈತಿ. ಕಡಿಮೆ ಆದ್ರೆ ಅಡಿಸನ್ ರೋಗ, ಹೆಚ್ಚಾದರೆ ಕುಸ್ಸಿಂಗ್ ರೋಗ ಬರ್ತೈತಿ. ಇದಾದ ನಂತರ ಮಿನರಲ್ಲು ಕಾರ್ಟಿಕಾಯ್ಡ್ ಅಂತ ಹೇಳಿದೆ. ಈ ಹಾರ್ಮೋನ್ ದೇಹದಲ್ಲಿ ಖನಿಜ ಮತ್ತು ಲವಣಗಳ ಸಮತೋಲನವನ್ನು ಮಾಡ್ತೈತಿ. ಈ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಕೆಯಾದರೆ ಕಾನ್ಸ್ ಸಿಂಡ್ರೋಮ್ ಅನ್ನುವಂತಹ ಒಂದು ರೋಗ ಬರ್ತೈತಿ.
ಅಂಡ್ರೋಜನ್ ಅಂತ ಹೇಳಿ ಒಂದು ಇದೆ ಹಾರ್ಮೋನ್. ಅಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸ್ ಭಾಗದಿಂದ ಪುರುಷ ಲೈಂಗಿಕ ಹಾರ್ಮೋನ್‌ನಿಂದ ಟೆಸ್ಟೋಸ್ಟೆರಾನ್ ಸ್ರವಿಕೆಯಾಗುತ್ತದೆ. ಒಂದು ವೇಳೆ ಈ ಹಾರ್ಮೋನ್ ಮಹಿಳೆಯರಲ್ಲಿ ಸ್ರವಿಕೆಯಾದರೆ ಯಾವುದು ಅಂಡ್ರೋಜನ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಈ ಒಂದು ಹಾರ್ಮೋನ್ ಸ್ರವಿಕೆಯಾದರೆ ಆದಲ್ಲಿ ಕೂಡ ಪುರುಷ ದ್ವಿತೀಯಕ ಲಕ್ಷಣಗಳಾಗಿರ್ತಕ್ಕಂತಹ ಮುಖದ ಮೀಸೆ, ಗಡ್ಡ, ಧ್ವನಿ ಗಡಸಾಗುವಿಕೆ ಮುಂತಾದ ಲಕ್ಷಣಗಳನ್ನು ನಾವು ಸ್ತ್ರೀಯರಲ್ಲಿ, ಮಹಿಳೆಯರಲ್ಲಿ ಕಾಣಬಹುದು. ಇಂತಹ ಸ್ಥಿತಿಗೆ ನಾವು ಪುರುಷತ್ವ ಅಥವಾ ವಿರಿಲಿಸಮ್ ಅಂತೇಳಿ ಹೇಳ್ತೇವೆ. ಓಕೆ. ಇಲ್ಲಿ ಇದು ಆಂಡ್ರೋಜನ್ ಅನ್ನುವಂಥದ್ದು ಇದು ಏನಪ್ಪಾ ಅಂದ್ರೆ ಪುರುಷರ ಲಕ್ಷಣವನ್ನ ತೋರಿಸುವಂಥದ್ದು ಲೈಂಗಿಕ ಹಾರ್ಮೋನ್ ಆಗಿರ್ತಕ್ಕಂಥದ್ದು ಸ್ರವಿಕೆ ಮಾಡ್ತೈತಿ ಟೆಸ್ಟೋಸ್ಟೆರಾನ್ ಅನ್ನ. ಇದು ಒಂದು ವೇಳೆ ಸ್ತ್ರೀಯರಲ್ಲಿ, ಮಹಿಳೆಯರಲ್ಲಿ ಸ್ರವಿಕೆ ಆತಂದ್ರ ಅವರ ಮುಖದ ಮೇಲೂ ಕೂಡ ಮೀಸೆಯನ್ನ ಕಾಣಬಹುದು, ಗಡ್ಡ ಕಾಣಬಹುದು, ಗಡುಸಾದ ಧ್ವನಿಯನ್ನು ಸಹ ನಾವು ನೋಡಬಹುದು. ಈ ಒಂದು ಸ್ಥಿತಿಗೆ ನಾವು ವಿರಿಲಿಸಮ್ ಅಂತ ಹೇಳಿ ಹೇಳ್ತೇವೆ. ಅಡ್ರಿನಲ್ ಗ್ರಂಥಿಯ ಮೆಡುಲ ಭಾಗದಿಂದ 3 ಹಾರ್ಮೋನ್‌ಗಳು ಬಿಡುಗಡೆ ಆಗ್ತವೆ. ಒಂದನೇದು ಅಡ್ರಿನಾಲಿನ್ ಅಥವಾ ಎಪಿನೆಫ್ರಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ಅನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೇವೆ. ಯಾಕಂತಂದ್ರೆ ಈ ಹಾರ್ಮೋನ್ ತುರ್ತು ಪರಿಸ್ಥಿತಿಯಲ್ಲಿ ಬಿಡುಗಡೆ ಆಗ್ತತಿ. ಆದ್ದರಿಂದ ಈ ರೀತಿ ಹೇಳಿವಿ. ಈ ಒಂದು ಹಾರ್ಮೋನ್ ಬಿಡುಗಡೆ ಆದಾಗ ನಮ್ಮ ಬಿ-ಪಿ ಏನಾಗ್ತತಿ, ಬ್ಲಡ್ ಪ್ರೆಷರ್ ಹೈ ಆಗ್ತತಿ. ಸೊ ಯಾವಾಗಾರ ನೋಡ್ರಿ ಯಾರಾದರೂ ನಮಗೆ ನಮ್ಮ ಜೊತೆ ಜಗಳ ಮಾಡಿದ್ರು, ಯಾರಾದರೂ ನಮಗೆ ಸತಾಯಿಸಾಕತ್ತಿದ್ರು ಅಂತಂದ್ರೆ, ಸೊ ಆ ಟೈಮ್‌ದಲ್ಲಿ ಏನ್ ಮಾಡ್ತೇವೆ ನಾವು, ನಮಗೆ ತೊಂದರೆ ಕೊಡಾಕತ್ರ ಅಂತಂದ್ರೆ, ಬಹಳಷ್ಟು ತೊಂದರೆ ಕೊಡಾಕತ್ರೆ, ಅವಾಗ ಏನಪ್ಪಾ ಅಂತಂದ್ರೆ ಅಡ್ರಿನಾಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತತಿ. ಇದರಿಂದ ನಾವು ರೋಷಕ್ಕೆ ಏಳ್ತೇವೆ. ಆಮೇಲೆ ಅವ್ರ ಜೊತೆಗೆ ಬಡದಾಡ್ಲಿಕ್ಕೆ, ಫೈಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಇದಾದ ನಂತರ ನಾರ್ ಅಡ್ರಿನಾಲಿನ್ ಮತ್ತು ಡೋಪಮಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಇರುವಂಥದ್ದು. ಅದು ಸಹ ಬಿಡುಗಡೆ ಆಗ್ತತಿ. ಅಡ್ರಿನಾಲಿನ್ ರಕ್ತದಲ್ಲಿ ಕನಿಷ್ಠ ಮಟ್ಟದಲ್ಲಿದ್ದು, ಈ ಹಾರ್ಮೋನ್ ಅನ್ನು ನಾವು 3ಎಫ್ ಹಾರ್ಮೋನ್ ಅಂತ ಹೇಳ್ತೇವೆ. 3ಎಫ್ ಹೇಳ್ತೇವೆ ಯಾಕನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ಈ ಹಾರ್ಮೋನ್ ಬಿಡುಗಡೆ ಆದಾಗ ನಾವು ಫೈಟ್ ಮಾಡ್ತೇವಿ ಎಫ್‌ದಿಂದ. ಇನ್ನೊಂದು ಫ್ಲೈಟ್ ಮಾಡ್ತೇವಿ. ಇನ್ನೊಂದು ಯಾವುದಪ್ಪಾ ಅಂತಂದ್ರೆ ಫಿಯರ್ ಅಂಜಿಕೆಯಲ್ಲಿಯೂ ಸಹ ಈ ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು ಯಾವುದು ಅದು ನಾರ್ ಅಡ್ರಿನಾಲಿನ್ ಮತ್ತು ಡೋಪಮಿನ್ ಅನ್ನುವಂಥದ್ದು ಹಾರ್ಮೋನ್. ಹ್ಮ್. ಸೊ 3 ಪ್ರಕಾರದ ಹಾರ್ಮೋನ್‌ಗಳು ಅದು ಇಲ್ಲಿ. ಒಂದನೇದು ಅಡ್ರಿನಾಲಿನ್, ಆಮೇಲೆ ನಾರ್ ಅಡ್ರಿನಾಲಿನ್, ಆಮೇಲೆ ಡೋಪಮಿನ್ ಅನ್ನುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ವೃಷಣ ವೃಷಣ ಗ್ರಂಥಿಗಳು ಅಂತ ಹೇಳ್ತೇವಿ. ಇವುಗಳಿಗೆ ನಾವು ಗೋನಾಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ ಇಂಗ್ಲಿಷ್‌ನಲ್ಲಿ. ವೃಷಣ ಗ್ರಂಥಿಗಳು ಅಥವಾ ಗೋನಾಡ್ ಗ್ಲ್ಯಾಂಡ್ಸ್‌ಗಳು. ಇವು ಪುರುಷರಲ್ಲಿ ಮಾತ್ರ ಕಂಡುಬರುವ ಲೈಂಗಿಕ ಗ್ರಂಥಿಗಳಾಗಿದ್ದು, ಇವುಗಳಿಂದ ನಾವು ಟೆಸ್ಟೋಸ್ಟಿರಾನ್ ಎನ್ನುವ ಹಾರ್ಮೋನ್ ಬಿಡುಗಡೆ ಮಾಡ್ತವೆ. ಈ ಹಾರ್ಮೋನ್ ಪುರುಷರಲ್ಲಿ ಪುರುಷತ್ವದ ಲಕ್ಷಣಗಳಾಗಿರ್ತಕ್ಕಂತಹ ಮುಖದ ಮೀಸೆ, ಗಡ್ಡ, ಧ್ವನಿ ಗಡುಸಾಗಿರಲು, ಲೈಂಗಿಕ ಆಸೆ ಹುಟ್ಟಲು ಸಹಾಯ ಮಾಡ್ತವೆ. ಈ ಹಾರ್ಮೋನ್ ಸ್ರವಿಕೆಯಾಗದೇ ಇದ್ದರೆ ನಪುಂಸಕತೆ ಉಂಟಾಗ್ತತಿ. ಯಾವ ಹಾರ್ಮೋನು? ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು. ಇದನ್ನು ಬಿಡುಗಡೆ ಮಾಡುವಂತಹದ್ದು ಗ್ರಂಥಿ ಯಾವುದು? ಗೋನಾಡ್ ಗ್ರಂಥಿ. ಗೋನಾಡ್ ಗ್ರಂಥಿ ಅಥವಾ ವೃಷಣ ಗ್ರಂಥಿಗಳು ಅಂತ ಹೇಳಿ ಹೇಳ್ತೇವೆ. ಈಗ ನೋಡ್ರಿ ಟೆಸ್ಟಿಸ್ ಅನ್ನುವಂಥದ್ದು ಆಕ್ಚುಲಿ ಇಲ್ಲಿ ಪುರುಷರಲ್ಲಿ ಟೆಸ್ಟಿಸ್ ಅನ್ನುವಂಥದ್ದು ಒಂದು ಗ್ರಂಥಿ ಇರ್ತೈತಿ. ಓಕೆ. ಪುರುಷರ ಗ್ರಂಥಿಗಳಲ್ಲಿ ಗೋನಾಡ್ ಗ್ಲ್ಯಾಂಡ್ಸ್‌ಗಳಲ್ಲಿ ಪುರುಷರು ಮತ್ತು ಮಹಿಳೆಯರಲ್ಲಿ ಗೋನಾಡ್ ಗ್ಲ್ಯಾಂಡ್ಸ್‌ಗಳು ಇರ್ತವೆ. ಸೊ ಈ ಗೋನಾಡ್ ಗ್ಲ್ಯಾಂಡ್ಸ್‌ಗಳಲ್ಲಿ ಪುರುಷರಲ್ಲಿ ಇರುವಂಥದ್ದು ಟೆಸ್ಟಿಸ್ ಅನ್ನುವಂಥದ್ದು ಒಂದು ಗ್ರಂಥಿ. ಈ ಟೆಸ್ಟಿಸ್ ಅನ್ನುವಂಥದ್ದು ಗ್ರಂಥಿ ಬಿಡುಗಡೆ ಮಾಡುವುದು ಟೆಸ್ಟಿಸ್ಟೊರಾನ್ ಅನ್ನುವಂಥದ್ದು. ಓಕೆ. ಏನ್ ಬಿಡುಗಡೆ ಮಾಡ್ತೈತಿ ಅದು? ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡ್ತೈತಿ. ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ. ಇದರಿಂದ ಪುರುಷರಲ್ಲಿ ಲೈಂಗಿಕ ಆಸೆ ಆ ರೀತಿ ಆಮೇಲೆ ಮೀಸೆ ಬರೋದು, ಗಡ್ಡ ಈ ರೀತಿ ಬರುವಂಥದ್ದು. ಆಮೇಲೆ ಟೆಸ್ಟಿಸ್ ಗ್ರಂಥಿ ಅದನ್ನ ಬಿಡುಗಡೆ ಮಾಡ್ತೈತಿ. ಇದು ಏನಪ್ಪಾ ಅಂತಂದ್ರ ಅತಿ ಹೆಚ್ಚು ಇದೇನು ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಏನು ಹಾರ್ಮೋನ್ ಇದೆ, ಇದು ಅತಿ ಹೆಚ್ಚು ನಾವು ನಾಯಿಗಳಲ್ಲಿ ನೋಡ್ತೇವಿ. ಸೊ ಪುರುಷರಲ್ಲಿ ಸಹ ಇರ್ತೈತಿ, ನಾಯಿಗಳಲ್ಲೂ ಸಹ ನಾವು ನೋಡ್ತೇವಿ. ನೋಡ್ರಿ, ನಾವು ನೋಡಬಹುದು ಈಗ ಒಂದು ನಾಯಿ ಇದೆ. ಅದು ಬಂದು ಒಂದು ನಮ್ಮ ಟೈರ್ ಇರ್ತೈತಲ್ಲ, ಬೈಕ್ ಟೈರ್ ಆಗಿರ್ಬೋದು, ಕಾರಿನ ಟೈರ್ ಅದ್ರ ಮೇಲೆ ಬಂದು ಮೂತ್ರ ಮಾಡಿ ಹೋಗ್ತೈತಿ. ಸೊ ಅದು ಯಾಕೆ ಮಾಡ್ತೈತೆ ಅಂತಂದ್ರೆ ಅಲ್ಲೂ ತನ್ನದೇ ಆಗಿರ್ತಕ್ಕಂಥ ಒಂದು ಬಾರ್ಡರ್ ಮಾಡ್ತೈತೆ. ಅಂತಂದ್ರೆ ಇಲ್ಲಿಯವರೆಗೆ ನನ್ನ ಜಾಗ ಇದೆ, ನಾನು ಇಲ್ಲಿಗೆ ಬಂದೇನಿ ಅಂದ್ರೆ ಒಂದು ನೆನಪಿಟ್ಕೊಳ್ಳಿಕ್ಕೆ ಅದೇನ್ ಮಾಡ್ತೈತೆ ಅದು, ಆ ಒಂದು ವಾಸನೆಯನ್ನ ನೆನಪಿಟ್ಕೊಳ್ಳಿಕ್ಕೆ ಆ ರೀತಿ ಇರ್ತಕ್ಕಂಥ ಮೂತ್ರ ಒಂದ್ ಕಡೆ ಮಾಡಿ ಒಂದು ಗುರ್ತ ಮಾಡ್ತೈತೆ ಅದು ನಾಯಿ ಇರುವಂಥದ್ದು. ಇದಾದ್ಮೇಲೆ ಈಗ ನಾವು ಈಗ ನಮ್ಮ ಬೈಕ್ ಮೇಲೆ ಯಾವುದೇ ಒಂದು ನಾಯಿ ಮೂತ್ರ ಮಾಡಿತು ಅಂತ ಹೇಳಿ ಇಟ್ಕೊಳ್ಳಿ. ನಾವು ಅದೇ ಬೈಕನ್ನು ತೆಗೆದುಕೊಂಡು ಬೇರೆ ಒಂದು ಏರಿಯಾಗೆ, ಬೇರೆ ಒಂದು ಓಣಿಗೆ ನಾವು ಹೋದ್ವಿ ಅಂತಂದ್ರ, ಅಲ್ಲಿರ್ತಕ್ಕಂತಹ ನಾಯಿ ಒಮ್ಮಿಂದೊಮ್ಮೆಲೆ ಎಚ್ಚರ ಆಗ್ಬಿಡ್ತೈತಿ. ಯಾಕಂತಂದ್ರ ನಮ್ಮ ಟೈರ್‌ಗೆ ಏನಿದೆ ಹೇಳ್ರಿ? ಆ ಬೇರೆ ನಾಯಿಯ ಒಂದು ಮೂತ್ರ ಇದೆ.
ಸೊ ಅವಾಗ ಬೇರೆ ನಾಯಿ ಏನ್ ಮಾಡ್ತೈತೆ ಅಂತಂದ್ರ, ಇದ್ಯಾವುದು ವಾಸನೆ ಬೇರೆ ಇದೆಯಲ್ಲ, ಹಾರ್ಮೋನಿನ ವಾಸನೆ, ಟೆಸ್ಟೋಸ್ಟೆರಾನಿನ ವಾಸನೆ ಬೇರೆ ಇದೆ. ಯಾವ ನಾಯಿಯ ಬೇರೆ ಒಂದು ವಾಸನೆ ಇದೆ ಅಂತೇಳಿ, ಆ ಒಂದು ನಾಯಿ ಇರುವಂತದ್ದು ನಮ್ಮ ಬೈಕಿಗೆ ಬೆನ್ ಹತ್ತೈತಿ. ನಮಗ ಬೊಗುಳಿ ನಮ್ಮ ಬೈಕಿಗೆ ಬೆನ್ ಹತ್ತೈತಿ. ಸೊ ಯಾವ್ದ್ರ ಸಲುವಾಗಿ ಅಂತಂದ್ರ, ನಮ್ಮ ಟೈರ್ ಮೇಲೆ ಇರ್ತಕ್ಕಂತಹ ಬೇರೆ ನಾಯಿಯ ಮೂತ್ರ ಇರುವುದರಿಂದ ಆ ನಾಯಿ ನಮ್ಮನ್ನ ಬೊಗಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಓಕೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ನಡಿತೈತಿ. ಆಮೇಲೆ ಮಿಲಿಟರಿ ಒಳಗುನು ಸಹ ನೀವು ನಿಮ್ಮ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಏನಂತಂದ್ರೆ, ಮಿಲಿಟರಿ ಅವರು ಸಹ ತಮ್ಮೇನ ಇರುವಂತಹ ಒಂದು ಕಾಡಿನಲ್ಲಿ ಇರ್ತಾರೆ. ಸೊ ಆ ಟೈಮ್‌ದಲ್ಲಿ ಅವರು ಪೂರ್ತಿ ತಮ್ಮ ಏನ್ ಏರಿಯಾ ಇರ್ತೈತಿ, ಈ ಏರಿಯಾದ ಸುತ್ತಲೂ ಏನ್ ಮಾಡ್ತಾರೆ, ಮೂತ್ರವನ್ನ ಮಾಡ್ತಾರೆ. ಯಾಕಂತಂದ್ರೆ ಬೇರೆ ಯಾವುದೇ ಒಂದು ಪ್ರಾಣಿ ಇರ್ತಕ್ಕಂಥದ್ದು ಆ ಒಂದು ಏರಿಯಾವನ್ನ ದಾಟಿ ಒಳಗೆ ಬರಬಾರ್ದು. ಸರಿಸಾಮಾನ್ಯವಾಗಿ ಬಹಳ ಈಸಿಯಾಗಿ ಬರಬಾರ್ದು ಅನ್ನೋದು ಒಂದು ಇದಕ್ಕೆ ಒಂದು ಕಾರಣ. ಈ ರೀತಿ ಪೂರ್ತಿ ಏನ್ ಮಾಡ್ತಾರಂತಂದ್ರೆ ಟೋಟಲ್ ರೌಂಡ್ ಆಗಿ ಮೂತ್ರವನ್ನ ಈ ರೀತಿ ಮಾಡ್ತಾರೆ. ಸೊ ಆ ವಾಸನೆಯನ್ನ ನೋಡಿ ಏನ್ ಮಾಡ್ತೈತೆ ಅದು ಬೇರೆ ಕಡೆ ಹೋಗ್ತತಿ ಪ್ರಾಣಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇರುವಂತದ್ದು ಗೈನಿಕೋಮೆಸ್ಟಿಯಾ ಅಂತೇಳಿ. ಒಂದು ವೇಳೆ ಪುರುಷರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಸ್ರವಿಕೆಯಾದರೆ ಸ್ತನಗ್ರಂಥಿಗಳ ಬೆಳವಣಿಗೆ ಕಂಡುಬರ್ತತಿ. ಇಂತಹ ಸ್ಥಿತಿಗೆ ನಾವು ಗೈನಿಕೋಮೆಸ್ಟಿಯಾ ಗೈನಿಕೋಮೆಸ್ಟಿಯಾ ಅಂತೇಳಿ ಹೇಳ್ತೇವೆ. ಪುರುಷರಲ್ಲಿ ಯೂಶುವಲಿ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆ ಆಗೋದಿಲ್ಲ. ಇದು ಬಿಡುಗಡೆ ಆತಂದ್ರೆ ಈ ರೀತಿ ಆಗ್ತತಿ. ಈ ರೀತಿ ಆತು ಅಂತಂದ್ರ ಪುರುಷರಲ್ಲಿಯೂ ಸಹ ಸ್ತನಗಳು ಈ ರೀತಿ ಬೆಳವಣಿಗೆ ಆಗ್ತವೆ. ಇದಾದ ನಂತರ ಓವೆರಿ ಅಂತ ಇದೆ ಅಂಡಾಶಯ. ಇದು ಸ್ತ್ರೀಯರಲ್ಲಿ ಮಾತ್ರ ಕಂಡುಬರುವಂತದ್ದು ಲೈಂಗಿಕ ಗ್ರಂಥಿಗಳಾಗಿರುವಂಥದ್ದು ಇದು ಅಂಡಾಶಯ. ಇವುಗಳಿಂದ 2 ಹಾರ್ಮೋನ್‌ಗಳು ಸ್ರವಿಕೆ ಆಗ್ತತಿ. ಇನ್ನೊಂದು ಈಸ್ಟ್ರೋಜನ್. ಸೊ ಅದೇ ನಾ ಇಲ್ಲಿ ಹೇಳಿದೆ ನಿಮಗೆ. ಈಸ್ಟ್ರೋಜನ್ ಸ್ರವಿಕೆ ಗಂಡಸರಲ್ಲಿ, ಪುರುಷರಲ್ಲಿ ಆತಂದ್ರ ಸ್ತನಗಳ ಬೆಳವಣಿಗೆ ಆಗ್ತತಿ. ಈಸ್ಟ್ರೋಜನ್ ಅನ್ನುವಂಥದ್ದು ಇದು ಸ್ತ್ರೀಯರಲ್ಲಿ ಮಾತ್ರ ಬಿಡುಗಡೆ ಆಗ್ತತಿ. ಇದರಿಂದ ಋತುಚಕ್ರದ ಒಂದು ಋತುಚಕ್ರ ನಿರ್ಮಾಣವಾಗ್ತತಿ. ಋತುಚಕ್ರ ಆಗ್ಲಿಕ್ಕೆ ಇದು ಸಹಾಯ ಮಾಡ್ತತಿ. ಅದ್ರ ಜೊತೆಗೆ ಓವಮ್ ನಿರ್ಮಾಣವಾಗಲು ಅಂತಂದ್ರ ಅಂಡಾಣು ಅಂತ ಹೇಳ್ತೇವೆ ನಾವು ಇದಕ್ಕೆ. ಏನಂತೇವಿ? ಅಂಡಾಣು ನಿರ್ಮಾಣವಾಗಲು ಸಹ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಸಹಾಯಕವಾಗ್ತತಿ. ಈ ಹಾರ್ಮೋನ್ ಮಹಿಳೆಯರಲ್ಲಿ ಹೆಂಗಸಿನ ಲಕ್ಷಣವನ್ನು ಉಂಟು ಮಾಡಲು ಸಹ ಸಹಾಯಕ ಆಗ್ತತಿ ಈಸ್ಟ್ರೋಜನ್. ಪ್ರೊಜೆಸ್ಟ್ರಾನ್ ಈಗ ನೋಡ್ರಿ ಈಸ್ಟ್ರೋಜನ್ ಅನ್ನುವಂಥದ್ದು ಕೆಲವೊಬ್ರು ಮಹಿಳೆಯರಲ್ಲಿ ಬಹಳಷ್ಟು ಅದು ಉತ್ಪಾದನೆ ಆಗ್ಲಿಲ್ಲ ಅಂತಂದ್ರೆ, ಆ ಮಹಿಳೆಯರು ಏನಪ್ಪಾ ಅಂತಂದ್ರೆ ಆ ಮಹಿಳೆಯರ ತರ ಲಕ್ಷಣ ಇರೋದಿಲ್ಲ ಅವರು. ಸೊ ಒಂದ್ ಸ್ವಲ್ಪ ಬೇರೆ ಲಕ್ಷಣದಲ್ಲಿ ನಾವು ಅವರನ್ನ ನೋಡ್ತೇವೆ. ಪ್ರೊಜೆಸ್ಟ್ರಾನ್ ಅನ್ನುವಂಥದ್ದು ಇನ್ನೊಂದಿದೆ ಹಾರ್ಮೋನ್. ಈ ಹಾರ್ಮೋನ್ ಮಹಿಳೆಯರಲ್ಲಿ ಗರ್ಭಾಶಯವನ್ನು ಸಜ್ಜುಗೊಳಿಸ್ತೈತಿ ಅಂತಂದ್ರೆ, ಗರ್ಭಾಶಯವನ್ನ ಏನ್ ಮಾಡ್ತೈತಿ, ಅದನ್ನ ಪ್ರೊಟೆಕ್ಟ್ ಮಾಡ್ತೈತಿ. ಭ್ರೂಣವನ್ನು ಅದರಲ್ಲಿರುವಂತಹ ಭ್ರೂಣವನ್ನ ರಕ್ಷಣೆ ಮಾಡ್ತೈತಿ. ಇದು ಇರ್ಲಿಲ್ಲ ಅಂತಂದ್ರೆ, ಯಾವುದು ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ ಅವರಲ್ಲಿ ಇರ್ಲಿಲ್ಲ ಅಂತಂದ್ರೆ, ಮಗು ಹೊಟ್ಟೆಯಲ್ಲಿಯೇ ಸಾಯ್ತೈತಿ. ಅದಾದ ನಂತರ ಆ ಪ್ರೊಜೆಸ್ಟ್ರಾನ್ ಒಂದು ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ, 7ನೇ ತಿಂಗಳಿನಲ್ಲಿಯೇ ಏನ್ ಮಾಡ್ತಾರೆ, ಆ ಮಗುವನ್ನ ಆಪರೇಷನ್ ಮಾಡಿ ಹೊರಗೆ ತೆಗಿತಾರೆ. ಇದಾದ ನಂತರ ಇನ್ನೊಂದು ಹಾರ್ಮೋನ್ ಇದೆ. ರಿಲ್ಯಾಕ್ಸಿನ್ ಅನ್ನುವಂಥದ್ದು ಹಾರ್ಮೋನ್ ಇದೆ. ಇದು ನಮ್ ಇಲ್ಲಿ ಇರ್ತಕ್ಕಂಥ ಏನ್ ಮಹಿಳೆಯರಿದಾರೋ, ಆ ಮಹಿಳೆಯರಲ್ಲಿ ಸ್ತ್ರೀಯರಲ್ಲಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದ್ರೆ, ಅವರಲ್ಲಿ ಇರ್ತಕ್ಕಂತಹ ಮಾಂಸಖಂಡಗಳನ್ನ ಅದು ಅಗಲು ಮಾಡ್ತೈತಿ. ಸ್ಪ್ರೆಡ್ ಮಾಡುವಂತ ಕೆಲಸ ಮಾಡ್ತೈತಿ. ಈ ರಿಲ್ಯಾಕ್ಸಿನ್ ಅನ್ನುವಂಥದ್ದು. ಈಗ ಡಾಕ್ಟರ್ಸ್‌ಗಳು ಸಹ ಒಂದೊಂದ್ ಕಡೆ ಈ ರೀತಿಯ ಘಟನೆಗಳಾಗ್ತಾವೆ. ಏನಂತಂದ್ರೆ, ಆ ಡಾಕ್ಟರ್ಸ್‌ಗಳು ಏನ್ ಮಾಡ್ತಾರಂತಂದ್ರೆ, ಈ ರೀತಿ ಇರ್ತಕ್ಕಂತಹ ಗರ್ಭವತಿ ಏನ್ ಹೊಟ್ಟೆಯಲ್ಲಿ ಇರ್ತಾರಲ್ಲ ಮಹಿಳೆಯರು, ಅವರಿಗೆ ರಿಲ್ಯಾಕ್ಸಿನ್ ಅನ್ನುವಂಥದ್ದು ಇದು ಉತ್ಪಾದನೆ ಆಗದೇ ಇರುವಂಥದ್ದು. ರಿಲ್ಯಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಉತ್ಪಾದನೆ ಆಗಬಾರ್ದು. ಅಂತವೇನ್ ಮಾಡ್ತಾರಂತಂದ್ರೆ ಟ್ಯಾಬ್ಲೆಟ್ಸ್‌ಗಳನ್ನ ಕೊಡ್ತಾರೆ, ಔಷಧಿಗಳನ್ನ ಕೊಡ್ತಾರೆ. ಅವಾಗ ಅವ್ರಿಗೆ ಹೇಳ್ತಾರೆ ಏನಂತ ಹೇಳಿ, "ಇವನ್ನ ಸರಿಯಾದ ಟೈಮಿಗೆ ತಗೊಳ್ರಿ" ಅಂತೇಳಿ. ನೋಡ್ರಿ, ರಿಲ್ಯಾಕ್ಸಿನ್ ಅನ್ನುವಂಥದ್ದು ಇದು ಹಾರ್ಮೋನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಅವರಲ್ಲಿ ಮಾಂಸಖಂಡಗಳು ಅವು ಅಗಲ ಆಗೋದಿಲ್ಲ. ಅಗಲ ಆಗ್ಲಿಲ್ಲ ಅಂತಂದ್ರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ನಾರ್ಮಲ್ ಡೆಲಿವರಿ ಆಗ್ಲಿಲ್ಲ ಅಂತಂದ್ರೆ ಆಪರೇಷನ್ ಮಾಡಿ ಏನ್ ಮಾಡ್ಬೇಕಾಗ್ತತಿ, ಡೆಲಿವರಿ ಮಾಡ್ಬೇಕಾಗ್ತತಿ. ಆಪರೇಷನ್ ಡೆಲಿವರಿ ಮಾಡಿದ್ರ ಅಂತಂದ್ರೆ ಡಾಕ್ಟರ್ಸ್‌ಗಳಿಗೆ ಲಾಭ. ಯಾಕಂತಂದ್ರೆ ಆಪರೇಷನ್‌ದಿಂದ ಇಲ್ಲ ಅಂತಂದ್ರು 50,000-60,000 ಒಂದು ಆಪರೇಷನ್‌ಗೆ ಅವರು ತಗೋತಾರೆ. ಅದೇ ರೀತಿ ನಾರ್ಮಲ್ ಡೆಲಿವರಿ ಆತಂದ್ರೆ 10,000 ಒಳಗೆ ಏನಪ್ಪಾ ಅಂತಂದ್ರೆ ನಾರ್ಮಲ್ ಡೆಲಿವರಿ ಮುಗಿದು ಹೋಗ್ತೈತಿ. ಸೊ ಈ ಒಂದು ತಮ್ಮ ಫಾಯ್ದೆಗೋಸ್ಕರ, ಲಾಭಕ್ಕೋಸ್ಕರ ಈ ರೀತಿ ಇರ್ತಕ್ಕಂತಹ ರಿಲ್ಯಾಕ್ಸಿನ್ ಉತ್ಪಾದನೆ ಆಗಬಾರ್ದು ಅಂತೇಳಿ, ಈ ರೀತಿನೂ ಕೆಲವೊಂದಿಷ್ಟು ಡಾಕ್ಟರ್ಸ್, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಡಾಕ್ಟರ್ಸ್‌ಗಳು ಔಷಧಿಯನ್ನ ಕೊಡ್ತಾರೆ. ಆದ್ರೆ ನಮಗೆ ಗೊತ್ತಿರೋದಿಲ್ಲ. ಅವ್ರ ಮಹಿಳೆಯರಿಗೆ ಹೇಳ್ತಾರೆ ಏನಂತ ಹೇಳಿ, ಸ್ತ್ರೀಯರಿಗೆ ಇದೇ ಔಷಧಿ ಸರಿಯಾದ ಟೈಮಿಗೆ ತಗೊಳ್ಳಿ ಅಂತ ಹೇಳಿದಾಗ, ನಾವೇನ್ ಮಾಡ್ತೀವಿ, ಅದೇ ಔಷಧಿಯನ್ನ ಸರಿಯಾಗಿ ಟೈಮಿಗೆ ತಗೋತೀವಿ. ಸೊ ಅದು ನಮಗೆ ತೊಂದರೆಯನ್ನ ಮಾಡ್ತೈತಿ ಲಾಸ್ಟ್‌ಗೆ. ಇದಾದ ನಂತರ ನೆಕ್ಸ್ಟ್ ನಾವು ನೋಡೋಣ ಈಗ
ಮಿಶ್ರ ಗ್ರಂಥಿಗಳು. ಈ ಮಿಶ್ರ ಗ್ರಂಥಿಗಳಿಗೆ ನಾವು ಇಂಗ್ಲೀಷ್‌ನಲ್ಲಿ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈ ಒಂದು ಮಿಶ್ರ ಗ್ರಂಥಿಗಳಲ್ಲಿ ಎನ್ಸೈಮ್, ಕಿಣ್ವ ಮತ್ತು ಹಾರ್ಮೋನ್ ಎರಡೂಗಳು ಕೂಡ ಬಿಡುಗಡೆ ಆಗ್ತವೆ. ಈ ರೀತಿ ಇರ್ತಕ್ಕಂಥ ಮಿಶ್ರ ಗ್ರಂಥಿ ಯಾವುದು ಅಂತಂದ್ರೆ ಒಂದು ಇದೆ, ಅದು ಯಾವುದು ಮೆದುಜೀರಕ ಗ್ರಂಥಿ ಅಂತ ಹೇಳಿ ಇದೆ. ಇದಕ್ಕೆ ನಾವು ಇಂಗ್ಲೀಷ್‌ನಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಹೇಳಿ ಹೇಳ್ತೇವೆ. ಈ ಗ್ರಂಥಿಯು ನಮ್ಮ ದೇಹದ ಉದರದ ಭಾಗದಲ್ಲಿ, ದೇಹದ ಎಡಭಾಗದಲ್ಲಿ ಇದು ನಮಗೆ ಕಂಡುಬರುವಂತಹ ಗ್ರಂಥಿಯಾಗಿರುವಂಥದ್ದು. ನಳಿಕ ಮತ್ತು ನಿರ್ನಾಳ 2 ಭಾಗವನ್ನು ಹೊಂದಿರತಕ್ಕಂಥದ್ದು ಯಾವುದು? ಮಿಶ್ರ ಗ್ರಂಥಿ. ಸಾರಿ, ಮೆದುಜೀರಕ ಗ್ರಂಥಿ. ಹೀಗಾಗಿ ಈ ಗ್ರಂಥಿಯನ್ನು ನಾವು ಆಹ್, ಮಿಶ್ರ ಗ್ರ ಈ ಗ್ರಂಥಿಯನ್ನ ಏನಂತ ಹೇಳ್ತೇವೆ ನಾವು? ಮಿಶ್ರ ಗ್ರಂಥಿ ಅಂತ ಹೇಳ್ತೇವೆ ಅಥವಾ ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಮಿಕ್ಸ್ಡ್ ಗ್ಲ್ಯಾಂಡ್ ಇಲ್ಲ ಅಂತಂದ್ರೆ ಹೆಟೆರೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ ಈ ಮಿಶ್ರ ಗ್ರಂಥಿಗೆ ಈ ರೀತಿ ಕರಿತೀವಿ. ಯಾಕಂತಂದ್ರೆ ಇಲ್ಲಿ ಎನ್ಸೈಮ್‌ನು ಇದೆ, ಆಮೇಲೆ ಹಾರ್ಮೋನು ಬಿಡುಗಡೆ ಆಗ್ತೈತಿ. ಅದ್ರ ಜೊತೆಗೆ ಇಲ್ಲಿ ನಳಿಕಾ ಗ್ರಂಥಿನೂ ಇದೆ ಮತ್ತು ನಿರ್ನಾಳಕ ಗ್ರಂಥಿನೂ ಕೂಡ ಇರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ಉದಾಹರಣೆ ಮೆದುಜೀರಕ ಗ್ರಂಥಿ ಇರುವಂಥದ್ದು ಮಿಶ್ರ ಗ್ರಂಥಿಗೆ ಉದಾಹರಣೆ. ಮೆದುಜೀರಕ ಗ್ರಂಥಿಯಲ್ಲಿ 3 ವಿಧದ ಕೋಶಗಳು ಇರ್ತಾವೆ. ಈಗಾಗಲೇ ನಾವು ಮೆದುಜೀರಕ ಗ್ರಂಥಿಯನ್ನು ನಾವು ಹಿಂದಿನ ಒಂದು ವಿಡಿಯೋಸ್‌ದಲ್ಲಿ ನೋಡೀವಿ. ಅದರಲ್ಲಿ ಏನಪ್ಪಾ ಅಂತಂದ್ರೆ 3 ತರಹದ ಏನಾಗ್ತವೆ, ಎನ್ಸೈಮ್ಸ್‌ಗಳು ಬಿಡುಗಡೆ ಆಗ್ತವೆ. ಎಷ್ಟು ತರಹದ ಎನ್ಸೈಮ್ಸ್‌ಗಳು ಬಿಡುಗಡೆ ಆಗ್ತವೆ? 3 ತರಹದ ಎನ್ಸೈಮ್ಸ್‌ಗಳು ಬಿಡುಗಡೆ ಆಗ್ತವೆ. ಒಂದನೇದು ಲೈಪೇಸ್, ಇದು ಫ್ಯಾಟನ್ನ ರೆಡಿ ಮಾಡುವಂಥದ್ದು. ಎಮೈಲೈಸ್ ಎಮೈಲೈಸ್ ಅನ್ನುವಂಥದ್ದು ಒಂದು ಎನ್ಸೈಮ್ ಇದೆ. ಅದು ಪಿಷ್ಟವನ್ನ ಏನ್ ಮಾಡ್ತೈತಿ? ಸ್ಟಾರ್ಚನ್ನ ಏನ್ ಮಾಡ್ತೈತಿ? ಅದು ಜೀರ್ಣ ಮಾಡುವಂಥದ್ದು ಕೆಲಸ ಮಾಡ್ತೈತಿ. ಅದ್ರ ಜೊತೆಗೆ ಟ್ರಿಪ್ಸಿನ್ ಅನ್ನುವಂಥದ್ದಿದೆ. ಇದು ಪ್ರೋಟೀನನ್ನ ಜೀರ್ಣ ಮಾಡ್ತೈತಿ. ಇದು ಫ್ಯಾಟನ್ನ ಜೀರ್ಣ ಮಾಡ್ತೈತಿ, ತಯಾರಿಸೋದಲ್ಲ. ಲೈಪೇಸ್ ಅನ್ನುವಂಥದ್ದು ಒಂದು ಎನ್ಸೈಮ್ ಇದು ಫ್ಯಾಟನ್ನ ಜೀರ್ಣ ಮಾಡ್ತೈತಿ. ಆಮೇಲೆ ಅಮೈಲೈಸ್ ಅನ್ನುವಂಥದ್ದು ಸ್ಟಾರ್ಚನ್ನ, ಪಿಷ್ಟವನ್ನ ಏನ್ ಮಾಡ್ತೈತಿ? ಜೀರ್ಣ ಮಾಡ್ತೈತಿ. ಅದ್ರ ಜೊತೆಗೆ ಟ್ರಿಪ್ಸಿನ್ ಅನ್ನುವಂಥದ್ದು ಇದು ಪ್ರೋಟೀನವನ್ನ ಜೀರ್ಣ ಮಾಡುವಂಥದ್ದು. ಇದಕ್ಕೆ ಶಾರ್ಟ್‌ಕಟ್‌ನಲ್ಲಿ ನಾವು ಲ್ಯಾಟ್ ಅಂತೇಳಿ ಹೇಳ್ತೇವೆ. ಎಲ್ಲದಿಂದ? ಲೈಪೇಸ್, ಅಮೈಲೈಸ್, ಆಮೇಲೆ ಟ್ರಿಪ್ಸಿನ್ ಅಂತೇಳಿ ಲ್ಯಾಟ್ ಅಂತ ಹೇಳ್ತೀವಿ. ಸೊ ಈ ಲ್ಯಾಟ್ 3 ಇರುವಂತಹ ಎನ್ಸೈಮ್ಸ್‌ಗಳು ಬಿಡುಗಡೆ ಮಾಡುವಂಥದ್ದು ಮೆದುಜೀರಕ ಗ್ರಂಥಿಯನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡೀವಿ. ಈಗ ನಾವು ಇಲ್ಲಿ ಫೋಕಸ್ ಆಗಿ ಇಡುವಂಥದ್ದು ಈ ಹಾರ್ಮೋನ್ಸ್‌ಗಳ ಬಗ್ಗೆ ನೋಡೋಣ. 3 ತರದ ಹಾರ್ಮೋನ್ಸ್‌ಗಳು ಕೂಡ ಇಲ್ಲಿ ಬಿಡುಗಡೆ ಆಗ್ತವೆ. ಒಂದನೇದ್ದು ಯಾವುದು ಅಂತಂದ್ರೆ ಬೀಟಾ ಕೋಶಗಳಿಂದ ಬಿಡುಗಡೆ ಆಗುವಂತಹ ಒಂದು ಹಾರ್ಮೋನ್ ಇದೆ. ಆಲ್ಫಾ, ಬೀಟಾ, ಗಾಮಾ ಅಂತ ಹೇಳಿ ಇದಾವಿಲ್ಲಿ. ಆಲ್ಫಾ, ಬೀಟಾ, ಗಾಮಾ. ಸೊ ಈ 3 ಕೋಶಗಳಿಂದ 3 ಕೋಶಗಳಿರ್ತಾವೆ ಇದರಲ್ಲಿ. ಆ 3 ಕೋಶಗಳಿಂದ ಏನಪ್ಪಾ ಅಂತಂದ್ರೆ 3 ತರಹದ ಹಾರ್ಮೋನ್ಸ್‌ಗಳು ಬಿಡುಗಡೆ ಆಗ್ತವೆ. ಒಂದನೇದ್ದು ಬೀಟಾ ಕೋಶ ಅಂತ ಹೇಳ್ತೇವೆ. ಈ ಕೋಶಗಳು ಇನ್ಸುಲಿನವನ್ನ ಸ್ರವಿಸ್ತವೆ. ಇನ್ಸುಲಿನ್ ಗ್ಲೂಕೋಸ್‌ವನ್ನು ಗ್ಲೂಕೋಜನ್ ರೂಪದಲ್ಲಿ ಪರಿವರ್ತಿಸಲು ಸಹಾಯ ಮಾಡ್ತವೆ. ಇದರಿಂದ ಯಕೃತ ಮತ್ತು ಸ್ನಾಯುಗಳಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಗ್ಲೂಕೋಸ್ ಅನ್ನು ಸಂಗ್ರಹಿಸಲು ಸಾಧ್ಯವಾಗ್ತತಿ. ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗದಿದ್ದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿ ಕೊನೆಗೆ ಮೂತ್ರದ ಮೂಲಕ ವಿಸರ್ಜಿಸಲ್ಪಡ್ತೈತಿ. ಈ ದೋಷವನ್ನು ನಾವು ಸಿಹಿ ಮೂತ್ರ ರೋಗ ಅಥವಾ ಮಧುಮೇಹ ಅಥವಾ ಡಯಾಬಿಟಿಸ್ ಮೆಲಿಟಸ್ ಅಂತೇಳಿ ಹೇಳ್ತೇವೆ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದು ವಿಷಯ. ಏನು ಅಂತಂದ್ರೆ ಈ ಒಂದು ಬೀಟಾ ಕೋಶಗಳಿಂದ ಇನ್ಸುಲಿನ್ ಅನ್ನುವಂಥದ್ದು ಏನಾಗ್ತತಿ? ಸ್ರವಿಕೆ ಆಗ್ತತಿ. ಇನ್ಸುಲಿನ್ ಉತ್ಪತ್ತಿ ಆಗ್ತತಿ. ಈ ಇನ್ಸುಲಿನ್ ಏನ್ ಮಾಡ್ತೈತಿ ಅಂತಂದ್ರ, ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗ್ತತಿ. ಈ ಹಾರ್ಮೋನ್ ಏನ್ ಮಾಡ್ತೈತಿ ಅಂತಂದ್ರ, ಗ್ಲೂಕೋಸ್‌ವನ್ನ ಗ್ಲೂಕೋಸ್‌ವನ್ನ ಗ್ಲೈಕೋಸ್ ಆಗಿ ಪರಿವರ್ತನೆಯನ್ನ ಮಾಡ್ತೈತಿ. ಗ್ಲೂಕೋಸ್‌ವನ್ನ ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಆಮೇಲೆ ಇಲ್ಲಿರ್ತಕ್ಕಂತಹ ಯಕೃತ್ತು ಏನಿದೆಯಲ್ಲ ಅಂತಂದ್ರೆ ಲಿವರ್ ಏನಿದೆ, ಅದು ಏನ್ ಮಾಡ್ತೈತಿ ಅಂತಂದ್ರ, ಈ ಗ್ಲೈಕೋಜನ್ ರೂಪದಲ್ಲಿ ಏನ್ ಮಾಡ್ತೈತಿ? ಗ್ಲೂಕೋಸ್‌ವನ್ನ ಸಂಗ್ರಹಣೆ ಮಾಡಿ ಇಟ್ಕೋತೈತಿ. ಗ್ಲೈಕೋಜನ್‌ವನ್ನ ತನ್ನಲ್ಲಿ ಸ್ಟಾಕ್ ಮಾಡಿ ಇಟ್ಕೋತೈತಿ. ಈ ಗ್ಲೈಕೋಜನ್ ಅನ್ನುವಂಥದ್ದು ಗ್ಲೂಕೋಜನ್‌ದ ಒಂದು ರೂಪಾಂತರನೇ ಆಗಿರ್ತಕ್ಕಂಥದ್ದು. ಓಕೆ. ಈಗ ನಮ್ಮ ಶರೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗದಿದ್ದರೆ, ಓಕೆ, ಇನ್ಸುಲಿನ್ ಉತ್ಪತ್ತಿ ಆಗದಿದ್ದರೆ ಏನಾಗ್ತೈತಿ ಹೇಳ್ರಿ? ಇದು ಗ್ಲೈಕೋಜನ್ ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಆಗೋದಿಲ್ಲ. ಹೌದಾ? ಇನ್ಸುಲಿನ್ ಉತ್ಪತ್ತಿ ಆಗ್ಲಿಲ್ಲ ಅಂತಂದ್ರೆ ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜಿನ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಟೈಮ್‌ದಲ್ಲಿ ನಮಗೆ ಬರುವಂತಹದ್ದು ಒಂದು ರೋಗ ಯಾವುದು ಅಂತಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ. ಓಕೆ. ಗ್ಲೂಕೋಸ್ ಆಗಿನೇ ಇರುವಂತದ್ದು, ಗ್ಲೂಕೋಸ್‌ದಿಂದನೇ ಬರುವಂತದ್ದು. ಅದಕ್ಕೆ ನೀವು ಸಿಹಿ ಮೂತ್ರ ರೋಗ ಅಂತ ಹೇಳಿ ಕರಿತೀವಿ. ಆಮೇಲೆ ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇನ್ಸುಲಿನ್‌ದಲ್ಲಿ ಜಿಂಕ್ ಏನಪ್ಪಾ ಅಂತಂದ್ರೆ ಝೆಡ್‌ಎನ್ ಅಂತ ಹೇಳ್ತೇವಿ. ಇನ್ಸುಲಿನ್‌ದಲ್ಲಿ ಜಿಂಕ್ ನಮಗೆ ದೊರೆಯುವಂತದ್ದು, ಇದು ನೀರಿನಲ್ಲಿ ಕರಗುವಂತದ್ದು ಆಗಿದೆ ಇನ್ಸುಲಿನ್. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್‌ನಲ್ಲಿ ಕೇಳಿದ್ರು. ಸೊ ಇನ್ಸುಲಿನ್ ಇದು
ಏನಪ್ಪಾ ಅಂತಂದ್ರ ಇದು ನೀರಿನಲ್ಲಿ ಕರಗುವಂಥದ್ದು ಅಥವಾ ಅಲ್ಲ ಅಂತೇಳಿ. ಸೊ ಇನ್ಸುಲಿನ್ ಇದು ನೀರಿನಲ್ಲಿ ಕರಗುವಂಥದ್ದು. ಅದ್ರ ಜೊತೆಗೆ ಇನ್ಸುಲಿನ್ ಒಂದು ಹಾರ್ಮೋನ್ ಆಗಿರ್ತಕ್ಕಂಥದ್ದು ಇದು. ನಿಮಗೆ ಗೊತ್ತಿರುವಂಥದ್ದು. ಇದನ್ನು ಬಿಡುಗಡೆ ಮಾಡುವಂಥದ್ದು ಕೋಶ ಯಾವುದು? ಬೀಟಾ ಕೋಶಗಳು ಇದನ್ನ ಬಿಡುಗಡೆ ಮಾಡ್ತವೆ. ಎಲ್ಲಿ? ಮೆದುಜೀರಕ ಗ್ರಂಥದಲ್ಲಿ. ಇದಾದ ನಂತರ ಈಗ ಇನ್ಸುಲಿನ್ ಇರುವಂಥದ್ದು ಇದೊಂದು ಹಾರ್ಮೋನ್. ಹಾರ್ಮೋನ್‌ಗಳು ಏನಾಗಿರ್ತವೆ? ಕಾರ್ಬೋ ಅ ಕಾರ್ ಅ ಹಾರ್ ಹಾರ್ ಇದು ಹಾರ್ಮೋನ್ಸ್‌ಗಳು ಏನಾಗಿರ್ತವೆ? ಇವು ಪ್ರೋಟೀನ್‌ಗಳು ಆಗಿರ್ತವೆ. ಎಲ್ಲಾ ಹಾರ್ಮೋನ್‌ಗಳು ಇವು ಪ್ರೋಟೀನ್‌ಗಳು ಆಗಿರ್ತವೆ ಅಂತೇಳಿ ಇದು ಸಹ ನಮಗೆ ಗೊತ್ತಿರುವಂತದ್ದು ವಿಷಯ. ನೆಕ್ಸ್ಟ್ ನಾವು ಆಲ್ಫಾ ಕೋಶಗಳನ್ನ ನೋಡೋಣ. ಆಲ್ಫಾ ಕೋಶಗಳು ಸಹ ಎಲ್ಲಿರ್ತವೆ? ಮೆದುಜೀರಕ ಗ್ರಂಥಿಯಲ್ಲಿರ್ತವೆ. ಆಲ್ಫಾ ಕೋಶಗಳು ಗ್ಲುಕಗಾನ್ ಎಂಬ ಹಾರ್ಮೋನವನ್ನ ಬಿಡುಗಡೆ ಮಾಡ್ತವೆ. ಯಾವುದು? ಗ್ಲುಕಗಾನ್ ಆಲ್ಫಾ ಕೋಶಗಳು. ಗ್ಲುಕಗಾನ್ ಹಾರ್ಮೋನು ಯಕೃತ ಮತ್ತು ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವಂತಹ ಗ್ಲೈಕೋಜನ್ ಅನ್ನ ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನ ಮಾಡ್ತವೆ. ಓಕೆ. ಗ್ಲೈಕೋಜನ್ ಈಗ ನೋಡ್ರಿ ನಾವು ಯಾವಾಗ್ಲಾದ್ರೂ ಉಪವಾಸ ಇದ್ವಿ ಅಂತಂದ್ರೆ ಆ ಟೈಮ್‌ದಲ್ಲಿ ನಮಗೆ ಈಗ ನಮ್ಮ ಶರೀರದಲ್ಲಿ ಇರುವಂಥದ್ದು ಯಾವ್ದಿದೆ? ಅದು ಗ್ಲೈಕೋಜನ್ ಇದೆ. ಯಾಕಂತಂದ್ರೆ ಏನ್ ಮಾಡಿದೆ ಅಲ್ಲಿ ಯಕೃತ್ತು ಇರುವಂಥದ್ದು ಏನ್ ಮಾಡಿದೆ? ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಮಾಡಿದೆ. ಆ ಯಾವ ಒಂದು ಕೋಶಗಳ ಮುಖಾಂತರ? ಇಲ್ಲಿರ್ತಕ್ಕಂತಹ ಬೀಟಾ ಕೋಶಗಳ ಮುಖಾಂತರ ಮತ್ತು ಅದು ಬಿಡುಗಡೆ ಮಾಡುವಂತಹ ಇನ್ಸುಲಿನ್‌ಗಳ ಮುಖಾಂತರ ಗ್ಲೂಕೋಸ್ ಇದ್ದದ್ದು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ಕೊಂಡು ತನ್ನಲ್ಲಿ ಸ್ಟಾಕ್ ಆಗಿ ಇಟ್ಕೊಂಡಿದೆ. ಈಗ ನಮಗ ಉಪವಾಸ ಅದು ಇದ್ದಾಗ ನಮಗೆ ಶಕ್ತಿ ಬೇಕಾಗ್ತದೆ. ಶಕ್ತಿ ಅಂತಂದ್ರನ ಗ್ಲೂಕೋಸ್. ಈ ಗ್ಲೂಕೋಸ್ ಗ್ಲೈಕೋಜನ್ ನಮ್ಮಲ್ಲಿದೆ ನಮ್ಮ ಯಕೃತ್ತದಲ್ಲಿ. ಸೊ, ಆವಾಗ ಇಲ್ಲಿರ್ತಕ್ಕಂತಹ ಗ್ಲೈಕೋಜನ್‌ವನ್ನ ನಾವು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಬೇಕಲ್ಲ. ಸೊ, ಒಂದೊಂದು ಸಮಯದಲ್ಲಿ ಬೇಕಾಗ್ತತಿ ಇದು. ಸೊ, ಆ ಟೈಮ್‌ದಲ್ಲಿ ಏನಾಗ್ತತಿ ಗ್ಲೈಕೋಜನ್ ಇರುವಂಥದ್ದು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಹಾಯ ಮಾಡುವಂಥದ್ದು ಆಲ್ಫಾ ಕೋಶಗಳು. ಸೊ, ಆ ರೀತಿ ಪರಿವರ್ತನೆ ಆಗ್ಬೇಕಂತಂದ್ರೆ ಯಾವ ಹಾರ್ಮೋನ್ ಬಿಡುಗಡೆ ಆಗ್ಬೇಕು? ಗ್ಲುಕೋಗಾನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆ ಆಗ್ಬೇಕು. ಇದಾದ ನಂತರ ಕೊನೆಯದಾಗಿ ಗಾಮಾ ಅಥವಾ ಡೆಲ್ಟಾ ಕೋಶ ಅಂತ ಏನು ಹೇಳ್ತೇವೆ. ಈ ಕೋಶಗಳಿಂದ ಸೊಮ್ಯಾಟೋಸ್ಟ್ಯಾಟಿನ್ ಹಾರ್ಮೋನ್ ಸ್ರವಿಕೆ ಆಗ್ತತಿ. ಇದು ಗ್ಲುಕಗಾನ್ ಮತ್ತು ಇನ್ಸುಲಿನ್ ಹಾರ್ಮೋನ್‌ಗಳ ಉತ್ಪಾದನೆಯನ್ನು ಕಡಿಮೆ ಮಾಡ್ತತಿ. ಓಕೆ. ಗ್ಲುಕಗಾನ್ ಮತ್ತು ಇನ್ಸುಲಿನ್ ಹಾರ್ಮೋನ್‌ಗಳ ಈ 2 ಹಾರ್ಮೋನ್ ಏನು ಆಲ್ಫಾ ಮತ್ತು ಬೀಟಾದಿಂದ ಆಗುವಂತ ಏನು ಹಾರ್ಮೋನ್‌ಗಳು ಬಿಡುಗಡೆ ಆಗ್ತವೆ. ಆಲ್ಫಾದಿಂದ ಆಗುವಂತದ್ದು ಗ್ಲುಕಗಾನ್, ಬೀಟಾದಿಂದ ಆಗುವಂತದ್ದು ಇನ್ಸುಲಿನ್. ಈ 2 ಹಾರ್ಮೋನ್‌ಗಳನ್ನ ಉತ್ಪಾದನೆಯನ್ನ ಕಡಿಮೆ ಮಾಡುವಂತದ್ದು ಕೆಲಸ ಯಾವ್ದು ಮಾಡ್ತೈತಿ ಅಥವಾ ನಿಯಂತ್ರಣ ಮಾಡುವಂತ ಕೆಲಸ ಯಾವ್ದು ಮಾಡ್ತೈತಿ? ಗಾಮಾ ಅಥವಾ ಡೆಲ್ಟಾ ಕೋಶಗಳು. ಡೆಲ್ಟಾ ಕೋಶಗಳಿಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಯಾವುದು? ಸೊಮ್ಯಾಟೋಸ್ಟ್ಯಾಟಿನ್ ಅನ್ನುವಂತ ಹಾರ್ಮೋನ್. ಇದ್ರ ಜೊತೆಗೆ ಗಾಮಾ ಅನ್ನುವಂತಹ ಕೋಶಗಳಿಂದ ಏನಿದು ಸ್ಟ್ಯಾಟಿನ್ ಅನ್ನುವಂತ ಹಾರ್ಮೋನ್ ಇದೆ. ಇದು ನಮ್ಮ ಆಹಾರದಿಂದ ಶಕ್ತಿಯನ್ನ ಉತ್ಪಾದನೆ ಮಾಡುವಂತಹ ಕೆಲಸ ಕೂಡ ಮಾಡ್ತೈತಿ. ಈಗ ನೋಡ್ರಿ ನಮ್ಮಲ್ಲಿ ಆಹಾರದಿಂದ ಶಕ್ತಿ ಉತ್ಪಾದನೆ ಅಂತಂದ್ರೆ ಏನು? ಈಗ ನಾವು ಬಹಳಷ್ಟು ಊಟ ಮಾಡ್ತೀವಿ, ಬಹಳಷ್ಟು ತಿಂತೀವಿ, ಏನ್ ಬೇಕಾದ್ ಎಲ್ಲಾ ತಿಂತೀವಿ. ಆದ್ರೂ ಸಹ ಏನಪ್ಪಾ ಅಂತಂದ್ರ ನಮ್ಮ ಶರೀರ ಸರಿಯಾಗಿರೋದಿಲ್ಲ. ನಾವು ದಪ್ಪಗೆ ಆಗೋದಿಲ್ಲ. ಒಂದು ಸ್ವಸ್ಥವಾಗಿ ಯಾವ ರೀತಿ ವ್ಯಕ್ತಿ ಇರ್ಬೇಕು ಆ ರೀತಿ ಕಾಣೋದಿಲ್ಲ. ಸೊ ಎಷ್ಟು ತಿಂದದ್ದಷ್ಟು ಏನಪ್ಪಾ ಅಂತಂದ್ರೆ ಅದು ನಮ್ಮ ಶರೀರಕ್ಕೆ ಅದು ಲಾಭ ಆಗೋದಿಲ್ಲ. ಅದರಿಂದ ಏನು ಬದಲಾವಣೆಯನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ. ಈ ರೀತಿ ಯಾವಾಗ ಆಗ್ತೈತೆ ಅಂತಂದ್ರೆ ಗಾಮಾ ಅಥವಾ ಡೆಲ್ಟಾ ಕೋಶಗಳು ಸರಿಯಾಗಿ ಇರತಕ್ಕಂತಹ ಇಲ್ಲಿ ಸ್ಟ್ಯಾಟಿನ್ ಹಾರ್ಮೋನ್ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಈ ರೀತಿ ವ್ಯಕ್ತಿ ಆಗ್ತಾನೆ. ಎಷ್ಟು ಅವನು ಊಟ ಮಾಡಿದ್ರು ಸಹ ಅವನು ಏನಪ್ಪಾ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಬೆಳವಣಿಗೆಯನ್ನ ಹೊಂದೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಡಾಕ್ಟರ್ ಇರುವಂತವ್ರು ಏನ್ ಮಾಡ್ತಾರೆ, ಈ ರೀತಿ ಏನಾದ್ರು ನಾವು ಕಂಡು ಬಂದು ಅಂತಂದ್ರೆ ಸೊ ಡಾಕ್ಟರ್ ನಮಗೆ ಏನ್ ಮಾಡ್ತಾರೆ ಟಾನಿಕ್ ಅನ್ನ ಕೊಡ್ತಾರೆ. ಸೊ ಅವಾಗ ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗಿರ್ತೈತಿ ಗಾಮಾ ಕೋಶಗಳಲ್ಲಿ ಏನೋ ಫಾಲ್ಟ್ ಇದೆ ಅಂತೇಳಿ. ಸೊ ಅವಾಗ ಈ ಒಂದು ಟಾನಿಕ್ ಅನ್ನ ಕೊಟ್ಟು ಆ ವ್ಯಕ್ತಿ ಮತ್ತೆ ಸ್ಟ್ರಾಂಗ್ ಆಗ್ಲಿಕ್ಕೆ ಒಂದು ಸಹಾಯ ಮಾಡುವಂತ ಔಷಧಿಯನ್ನ ಅವ್ರಿಗೆ ಕೊಡ್ತಾರೆ. ಸೊ ಈ ರೀತಿ ಈ 3 ಹಾರ್ಮೋನ್ಸ್‌ಗಳು ಮೆದುಜೀರಕ ಗ್ರಂಥಿ ಬಿಡುಗಡೆ ಮಾಡ್ತೈತಿ. ಯಾವ್ಯಾವುದು? ಬೀಟಾ ಕೋಶದಿಂದ ಇನ್ಸುಲಿನ್, ಅದ್ರ ಜೊತೆಗೆ ಆಲ್ಫಾ ಕೋಶಗಳಿಂದ ಗ್ಲುಕಗಾನ್, ಗಾಮಾ ಕೋಶಗಳಿಂದ ಸೊಮ್ಯಾಟೋಸ್ಟ್ಯಾಟಿನ್ ಅನ್ನುವಂಥದ್ದು. ನೆಕ್ಸ್ಟ್ ಇನ್ಸುಲಿನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ನೋಡೋಣ. ಈ ಹಾರ್ಮೋನ್ ಅನ್ನು ಕಂಡು ಹಿಡಿದಿರ್ತಕ್ಕಂಥವ್ರು ಚಾರ್ಲ್ಸ್ ಬೆಸ್ಟ್ ಮತ್ತು ಫ್ರೆಡ್ರಿಕ್ ಬ್ಯಾಂಟಿಂಗ್ ಅಂತೇಳಿ. ಇದು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗದಂತೆ ಕಾಪಾಡ್ತೈತಿ. ಅದ್ರ ಜೊತೆಗೆ ಈ ಹಾರ್ಮೋನ್ ರಕ್ತದಲ್ಲಿ ಗ್ಲೂಕೋಸ್ ಅನ್ನು ಎಲ್ಲ ಜೀವಿಗಳಿಗೂ ಬಳಸುವಂತೆ ಮಾಡುವಂಥದ್ದು. ಈ ಹಾರ್ಮೋನ್ ಹೆಚ್ಚಾದ ಗ್ಲೂಕೋಸ್ ಅನ್ನು ಗ್ಲೈಕೋಜೈನ್ ರೂಪದಲ್ಲಿ ಪರಿವರ್ತಿಸ್ತೈತಿ. ಮೂಲಕ ರಕ್ತದ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಣ ಮಾಡ್ತೈತಿ. ಆಮೇಲೆ ನಮಗೆ ಯಾವಾಗ ಬೇಕೋ ಅವಾಗ ಮತ್ತೆ ಏನಾಗ್ತೈತಿ, ಬೇರೆ ಒಂದು ಹಾರ್ಮೋನದ ಮುಖಾಂತರ ಈ ಗ್ಲೈಕೋಜನ್ ಇದ್ದದ್ದು ಏನಾಗ್ತೈತಿ ಮತ್ತೆ ಗ್ಲೂಕೋಸ್‌ಗೆ ಏನಾಗ್ತೈತಿ ಪರಿವರ್ತನೆಯನ್ನ ಮಾಡ್ತೈತಿ.
ಆ ಹಾರ್ಮೋನ್ ಬ್ಯಾರೆ. ಈ ಹಾರ್ಮೋನ್ ಅಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹಿಸಲು ಕೂಡ ಸಹಾಯ ಮಾಡ್ತೈತಿ. ಕೊಬ್ಬು ಅಂತಂದ್ರೆ ಫ್ಯಾಟ್ ಅಂತ ಹೇಳ್ತೀವಿ ನಾವು. ಇನ್ಸುಲಿನ್ ಕೊರತೆಯಿಂದ ಡಯಾಬಿಟಿಸ್ ಮೆಲ್ಲಿಟಸ್ ಅಥವಾ ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ರೋಗ ಬರ್ತೈತಿ. ಇನ್ಸುಲಿನ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ಲಿಲ್ಲ ಅಂತಂದ್ರೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗ್ತೈತಿ. ಗ್ಲೂಕೋಸ್ ಪ್ರಮಾಣ ಹೆಚ್ಚು ಆಯ್ತು ಅಂತಂದ್ರೆ ಏನಾಗ್ತೈತಿ, ಆಟೋಮೆಟಿಕ್ಲಿ ನಮ್ಮ ದೇಹದಲ್ಲಿ ಮಧುಮೇಹ ರೋಗ ಬಂದ್ಬಿಡ್ತೈತಿ. ಹಾರ್ಮೋನ್‌ಗಳ ವಿಶೇಷತೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಹೇಳಿ ನಾವು ಅಡ್ರಿನಾಲಿನ್ ಹಾರ್ಮೋನ್ ಅಂತೇಳಿ ಹೇಳ್ತೇವಿ. ಅದ್ರ ಜೊತೆಗೆ ವ್ಯಕ್ತಿತ್ವ ಹಾರ್ಮೋನು ಥೈರಾಕ್ಸಿನ್, ಪುರುಷ ಹಾರ್ಮೋನ್ ಆಂಡ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್. ಅದ್ರ ಜೊತೆಗೆ ಸ್ತ್ರೀ ಹಾರ್ಮೋನ್ ಇರುವಂತದ್ದು ಈಸ್ಟ್ರೋಜನ್. ನಿರ್ನಾಳ ಗ್ರಂಥಿಗಳ ವಿಶೇಷತೆ ಗ್ರಂಥಿಗಳ ರಾಜ ಅಂತ ಹೇಳಿ ನಾವು ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೇವಿ. ಚಿಕ್ಕ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ, ಅತಿ ಚಿಕ್ಕ ಗ್ರಂಥಿ ಪೀನಿಯಲ್ ಗ್ರಂಥಿ ನೋಡ್ರಿ. ಇಲ್ಲಿದೆ ನಿಮ್ಗೆ ಹೇಳಿದೆ ನಾನು. ಸೊ ಆಲ್ಮೋಸ್ಟ್ ಎಕ್ಸಾಮ್‌ದಲ್ಲಿ ಚಿಕ್ಕ ಗ್ರಂಥಿಯನ್ನ ಅಂತ ಹೇಳ್ತಾರೆ. ಅತಿ ಚಿಕ್ಕ ಗ್ರಂಥಿ ಅಂತ ಕೇಳಿದ್ರೆ ಅದು ಪೀನಿಯಲ್ ಗ್ರಂಥಿ. ಮೆದುಳಿನಲ್ಲಿರುವಂತಹ ಗ್ರಂಥಿ ಅದು ಪಿಟ್ಯೂಟರಿ ಗ್ರಂಥಿ. ಕತ್ತಿನ ಭಾಗದಲ್ಲಿರುವಂತಹ ಗ್ರಂಥಿ ಅದು ಥೈರಾಯ್ಡ್ ಗ್ರಂಥಿ. ಸೊ ಈ ರೀತಿ ನಮ್ಮ ಏನು ಕತ್ತಿ ಇರ್ತೈತಿ. ಸೊ ಈ ಒಂದು ಭಾಗದಲ್ಲಿ ನಾವೇನ್ ಮಾಡ್ತೇವೆ ಥೈರಾಯ್ಡ್ ಗ್ರಂಥಿಯನ್ನ ನೋಡ್ತೇವಿ. ಆಮೇಲೆ ಗ್ರಂಥಿಯೊಳಗಿನ ಗ್ರಂಥಿ ಅದು ಪ್ಯಾರಾ ಥೈರಾಯಿಡ್ ಗ್ರಂಥಿ. ಗ್ರಂಥಿಯೊಳಗಿನ ಗ್ರಂಥಿ ಅಂತ ಹೇಳ್ತೇವೆ. ಸೊ ಆಕ್ಚುಲಿ ಅಲ್ಲಿ ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಇರ್ತೈತಿ. ಅದರಿಂದ ಸೊ ಅದ್ರ ಒಳಗಿದ್ದಂಗೆ ನಮಗೆ ಕಾಣ್ತೈತಿ. ಅದ್ರ ಸಲುವಾಗಿ ಗ್ರಂಥಿಯೊಳಗಿನ ಗ್ರಂಥಿ ಪ್ಯಾರಾ ಥೈರಾಯ್ಡ್ ಗ್ರಂಥಿ. ಆಮೇಲೆ ಈ ಗ್ರಂಥಿಯನ್ನ ಯಾರಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ? ಪಿಟ್ಯೂಟರಿ ಗ್ರಂಥಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ಒಂದು. ಆಮೇಲೆ ಸುಪ್ರಾರಿನಲ್ ಗ್ರಂಥಿ ಅಂತ ನಾವು ಅಡ್ರಿನಲ್ ಗ್ರಂಥಿಗೆ ಹೇಳ್ತೇವೆ. ಎಪಿನೆಫ್ರಿನ್ ಗ್ರಂಥಿ, ಅಡ್ರಿನಾಲಿನ್ ಗ್ರಂಥಿ, ಪುರುಷ ಜನಾಂಗ ಗ್ರಂಥಿ, ವೃಷಣ ಗ್ರಂಥಿ, ಸ್ತ್ರೀ ಜನಾಂಗ ಗ್ರಂಥಿ, ಅಂಡಾಶಯ ಗ್ರಂಥಿ. ಆಮೇಲೆ ಲ್ಯಾಂಗರ್ ಹ್ಯಾನ್ಸನ್ ಕಿರುದೀಪಗಳು ಅಂತ ಹೇಳಿ ನಾವು ಮೆದು ಜೀರಕ ಗ್ರಂಥಿಗೆ ಹೇಳ್ತೇವೆ. ಈಗ ನೋಡ್ರಿ ಲ್ಯಾಂಗರ್ ಹ್ಯಾನ್ಸನ್ ಕಿರುದೀಪಗಳು ಅಂತಂದ್ರೆ ಏನು? ಇಲ್ಲಿ ಮೆದುಜೀರಕ ಗ್ರಂಥಿಗಳಲ್ಲಿ ಏನ್ ಇವು ಕೋಶಗಳನ್ನ ನಾವು ನೋಡಿದೀವಲ್ಲ, ಕೋಶಗಳು ಏನಿದ್ವಲ್ಲ ಆ ಕೋಶಗಳ ಗುಂಪು ಇತ್ತು ಅಲ್ಲಿ. ಓಕೆ. ಯಾವ್ಯಾವ ಕೋಶಗಳಿದ್ವು? ಆಲ್ಫಾ, ಬೀಟಾ, ಗಾಮಾ ಅನ್ನುವಂಥದ್ದು ಕೋಶಗಳು ಇದ್ವಲ್ಲ. ಸೊ ಅವುಗಳಿಂದ ಏನಾಗ್ತೈತಿ ಹಾರ್ಮೋನ್ಸ್‌ಗಳು ಬಿಡುಗಡೆ ಆಗ್ತಾವಂತ ಹೇಳಿ ನಾವು ನೋಡಿದ್ವಿ. ಸೊ ಈ ಕೋಶಗಳ ಗುಂಪು ಅಲ್ಲಿದೆ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ನೋಡಿರ್ತಕ್ಕಂಥವ್ರು ಲ್ಯಾಂಗರ್ ರವರು, ಲ್ಯಾಂಗರ್ ಹ್ಯಾನ್ಸ್ ರವರು. ಆದ್ದರಿಂದ ಅವುಗಳಿಗೆ ನಾವು ಲ್ಯಾಂಗರ್ ಹ್ಯಾನ್ಸನ್ ಕಿರುದೀಪ ಅಂತ ಹೇಳ್ತೀವಿ. ಸೊ ಆ ಒಂದು ಮೆದುಜೀರಕ ಗ್ರಂಥಿಗೆ. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಂಡ್ ಹ್ಯಾವ್ ಎ ನೈಸ್ ಡೇ.